ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 9th ಸ್ಟ್ಯಾಂಡರ್ಡ್ ಸೋಷಿಯಲ್ನ 22nd ಚಾಪ್ಟರ್ ಡಿಫೆನ್ಸ್ ಆಫ್ ದಿ ನೇಷನ್ ಈ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಚಾಪ್ಟರ್ ಹೆಸರನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೇಷನ್ ಅಂದರೆ ದೇಶ ಅಂತ, ಡಿಫೆನ್ಸ್ ಅಂದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು, ಅಂದರೆ ಯಾರಾದರೂ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ನಾವು ಅವರಿಂದ ಡಿಫೆಂಡ್ ಮಾಡ್ಕೊಳ್ಳೋದನ್ನ ಡಿಫೆನ್ಸ್ ಅಂತೀವಿ. ಓಕೆ, ಸೊ ಈ ಚಾಪ್ಟ್ರಲ್ಲಿ ನಾವು ಒಂದು ದೇಶ ಆಗಿ ನಮ್ಮ ದೇಶನ ಬೇರೆಯವರು ಅಟ್ಯಾಕ್ ಮಾಡಿದ್ರೆ ಯಾವ ರೀತಿ ಕಾಪಾಡ್ಕೊಳ್ತೀವಿ, ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಅನ್ನೋ ಥರ ನಾವು ಡಿಫೆನ್ಸ್ ಫೋರ್ಸಸ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಿದ್ವಿ, ಅಂದರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಆರ್ಮಿ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನಾವು ಈ ಚಾಪ್ಟರಲ್ಲಿ ತಿಳ್ಕೊಳ್ಳೋಣ. ಆಸ್ ಯು ಹ್ಯಾವ್ ಆಲ್ರೆಡಿ ನೋನ್, ಅವರ್ ಕಂಟ್ರಿ ವಾಸ್ ಅಂಡರ್ ದಿ ಇಂಪೀರಿಯಲ್ ರೂಲ್ ಆಫ್ ಫಾರಿನರ್ಸ್ ಆ್ಯಂಡ್ ಓನ್ಲಿ ಆಫ್ಟರ್ ಮೆನಿ ಪ್ರೊಟೆಸ್ಟ್ಸ್, ಸ್ಟ್ರಗಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ ವಿ ಗಾಟ್ ಅವರ್ ಇಂಡಿಪೆಂಡೆನ್ಸ್ ಆನ್ 15th August 1947. ಸೊ ನಿಮಗೆಲ್ಲ ಗೊತ್ತು, 1947ಗೂ ಮೊದಲು ನಮ್ಮ ದೇಶನ ಬ್ರಿಟಿಷ್ ಅವರು ರೂಲ್ ಮಾಡ್ತಾಯಿದ್ರು, ಮತ್ತು ಒಂದು ಚಿಕ್ಕ ಏರಿಯಾನ ಗೋವಾ ಅಂತ ಪೋರ್ಚುಗೀಸ್ ಕೂಡ ರೂಲ್ ಮಾಡ್ತಾಯಿದ್ರು. ನಾವು ಈ ಬ್ರಿಟಿಷ್ ಅವ್ರ ವಿರುದ್ಧ, ಮೇನ್ಲಿ ಬ್ರಿಟಿಷ್ ಅಂದ್ಕೊಳ್ಳಿ, ಬ್ರಿಟಿಷ್ ಅವ್ರ ವಿರುದ್ಧ ಹತ್ತತ್ರ 100 ವರ್ಷ ನಾವು ಅವ್ರ ವಿರುದ್ಧ ಹೋರಾಟ ಮಾಡಿ ಕೊನೆಗೂ 15th August 1947 ನಮ್ಮ ದೇಶಕ್ಕೆ ನಾವು ಇಂಡಿಪೆಂಡೆನ್ಸ್ ತಗೊಳ್ತೀವಿ. ಹೆನ್ಸ್ ಇಟ್ ಈಸ್ ಅವರ್ ಬೌರ್ಡನ್ ಡ್ಯೂಟಿ ಟು ಎನ್ಶ್ಯೂರ್ ದಟ್ ಅವರ್ ನೇಷನ್ ಡಸ್ ನಾಟ್ ಎವರ್ ಕಮ್ ಅಂಡರ್ ಎಕ್ಸ್ಟರ್ನಲ್ ಅಗ್ರೆಷನ್. 100 ವರ್ಷ ನಾವು ಕಷ್ಟಪಟ್ಟು ತೊಗೊಂಡಿರೋಂಥ ಇಂಡಿಪೆಂಡೆನ್ಸ್ನ ನಾವು ಕಾಪಾಡ್ಕೊಳ್ಬೇಕು. ಅಂದರೆ ಬೇರೆ ದೇಶದವರು ಯಾರಾದರೂ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ನಾವು ಅವ್ರ ಅಂಡರ್ಗೆ ಹೋಗದೆ ಇರೋ ಥರ ನಮ್ಮ ದೇಶನ ನಾವು ಕಾಪಾಡ್ಕೊಳ್ಬೇಕು, ಅದು ನಮ್ಮ ಡ್ಯೂಟಿ ಆಗಿದೆ. ಅವರ್ ಆರ್ಮ್ಡ್ ಫೋರ್ಸಸ್ ಆರ್ ಟು ಬಿ ಪ್ರಿಪೇರ್ಡ್ ಇನ್ ಸಚ್ ಎ ಮ್ಯಾನರ್ ದಟ್ ದೇ ಆರ್ ಏಬಲ್ ಟು ಸೇಫ್ ಗಾರ್ಡ್ ದಿ ಸಾವರ್ನಿಟಿ ಆಫ್ ದಿ ನೇಷನ್ ಆ್ಯಂಡ್ ಅಟ್ ಆಲ್ ಟೈಮ್ಸ್. ನಮ್ಮ ಆರ್ಮ್ಡ್ ಫೋರ್ಸಸ್ ಅಂದರೆ ನಮ್ಮ ಆರ್ಮಿ, ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಸ್ಟ್ರಾಂಗಾಗಿ ರೆಡಿ ಮಾಡ್ಕೊಳ್ಬೇಕು. ಒಂದು ವೇಳೆ ಯಾರಾದರೂ ಟ್ರೈ ಮಾಡಿದ್ರು ಕೂಡ ಅವ್ರ ವಿರುದ್ಧ ನಾವು ಹೋರಾಟ ಮಾಡಿ ನಮ್ಮ ಇಂಡಿಪೆಂಡೆನ್ಸ್ನ ನಾವು ಕಾಪಾಡ್ಕೊಳ್ಳೋ ಥರ. India has nearly 15,200 kilometers of land border and about 7,516.50 kilometers of sea border to protect. ಈಗ ನಮ್ಮ ದೇಶ ಕಾಪಾಡ್ಕೊಳ್ಳೋದು ತುಂಬ ಕಷ್ಟ, ಯಾಕೆಂದರೆ ನಮ್ಮ ಬಾರ್ಡರ್ ನೋಡಿ, ನಮ್ಮ ಲ್ಯಾಂಡ್ ಬಾರ್ಡರು ಟೋಟಲ್ ಎಲ್ಲ ದೇಶಗಳ ಜೊತೆ ಸೇರಿ 15,200 ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ ಹೇಳ್ತಾ ಇರೋದು. ಜೊತೆಗೆ ನಮ್ಮ ಸಿ ಬಾರ್ಡರ್ ಅಂದರೆ ಸಮುದ್ರದಲ್ಲಿರೋಂಥ ಬಾರ್ಡರು 7,500 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಇದೆ. ಇದು ತುಂಬ ದೊಡ್ಡ ಬಾರ್ಡರ್ ಆಯಿತು. ಮತ್ತು ಇಂಡಿಯಾ ಚೈನಾದವರೇ ಪ್ರಪಂಚದ ಲಾಂಗೆಸ್ಟ್ ಬಾರ್ಡರ್ನ ಶೇರ್ ಮಾಡ್ಕೊಳ್ತೀವಿ. ವಿ ಹ್ಯಾವ್ ಬಾರ್ಡರ್ ರಿಲೇಷನ್ಶಿಪ್ಸ್ ವಿತ್ ಪಾಕಿಸ್ತಾನ್, ಚೈನಾ, ಭೂತಾನ್, ನೇಪಾಲ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಶ್ರೀಲಂಕಾ ಎಕ್ಸೆಟ್ರಾ. ನಮ್ಮ ದೇಶದ ಸುತ್ತಮುತ್ತ ಇರುವಂಥ ದೇಶಗಳಿದು, ನಮ್ಮ ನೈಬರಿಂಗ್ ಕಂಟ್ರೀಸ್. ಇದರಲ್ಲಿ ನಮ್ಮ ಪಾಕಿಸ್ತಾನ ಮತ್ತು ಚೈನಾ ತುಂಬ ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವರಿಂದ ನಾವು ಇಂಪಾರ್ಟೆಂಟಾಗಿ ನಾವು ಅವ್ರ ವಿರುದ್ಧ ನಾವು ಫೋಕಸ್ ಮಾಡಬೇಕು. ಈ ದೇಶಗಳೆಲ್ಲ ನಾವು ಅಷ್ಟೇನು ಫೋಕಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ದೋ ವಿ ಡಿಸೈರ್ ಟು ಲಿವ್ ಇನ್ ಪೀಸ್, ಅವರ್ ನೈಬರಿಂಗ್ ನೇಷನ್ಸ್ ಡು ನಾಟ್ ಪರ್ಮಿಟ್ ಅಸ್ ಟು ಡೂ ಸೊ. ಈಗ ನಮ್ಮಷ್ಟಕ್ಕೆ ನಾವು ಯಾವ ದೇಶದ ಮೇಲೂ ಯುದ್ಧಕ್ಕೆ ಹೋಗಲ್ಲ, ನಾವು ಪಾಕಿಸ್ತಾನ ಮೇಲೂ ಹೋಗಲ್ಲ, ಚೈನಾ ಮೇಲೂ ಹೋಗಲ್ಲ, ನೇಪಾಲ್ ಮೇಲೂ ಹೋಗಲ್ಲ. ಆದರೆ ಪಾಕಿಸ್ತಾನ್ ಮತ್ತು ಚೈನಾ ಆ ಥರ ಅಲ್ಲ, ಅವ್ರು ಯಾವಾಗ ನೋಡಿದ್ರು ಇಂಡಿಯಾನ ಅಟ್ಯಾಕ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ನಾವು ಸುಮ್ಮನೆ ಇದ್ದರೂ ಅವರು ಸುಮ್ಮನೆ ಇರಲ್ಲ. ಅದಕ್ಕೋಸ್ಕರ ನಮ್ಮ ಆರ್ಮ್ಡ್ ಫೋರ್ಸಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. Although India has made sincere efforts to solve all problems in an amicable manner through peace talks, our efforts have not met with success. ನೋಡಿ, ನಾವು ಇಂಡಿಯಾ ಆ್ಯಸ್ ಎ ದೇಶ ಆಗಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಣ. ಬಾರ್ಡರ್ ಡಿಸ್ಪ್ಯೂಟ್ ಎಲ್ಲ ದೇಶಗಳ ಮಧ್ಯೆ ಇದ್ದೇ ಇರುತ್ತೆ. ಇದನ್ನೇನಾದರೂ ಮಾಡಿ ಸಾಲ್ವ್ ಮಾಡ್ಕೊಳ್ಳೋಣ, ಅಮಿಕಬಲ್ ಮ್ಯಾನರ್ ಅಂದರೆ ಫ್ರೆಂಡ್ಲಿಯಾಗಿ ಅಂತ. ಸೊ ಶಾಂತಿಯುತವಾಗಿ ಮಾತಾಡೋಣ, ಒಳ್ಳೆ ಬಿಸ್ನೆಸ್ ವ್ಯಾಪಾರಗಳು ಶುರು ಮಾಡೋಣ ಅಂತ ನಾವು ಎಷ್ಟು ಟ್ರೈ ಮಾಡಿದ್ರೂ ಕೂಡ ಈ ಎರಡೂ ದೇಶಗಳು ಅದನ್ನು ಒಪ್ತಾ ಇಲ್ಲ. It is for these reasons that the role of our defense forces assumes great significance. ಸೊ ಈ ರೀತಿ ಇವರು ಎರಡೂ ದೇಶದ ಥ್ರೆಟ್ ನಮಗಿರೋದ್ರಿಂದ ಡಿಫೆನ್ಸ್ ಫೋರ್ಸಸ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಬೇಕಾಗಿದೆ. ನಾವು ಆರ್ಗನೈಸೇಷನ್ ಆಫ್ ದಿ ಡಿಫೆನ್ಸ್ ಫೋರ್ಸಸ್ ಅಂದರೆ, ಈಗ ಡಿಫೆನ್ಸ್ ಫೋರ್ಸಸ್ ಆರ್ಮಿ ಅಂದರೆ ಏನು, ನಾವೆಲ್ಲ ಸೇರ್ಕೊಂಡು ಗನ್ ಹಿಡ್ಕೊಂಡು ಹೋಗಿ ಶೂಟ್ ಮಾಡಿ ಪಾಕಿಸ್ತಾನವ್ರನ್ನ ಸಾಯಿಸೋಕ್ಕಾಗತ್ತಾ? ಇಲ್ಲ. ಇದಕ್ಕೆ ಒಂದು ಆರ್ಗನೈಸೇಷನ್ ಅಂತ ಇರಬೇಕು, ಒಂದು ಪ್ಲ್ಯಾನಿಂಗ್ ಇರಬೇಕು, ಲಾಜಿಸ್ಟಿಕ್ಸ್ ಇರಬೇಕು. ಇದೆಲ್ಲ ಕೂಡ ಇದ್ರೇ ನಮ್ಮ ದೇಶನ ನಾವು ಕಾಪಾಡ್ಕೊಳಕ್ಕಾಗೋದು. ಇಲ್ಲಾಂದರೆ ನಾವು ಹಳೆ ಕಾಲದ ಥರ ಹೋಗಿ ಸುಮ್ಮನೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಆಗೋದಿಲ್ಲ. ಸೊ ಯಾವ ರೀತಿ ಇದೆ ನಮ್ಮ ಡಿಫೆನ್ಸ್ ಫೋರ್ಸಸ್ ಅಂತ? ದಿ ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 3 ವಿಂಗ್ಸ್. ನಾವು ಬ್ರಾಡಾಗಿ ಕ್ಲಾಸಿಫೈ ಮಾಡಿದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ 3 ವಿಂಗ್ಸ್ ಇರುತ್ತೆ, ಅಥವಾ 3 ಗ್ರೂಪ್ಸ್ ಇರುತ್ತೆ.
ಒಂದು ಆರ್ಮಿ ಅಂತ, ಇನ್ನೊಂದು ನೇವಿ, ಇನ್ನೊಂದು ಏರ್ ಫೋರ್ಸ್ ಅಂತ. ಸೊ ಆರ್ಮಿ ಅಂದರೆ ಏನು? ಲ್ಯಾಂಡ್ ಮೇಲೆ ಯುದ್ಧ ಮಾಡೋದು. ನಮ್ಮ ಸೈನಿಕರು, ನಮ್ಮ ಟ್ಯಾಂಕ್ಸ್ ಇರ್ಬೋದು, ನಮ್ಮ ವೆಹಿಕಲ್ಸ್ ಇರ್ಬೋದು, ಹವಿಟ್ಸರ್ಗಳಿರ್ಬೋದು, ಇವೆಲ್ಲ ಕೂಡ ಆರ್ಮಿಗೆ ಸೇರುತ್ತೆ. ನೇವಿ ಅಂದರೆ ಶಿಪ್ಗಳು ಮತ್ತು ಚಿಕ್ಕ ಪುಟ್ಟ ಬೋಟ್ಸ್ ಇರ್ಬೋದು, ಡಿಸ್ಟ್ರಾಯರ್ಸ್ ಇರ್ಬೋದು, ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರ್ಬೋದು, ಸಬ್ಮೆರಿನ್ಸ್, ಇವೆಲ್ಲ ಕೂಡ ನೇವಿಗೆ ಸೇರುತ್ತೆ. ಜೊತೆಗೆ ನೇವಿಗೂ ಸಪ್ರೇಟ್ ಆದಂಥ ಫ್ಲೈಟ್ಗಳು ಕೂಡ ಇರುತ್ತೆ, ಆರ್ಮಿಗೂ ಕೂಡ ಸಪ್ರೇಟ್ ಆದಂಥ ಫ್ಲೈಟ್ಸ್ ಇರುತ್ತೆ, ಆದರೆ ಕಮ್ಮಿ ಅಷ್ಟೆ. ಇದ್ರ ಜೊತೆಗೆ ನಮ್ಮಲ್ಲಿ ಏರ್ ಫೋರ್ಸ್ ಅಂತ ಕೂಡ ಇದೆ. ಏರ್ ಫೋರ್ಸ್ ಅಂದರೆ ತುಂಬ ಜಾಸ್ತಿ ಇವ್ರದ್ದು ಹೆಲಿಕಾಪ್ಟರ್ಸ್ ಇರುತ್ತೆ, ಇವ್ರದ್ದೇ ಆದಂಥ ಜೆಟ್ ಪ್ಲೇನ್ಸ್ಗಳಿರುತ್ತೆ, ಫೈಟರ್ ಪ್ಲೇನ್ಸ್ ಅನ್ನೋದು ಆ ಥರ, ಇವೆಲ್ಲ ಕೂಡ ಇರೋವಂಥದ್ದು ಏರ್ ಫೋರ್ಸ್. ಅಂದರೆ ಫ್ಲೈಟ್ಗಳಲ್ಲಿ, ಹೆಲಿಕಾಪ್ಟರ್ಸಲ್ಲಿ ಹೋಗಿ ಯುದ್ಧ ಮಾಡೋವಂಥದ್ದು. ಇದಿಷ್ಟು 3 ಇಂಪಾರ್ಟೆಂಟ್ ಗ್ರೂಪ್ಸ್ ಅಂತ ಹೇಳ್ಬೋದು. ದಿ ಪ್ರೆಸಿಡೆಂಟ್ ಇಸ್ ದಿ ಕಮಾಂಡರ್ ಇನ್ ಚೀಫ್ ಆಫ್ ಆಲ್ ದಿ 3 ಡಿವಿಷನ್ಸ್. ಈಗ ಈ 3 ಡಿವಿಷನ್ಸ್ ಏನೋ ಮಾಡಿದ್ವಿ, ಇದನ್ನು ಲೀಡ್ ಮಾಡೋರು ಯಾರು? ಸೊ ನೋಡಿ, ಇಂಡಿಯಾದ ಪ್ರತಿಯೊಂದು ಸೋಲ್ಜರ್ ಕೂಡ ಯಾರ ಅಂಡರ್ಗೆ ಬರ್ತಾರೆ? ನಮ್ಮ ಪ್ರೆಸಿಡೆಂಟ್ ಅಂಡರ್ಗೆ ಬರ್ತಾರೆ. ಯಾಕೆಂದರೆ ಅವರೇನೆ ಈ 3 ಡಿವಿಷನ್ಗೂ ಕೂಡ ಕಮಾಂಡರ್ ಇನ್ ಚೀಫ್ ಅಂತ, ಅಂದರೆ ಟೋಟಲಾಗಿ ಆರ್ಮಿನ ಲೀಡ್ ಮಾಡುವಂಥ ವ್ಯಕ್ತಿ ಅಂತ, ಅದು ನಮ್ಮ ಪ್ರೆಸಿಡೆಂಟ್ ಆಗಿರ್ತಾರೆ. ದಿ ಚೀಫ್ ಆಫ್ ಆರ್ಮಿ ಈಸ್ ನೋನ್ ಆಸ್ ಜನರಲ್, ದಿ ಚೀಫ್ ಆಫ್ ನೇವಲ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಅಡ್ಮಿರಲ್, ಆ್ಯಂಡ್ ದಿ ಏರ್ ಫೋರ್ಸ್ ಈಸ್ ಕಾಲ್ಡ್ ಆಸ್ ಏರ್ ಚೀಫ್ ಮಾರ್ಷಲ್ ಅಂತ. ಇವರು ಹೆಸರಿಗೆ ಕಮಾಂಡರ್ ಇನ್ ಚೀಫ್ ಆಗಿರ್ತಾರೆ, ಯಾಕಂದರೆ ಕೋಆರ್ಡಿನೇಷನ್ ಚೆನ್ನಾಗಿರಲಿ ಅಂತ. ಆದರೆ 3ಕ್ಕೂ ಕೂಡ ಸಪ್ರೇಟ್ ಹೆಡ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಆರ್ಮಿನೆಲ್ಲ ಯಾರು ನೋಡ್ಕೊಳ್ತಾರೆ? ಅದನ್ನು ನಮ್ಮ ಜನರಲ್ ಇರ್ತಾರೆ, ಅವರು ಆರ್ಮಿಗೆಲ್ಲ ಹೆಡ್ ಅಂತ. ನೇವಿಗೆ ಅಡ್ಮಿರಲ್ ಹೆಡ್ ಆಗಿರ್ತಾರೆ, ಏರ್ ಫೋರ್ಸ್ಗೆ ಏರ್ ಚೀಫ್ ಮಾರ್ಷಲ್ ಅನ್ನೋರು ಹೆಡ್ ಆಗಿರ್ತಾರೆ. ಇನ್ 2001 ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ CIDS ಅಂತ ವಾಸ್ ಅಪಾಯಿಂಟೆಡ್ ಫಾರ್ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ದಿ 3 ಸರ್ವಿಸಸ್. ನೋಡಿ, 2001ನಿಂದ ನಮ್ಮ ಒಂದು ಡಿಫೆನ್ಸ್ ಫೋರ್ಸಸ್ ಅಥವಾ ಆರ್ಮ್ಡ್ ಫೋರ್ಸಸ್ ಏನಿದೆ, ಇದರಲ್ಲಿ ಒಂದು ಹೊಸ ಮೆಥಡ್ ತಂದರು. ಅಂದರೆ ಈಗ ಆರ್ಮಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ನೇವಿಗೆ ಗೊತ್ತಿರಲ್ಲ, ನೇವಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಏರ್ ಫೋರ್ಸಿಗೆ ಗೊತ್ತಿರಲ್ಲ. ಈ ಥರ ಮಿಸ್ಕಮ್ಯುನಿಕೇಷನ್ ಆಗೋದು ಬೇಡ ಅಂತ 3ಕ್ಕೂ ಕೂಡ ಒಂದು ಜಾಯಿಂಟ್ ಕಮಾಂಡ್ ಸ್ಟ್ರಕ್ಚರ್ನ ಇಂಡಿಯಾದವರು ತಂದರು. ಇದು ಸುಮಾರು ದೇಶಗಳಲ್ಲಿಲ್ಲ, ಇದು ಅಮೇರಿಕಾ, ಫ್ರಾನ್ಸ್, ರಷ್ಯಾ, ಇದರ ದೊಡ್ಡ ದೇಶಗಳವ್ರು ಮಾತ್ರ ಈ ಥರ ಮಾಡ್ತಿದ್ರು. ಇಂಡಿಯಾ ಕೂಡ 2001ನಲ್ಲಿ ಈ ರೀತಿಯೇ ಒಂದು ಜಾಯಿಂಟ್ ಕಮಾಂಡ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತು. ಸೊ ಒಬ್ಬರು CIDS ಅಂತ ಅದಕ್ಕೆ ಅಪಾಯಿಂಟ್ ಕೂಡ ಮಾಡಿದ್ರು. ದಿ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಕೋಆರ್ಡಿನೇಟ್ಸ್ ದಿ ವರ್ಕ್ ಆಫ್ ದಿ 3 ಫೋರ್ಸಸ್. ಜೊತೆಗೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಒಬ್ರು ಇರ್ತಾರೆ ಇಂಡಿಯಾಗೆ, ಅವರು ಈ 3 ಫೋರ್ಸ್ಗಳ ಮಧ್ಯೆ ಏನೇನು ಕೋಆರ್ಡಿನೇಷನ್ ಬೇಕೋ ಅದನ್ನೆಲ್ಲ ಕೂಡ ನೋಡ್ಕೊಳ್ತಾ ಇರ್ತಾರೆ. ಈಚ್ ಫೋರ್ಸ್ ಆಸ್ ಇಟ್ಸ್ ಓನ್ ಟ್ರೈನಿಂಗ್ ಸೆಂಟರ್ಸ್. ಮತ್ತು ಈ ಸಪ್ರೇಟ್ ವಿಂಗ್ ಅಂತ ಹೇಳಿದ ತಕ್ಷಣ ಒಬ್ಬರ ಜೊತೆ ಒಬ್ಬರು ಯಾವಾಗೂ ಇರ್ತಾರೆ ಅಂತೇನಲ್ಲ. ಆರ್ಮಿದೇ ಸಪ್ರೇಟ್ ಟ್ರೈನಿಂಗ್ ಇರುತ್ತೆ, ಅವ್ರದ್ದೇ ಸಪ್ರೇಟ್ ಮೆಥಡಾಲಜಿ ಇರುತ್ತೆ, ಎಲ್ಲ ಅವರೇ ನೋಡ್ಕೊಳ್ತಾ ಇರ್ತಾರೆ. ಯುದ್ಧ ಬಂದಾಗ ಮಾತ್ರ ಅಥವಾ ಏನಾದರೂ ಒಂದು ಎಂಗೇಜ್ಮೆಂಟ್ಸ್ ಕ್ರಿಯೇಟ್ ಮಾಡಬೇಕಂದಾಗ ಮಾತ್ರ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ ಕೋಆರ್ಡಿನೇಟ್ ಮಾಡ್ಕೊಳ್ಳೋವಂಥದ್ದು. ಸೊ ಇವ್ರಿಗೆ ಇಂಡಿವಿಜುವಲ್, ಆರ್ಮಿಗೆ ಬೇರೆ, ನೇವಿಗೆ ಬೇರೆ, ಏರ್ ಫೋರ್ಸ್ಗೆ ಬೇರೆ, ಅದಕ್ಕೆ ಆದಂಥ ಟ್ರೈನಿಂಗ್ ಸೆಂಟರ್ಸ್ ಕೂಡ ಇರುತ್ತೆ. ದಿ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ಡಿಫೆನ್ಸ್ ಮಿನಿಸ್ಟ್ರಿ ಈಸ್ ಇನ್ ನ್ಯೂ ಡೆಲ್ಲಿ. ಆಲ್ಮೋಸ್ಟ್ ಎಲ್ಲ ಮಿನಿಸ್ಟ್ರಿ ಥರ ಡಿಫೆನ್ಸ್ ಮಿನಿಸ್ಟ್ರಿ ಹೆಡ್ ಕ್ವಾರ್ಟರ್ಸ್ ಕೂಡ ಡೆಲ್ಲಿಯಲ್ಲಿದೆ. ಈ ಡಿಫೆನ್ಸ್ ಮಿನಿಸ್ಟ್ರಿಯಲ್ಲಿ 4 ಸೆಕ್ಷನ್ಸ್ ಬರುತ್ತೆ. ಒಂದು ಡಿಫೆನ್ಸ್ ಸೆಕ್ಷನ್, ಇನ್ನೊಂದು ಡಿಫೆನ್ಸ್ ಪ್ರೊಡಕ್ಷನ್ ಸೆಕ್ಷನ್, ಇನ್ನೊಂದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನ್, ಇನ್ನೊಂದು ರಿಟೈರ್ಡ್ ಡಿಫೆನ್ಸ್ ಪರ್ಸನಲ್ ವೆಲ್ಫೇರ್ ಸೆಕ್ಷನ್ ಅಂತ. ಸೊ ಏನಂದರೆ ಸಿಂಪಲ್ ಅಂದರೆ, ಡಿಫೆನ್ಸ್ ಸೆಕ್ಷನ್ ಅಂದರೆ ಸೋಲ್ಜರ್ಸ್ ಯಾವಾಗ ಹೆಂಗೆ ಅಪಾಯಿಂಟ್ ಮಾಡ್ಕೊಳ್ಳೋದು, ಯಾವ ರೀತಿ ಅವ್ರಿಗೆ ಟ್ರೈನಿಂಗ್ ಕೊಡೋದು, ಇದೆಲ್ಲ ಆರ್ಮಿದೆಲ್ಲ ರಿಲೇಟೆಡು ಏನೇನಿದೆ ನಮ್ಮದು ಅದೆಲ್ಲ ಕೂಡ ಡಿಫೆನ್ಸ್ ಸೆಕ್ಷನ್ಗೆ ಬರುತ್ತೆ. ಡಿಫೆನ್ಸ್ ಪ್ರೊಡಕ್ಷನ್ ಸೆಕ್ಷನ್ ಅಂದರೆ ವೆಪನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಬೇರೆ ದೇಶದಿಂದ ವೆಪನ್ಸ್ನ ಪರ್ಚೇಸ್ ಮಾಡೋದು, ವೆಪನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಲ್ವಾ ಅಂತ ನೋಡ್ಕೊಳ್ಳೋದು, ಅದೆಲ್ಲ ಕೂಡ ಡಿಫೆನ್ಸ್ ಪ್ರೊಡಕ್ಷನ್ ಸೆಕ್ಷನ್ಗೆ ಬರುತ್ತೆ. ನೆಕ್ಸ್ಟ್ ಬಂದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಕ್ಷನ್ ಅಂದರೆ ಹೊಸ ವೆಪನ್ಸ್ಗಳನ್ನ ಕ್ರಿಯೇಟ್ ಮಾಡೋದು, ಅಂದರೆ ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಹೊಸ ವೆಪನ್ನ ಕಂಡುಹಿಡಿಯೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅಥವಾ ಇರೋ ವೆಪನ್ಸ್ನೇ ಹೊಸದಾಗಿ ಅಪ್ಗ್ರೇಡ್ ಮಾಡೋದು, ಅವೆಲ್ಲ ಒಂಥರ ಸೈಂಟಿಸ್ಟ್ಗಳು ಅಂದ್ಕೊಳ್ಳಿ, ಅವರೆಲ್ಲ ಕೂಡ ಡಿಫೆನ್ಸ್ ರಿಸರ್ಚಲ್ಲಿ ಬರ್ತಾರೆ. DRDO ಅಂತ ಕೂಡ ಕರೀತಾರೆ ಅದಕ್ಕೆ. ನೆಕ್ಸ್ಟ್ ಬಂದು ರಿಟೈರ್ಡ್ ಡಿಫೆನ್ಸ್ ಪರ್ಸನಲ್ ವೆಲ್ಫೇರ್ ಸೆಕ್ಷನ್ ಅಂದರೆ, ಈಗ ನಮ್ಮ ಸೋಲ್ಜರ್ಸು ಒಂದು 40 ಇಯರ್ಸ್ 45 ಇಯರ್ಸ್ ಆದಮೇಲೆ ರಿಟೈರ್ ಆಗ್ತಾರೆ. ಈಗ ಬೇರೆ ಕಡೆ ಇದ್ದಾಗೆ ನಾವು 60 ಇಯರ್ಸ್ 62 ಇಯರ್ಸ್ವರೆಗೂ ಕೆಲಸ ಮಾಡಿಸಲ್ಲ, ಯಾಕೆಂದರೆ ಅವಾಗ ಫಿಸಿಕಲಿ ಒಂದು ಸ್ವಲ್ಪ ಅವರು ವೀಕ್ ಆಗ್ತಾರೆ ಬರ್ತಾ ಅಂತ. ಒಂದು ಅರೌಂಡ್ 17 ಇಯರ್ಸ್ ಏನೋ ಕೆಲಸ ಮಾಡ್ತಾರೆ ಅಂದ್ಕೊಳ್ತೀನಿ, ಆಗ ಕ್ಲಿಯರಾಗಿ ಗೊತ್ತಿಲ್ಲ.
ಅದಾದಮೇಲೆ ಅವರು ಅಪ್ರಾಕ್ಸಿಮೇಟ್ ಒಂದು 40 ಇಯರ್ಸ್ ಅಥವಾ 45 ಇಯರ್ಸ್ ಅಷ್ಟರಲ್ಲಿ ರಿಟೈರ್ ಆಗಿಬಿಡ್ತಾರೆ. 40 ಇಯರ್ಸ್ಗೆಲ್ಲ ರಿಟೈರ್ ಆದಮೇಲೆ ಅವ್ರಿಗೆ ಏನು ಪೆನ್ಷನ್ಗಳು ಹೋಗಬೇಕು, ಅವ್ರಿಗೆ ಕ್ವಾರ್ಟರ್ಸ್ಗಳೇನು ಹೋಗಬೇಕು, ಅಥವಾ ಬೇರೆ ಬೇರೆ ಅವ್ರ ಮಕ್ಕಳಿಗಿರ್ಬೋದು, ವೈಫ್ಗಿರ್ಬೋದು, ಇವ್ರಿಗೆಲ್ಲ ಕೆಲವು ಬೆನಿಫಿಟ್ಸ್ಗಳಿರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ಅವೆಲ್ಲ ಕೂಡ ಇವ್ರಿಗೆ ಸೇರುತ್ತೆ. ಈಗ ನಾನು 3 ಕಮಾಂಡ್ ಸ್ಟ್ರಕ್ಚರ್ಸ್ ಅಥವಾ 3 ಗ್ರೂಪ್ಸ್ ಅಂತ ಹೇಳಿದ್ನಲ್ಲ ನಮ್ಮ ಒಂದು ಆರ್ಮಿಯಲ್ಲಿ ಅಥವಾ ಡಿಫೆನ್ಸಲ್ಲಿ, ಅದರಲ್ಲಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇದು ಇಂಡಿಯನ್ ಆರ್ಮಿ ಅಂತ. ಸೊ ಹೇಳಿದ್ನಲ್ಲ, ಆರ್ಮಿ ಅಂದರೆ ಏನು, ಸೋಲ್ಜರ್ಸ್ ಏನಿರ್ತಾರೆ ನಮ್ಮಲ್ಲಿ ಹೋಗಿ ಡೇ ಟು ಡೇ ಫೈಟಿಂಗ್ ಮಾಡೋ ಅಂಥವ್ರು ಇರ್ಬೋದು, ಅವರು ಬಾರ್ಡರ್ ಪೆಟ್ರೋಲಿಂಗ್ ಅವ್ರು ಇರ್ಬೋದು, ಮತ್ತು ಕೆಲವು ರೋಡ್ ಬಿಲ್ಡ್ ಮಾಡೋ ಅಂಥವ್ರು ಇರ್ಬೋದು ಬಾರ್ಡರ್ಗಳಲ್ಲಿ, ಆ ಥರ, ಮತ್ತು ಲೊಜಿಸ್ಟಿಕ್ಸ್ ಹ್ಯಾಂಡ್ಲ್ ಮಾಡೋ ಅಂಥವ್ರು, ಇವರೆಲ್ಲ ಕೂಡ ಆರ್ಮಿ ಪರ್ಸನಲ್ಸ್ ಎಲ್ಲ ಆಲ್ಮೋಸ್ಟು ಆರ್ಮಿ ಅಂಡರ್ಗೆ ಬರ್ತಾರೆ. ಇವರು ಲ್ಯಾಂಡ್ ಆರ್ಮಿ ಅಂದ್ಕೊಳ್ಳಿ, ಸಿಂಪಲಾಗಿ ಹೇಳಬೇಕು ಅಂದರೆ. ಇವರ ಹೆಡ್ ಕ್ವಾರ್ಟರ್ಸ್ ಬಂದು ಕೂಡ ನ್ಯೂ ಡೆಲ್ಲಿಯಲ್ಲಿದೆ. ಇದರ ಹೆಡ್ನ ನಾವು ಅಥವಾ ಕಮಾಂಡರ್ ಇನ್ ಚೀಫ್ ಅಂತ ಕರಿತೀವಿ. ಈ ಹ್ಯಾಸ್ ಎ ಡೆಪ್ಯೂಟಿ ಕಮಾಂಡರ್ ಇನ್ ಚೀಫ್, ಜನರಲ್, ಮೇಜರ್ ಜನರಲ್, ಬ್ರಿಗೇಡಿಯರ್, ಮಿಲಿಟರಿ ಸೆಕ್ರೆಟರಿ ಆ್ಯಂಡ್ ಎ ಮಿಲಿಟರಿ ಇಂಜಿನಿಯರ್ ಟು ಅಸಿಸ್ಟ್ ಹಿಮ್ ಇನ್ ಹಿಸ್ ವರ್ಕ್. ಈಗ ಕಮಾಂಡರ್ ಇನ್ ಚೀಫ್ ಇವ್ರು ಆದ್ರೂ ಇಂಡಿಯನ್ ಆರ್ಮಿಗೆ ಟೋಟಲಾಗಿ ಒಬ್ರು ಯಾರಾದರೂ ಕಮಾಂಡರ್ ಇನ್ ಚೀಫ್ ಆಗಿದ್ರು ಕೂಡ ಅವರೊಬ್ಬರೇ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವ್ರ ಅಂಡರಲ್ಲಿ ಸುಮಾರು ಜನ ಇವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಒಬ್ಬರು ಡೆಪ್ಯೂಟಿ ಕಮಾಂಡರ್ ಇನ್ ಚೀಫ್ ಅಂತ, ಇನ್ನೊಬ್ರು ಜನರಲ್ಸ್ ಇರ್ತಾರೆ, ಮೇಜರ್ ಜನರಲ್ ಇರ್ತಾರೆ, ಬ್ರಿಗೇಡಿಯರ್ ಇರ್ತಾರೆ, ಮಿಲಿಟರಿ ಸೆಕ್ರೆಟರಿ ಇರ್ತಾರೆ, ಮಿಲಿಟರಿ ಇಂಜಿನಿಯರ್ಸ್ ಇರ್ತಾರೆ. ಇವರೆಲ್ಲ ಕೂಡ ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಇವರ ಕೆಲಸಗಳನ್ನು ನೋಡ್ಕೊಳ್ಳೋದಕ್ಕೆ. ಒಬ್ಬೊಬ್ರದ್ದು ಒಂದೊಂದು ಕೆಲಸ ಇರುತ್ತೆ. ದಿ ಆರ್ಮಿ ಕನ್ಸಿಸ್ಟ್ಸ್ ಆಫ್ ಇನ್ಫೆಂಟ್ರಿ, ಕ್ಯಾವಲ್ರಿ, ಟ್ಯಾಂಕ್ ರೆಜಿಮೆಂಟ್ಸ್ ಕಾಲ್ಡ್ ದಿ ಆರ್ಮ್ಡ್ ಕಾರ್ಪ್ಸ್ ಆ್ಯಂಡ್ ದಿ ಗನ್ನರ್ಸ್ ರೆಜಿಮೆಂಟ್ ಅಂತ. ಸೊ ಆ್ಯಕ್ಚುಲಿ ಮೊದಲೆಲ್ಲ ಈ ಥರ ಇಂಡಿವಿಜುವಲ್ ಅಂತ ಇರ್ತಾ ಇತ್ತು. ಈಗೆಲ್ಲ ಆಲ್ಮೋಸ್ಟ್ ಆಲ್ ಒಬ್ಬರು ಇನ್ನೊಬ್ರದ್ದು ಸೇರಿಸ್ಕೊಂಡು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇನ್ಫೆಂಟ್ರಿ ಅಂದರೆ ನಮ್ಮ ಸೈನಿಕರು ಯಾರು ನಡ್ಕೊಂಡೋಗಿ ಯುದ್ಧ ಮಾಡೋದು, ಶೂಟ್ ಮಾಡೋದು ಅದೆಲ್ಲ ಮಾಡ್ತಾರೆ. ನಾನು ಇದು ಹಳೆ ಕಾಲದ್ದು ಹೇಳ್ತಾ ಇರೋದು. ಇವಾಗೆಲ್ಲ ಫುಲ್ಲೆಲ್ಲ ಮಿಕ್ಸ್ ಆಗಿ ಹೋಗಿರುತ್ತೆ, ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಇನ್ಫೆಂಟ್ರಿ ಅಂದರೆ ನಡ್ಕೊಂಡೋಗಿ ಶೂಟ್ ಮಾಡಿ ಬಾಂಬ್ ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ನೀವು ಮೂವೀಸ್ ಎಲ್ಲ ನೋಡ್ತಿರಲ್ಲ, ಅವ್ರನ್ನೆಲ್ಲ ನಾವು ಇನ್ಫೆಂಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾವೆಲ್ರಿ ಅಂದರೆ ಈ ಕಾರ್ಗಳೆಲ್ಲ ಇರುತ್ತೆ ಗೊತ್ತಾ, ಅಂದರೆ ಆರ್ಮರ್ಡ್ ಕಾರ್ಸ್ ಅಂತ ಹೇಳ್ತೀವಿ, ಆ ಥರ. ಇವ್ರೇನಂದರೆ ಎಲ್ಲಿ ಸಡನ್ನಾಗಿ ಎಲ್ಲಾದರೂ ಸೋಲ್ಜರ್ಸ್ ಬೇಕು ಅಂದರೆ ಅವಾಗ ಇವ್ರನ್ನ ಕರ್ಕೊಂಡೋಗಿ ಎಲ್ಲ ಡ್ರಾಪ್ ಮಾಡೋದು, ಈ ಥರದ್ದು. ಮತ್ತು ಇವ್ರ ಹತ್ರ ಆರ್ಮ್ಡ್ ವೆಹಿಕಲ್ಸ್ ಕೂಡ ಇರುತ್ತೆ. ಕೆಲವೆಲ್ಲ ನೀವು ನೋಡಿರ್ತೀರ, ಕಾರ್ಗಳಲ್ಲೇ ಗನ್ಗಳೆಲ್ಲ ಇಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಬಾಂಬ್ಗಳು ಇಟ್ಕೊಂಡಿರ್ತಾರೆ. ಆ ಥರದವ್ರನ್ನ ನಾವು ಕ್ಯಾವೆಲ್ರಿ ಅಂತೀವಿ. ಯೂಶ್ವಲಿ ಕ್ಯಾವೆಲ್ರಿ ಮತ್ತು ಟ್ಯಾಂಕ್ ರೆಜಿಮೆಂಟ್ ಕೂಡ ಇವಾಗ ಮಿಕ್ಸ್ ಆಗಿದೆ. ಇದೆಲ್ಲ ನಾನು ಹಳೆ ಕಾಲದ್ದು ಹೇಳ್ತಾ ಇರೋದು. ಓಕೆ, ಒಂದು 30 ವರ್ಷದ ಹಿಂದಿಂದು. ಟ್ಯಾಂಕ್ ರೆಜಿಮೆಂಟ್ಸ್ ಅಂದರೆ ನೀವು ನೋಡಿದಿರಲ್ಲ, ದೊಡ್ಡ ದೊಡ್ಡ ಟ್ಯಾಂಕ್ಗಳು, ಈಗ ನೀವು ಗೇಮ್ಸ್ಗಳಲ್ಲಿ ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀರ, ಅಂಥದನ್ನು ಟ್ಯಾಂಕ್ ರೆಜಿಮೆಂಟ್ಸ್ ಅಂತ ಕರಿತೀವಿ. ಇವೆಲ್ಲ ಕೂಡ ಆರ್ಮ್ಡ್ ಕಾರ್ಪ್ಸ್ಗೆ ಸೇರುತ್ತೆ. ಜೊತೆಗೆ ಗನ್ನರ್ಸ್ ರೆಜಿಮೆಂಟ್ ಅಂತ ಕೂಡ ಇರುತ್ತೆ. ಇದರಲ್ಲಿ ಒಂದು 13 ಜನ 15 ಜನ ಈ ಥರ ಇರ್ತಾರೆ. ಇವಾಗೆಲ್ಲ ಕೂಡ ಮಿಕ್ಸು. ನಾನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು, ಯಾಕಂದರೆ ಒಬ್ಬರು ಮಾಡೋ ಕೆಲಸ ಇನ್ನೊಬ್ಬರು ಕೂಡ ಮಾಡ್ತಾ ಇದ್ದಾರೆ ಈಗ, ಯಾಕಂದರೆ ಅದು ಎಫಿಷಿಯನ್ಸಿ ತುಂಬ ಬೆಟರ್ ಅಂತ. ದೆರ್ ಈಸ್ ಎ ಸಪ್ಲೈ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಟು. ಸೊ ಇದಿಷ್ಟು ಆಲ್ಮೋಸ್ಟ್ ಮರ್ಜ್ ಆದರೂ ಕೂಡ ಸಪ್ಲೈ ಆ್ಯಂಡ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಅಂತ ಇದೆ. ಸಪ್ಲೈನ ನಾವು ಲೊಜಿಸ್ಟಿಕ್ಸ್ ಅಂತ ಕರಿತೀವಿ. ಅಂದರೆ ಯಾರ್ಯಾರಿಗೆ ಯಾವಾಗ ಹೋಗಿ ಊಟ ಬೇಕು, ಗನ್ಸಲ್ಲಿ ಬುಲೆಟ್ಸ್ ಖಾಲಿ ಆದರೆ ಬುಲೆಟ್ಸ್ ಇರ್ಬೋದು, ವೆಪನ್ಸ್ ಏನಾದರೂ ಇದು ಬೇಕು ಅಂದರೆ ವೆಪನ್ಸ್ ಸಪ್ಲೈ ಮಾಡೋದಿರ್ಬೋದು, ಬಾಂಬ್ಗಳು ಸಪ್ಲೈ ಮಾಡೋದಿರ್ಬೋದು, ಕಂಪ್ಲೀಟಾಗಿ ಇವ್ರು ನೋಡ್ಕೊಳ್ತಾರೆ ಸಪ್ಲೈ ಅವರು. ಇಂಜಿನಿಯರಿಂಗ್ ಅವರು ಅಂದರೆ ಬ್ರಿಡ್ಜ್ಗಳು ಕಟ್ಟೋದು. ಇವಾಗ ಸಡನ್ನಾಗಿ ಏನೋ ಒಂದು ಬ್ರಿಡ್ಜ್ ಡ್ಯಾಮೇಜ್ ಆಗಿತ್ತು ಯುದ್ಧ ಮಾಡೋವಾಗ, ಅವಾಗ ಯುದ್ಧ ಆಗ್ತಾಯಿದ್ರು ಕೂಡ ಮಧ್ಯದಲ್ಲಿ ಹೋಗಿ ಬ್ರಿಡ್ಜ್ಗಳು ಕಟ್ಟೋದು, ಅದೆಲ್ಲ ಕೂಡ ಇಂಜಿನಿಯರಿಂಗ್ ಅವರು ಮಾಡ್ತಾ ಇರ್ತಾರೆ. ದಿ ಇಂಡಿಯನ್ ಆರ್ಮಿ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 7 ಕಮಾಂಡ್ಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್. ಮತ್ತು ಇನ್ನು ಫರ್ದರಲ್ಲಿ ನೋಡಿ, ಇಂಡಿಯನ್ ಆರ್ಮಿ ಅಂದಿದ ತಕ್ಷಣ ಇದೇನು ಸುಮ್ಮನೆ ಸರ್ ಇವಾಗ ಟೋಟಲಾಗಿ ನಮ್ದು ಇರೋಂಥದ್ದನ್ನು 3 ಗ್ರೂಪ್ ಮಾಡಿಬಿಟ್ಟಿದ್ದಾರೆ, ಈಗ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅಂತಂತೀರ. ಆದರೆ ಆ ಥರ ಅಲ್ಲ. ನಮ್ಮ ಇಂಡಿಯನ್ ಆರ್ಮಿಯಲ್ಲೇ ಹತ್ತತ್ರ 11 ಲಕ್ಷ ಜನನೋ 12 ಲಕ್ಷ ಜನನೋ ಇದ್ದಾರೆ. ಸೊ ತುಂಬ ದೊಡ್ಡ ಒಂದು ಆರ್ಮ್ಡ್ ಫೋರ್ಸಸ್ ನಮ್ಮದು. ಇದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಇಂಡಿಯನ್ ಆರ್ಮಿನ 7 ಕಮಾಂಡ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದನ್ನೇ ಫರ್ದರ್ 7 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಇದೆ, ವೆಸ್ಟರ್ನ್ ಕಮಾಂಡ್, ಈಸ್ಟರ್ನ್ ಕಮಾಂಡ್, ನಾರ್ತನ್ ಕಮಾಂಡ್, ಸದರ್ನ್ ಕಮಾಂಡ್ ಅಂತ. ಇದರದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ವೆಸ್ಟರ್ನ್ ಕಮಾಂಡ್ದು ಚಂಡೀಗಢ ಅಂತ ಒಂದು ಜಾಗ ಇದೆ, ಅಲ್ಲಿರ್ತಾರೆ. ಈಸ್ಟರ್ನ್ ಕಮಾಂಡ್ದು ವೆಸ್ಟ್ ಬೆಂಗಾಲ್, ನಾರ್ತನ್ ಕಮಾಂಡ್ದು ಕಾಶ್ಮೀರ್, ಸದರ್ನ್ ಕಮಾಂಡ್ದು ಮಹಾರಾಷ್ಟ್ರ, ಸೆಂಟ್ರಲ್ ಕಮಾಂಡ್ ಉತ್ತರ ಪ್ರದೇಶ್, ಟ್ರೈನಿಂಗ್ ಕಮಾಂಡ್ ಅಂದರೆ ಮಧ್ಯಪ್ರದೇಶ್, ಇವ್ರು ಬರೀ ಟ್ರೈನಿಂಗ್ ಕೊಡುವಂಥದ್ದು. ನಾರ್ತ್ ವೆಸ್ಟರ್ನ್ ಕಮಾಂಡ್ ಅಂದರೆ ಇವರು ಪಾಕಿಸ್ತಾನ್ ಬಾರ್ಡರ್ ಅಂದರೆ ರಾಜಸ್ಥಾನ್ ಹತ್ರ ಇರ್ತಾರೆ.
ಸೊ ನೋಡ್ಬೋದು ಇನ್ಫೆಂಟ್ರಿ ಅನ್ನಲ್ಲ, ಅದು ಇನ್ಫೆಂಟ್ರಿ ಈ ಥರ ಹೋಗಿ ಎಲ್ಲ ಬಾರ್ಡರ್ ಪೆಟ್ರೋಲ್ಸ್ ಅದು ಇದು ಮಾಡ್ತಾರೆ ಅವರು. ಇದು ಟ್ಯಾಂಕ್ ರೆಜಿಮೆಂಟ್. ಈಗ ಆ್ಯಕ್ಚುಲಿ ಕ್ಯಾವೆಲ್ರಿ ಟ್ಯಾಂಕ್ ರೆಜಿಮೆಂಟ್ ಎರಡು ಮರ್ಜ್ ಆಗೋಗಿರುತ್ತೆ, ಎಲ್ಲ ಒಂದೇ ಆಗೋಗಿರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಆರ್ಮಿ ಅಂತ. ಈಚ್ ಕಮಾಂಡ್ ಈಸ್ ಅಂಡರ್ ದಿ ಚಾರ್ಜ್ ಆಫ್ ಎ ಜನರಲ್ ಆಫೀಸರ್, ಕಮಾಂಡರ್ ಇನ್ ಚೀಫ್ ಆಫ್ ದಿ ರ್ಯಾಂಕ್ ಆಫ್ ಲ್ಯೂಟಿನೆಂಟ್ ಆರ್ ಲೆಫ್ಟಿನೆಂಟ್, ಎರಡು ಒಂದೇ, ಜನರಲ್, ಲ್ಯೂಟಿನೆಂಟ್ ಜನರಲ್ ಅಂತ. ಪ್ರತಿಯೊಂದು ಕಮಾಂಡ್ ಕೂಡ ಅದಕ್ಕೆ ಒಬ್ರು ಜನರಲ್ ಆಫೀಸರ್ ಇರ್ತಾರೆ, ಲೆಫ್ಟಿನೆಂಟ್ ಜನರಲ್ ಅಂತ, ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಈ ಆರ್ಮಿ ಕಮಾಂಡ್ಸ್ನ ನಾವು ಫರ್ದರ್ ಏರಿಯಾಸ್ ಮತ್ತು ಸಬ್ ಏರಿಯಾಸ್ ಅಂತ ಡಿವೈಡ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ಲು ಇದೆಲ್ಲದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾರ್ತನ್ ಕಮಾಂಡ್ ಅಂತ ಅಂದ್ಕೊಳ್ಳಿ, ಕಾಶ್ಮೀರ್ ಅಂತ. ಇವಾಗ ಕಾಶ್ಮೀರ ಇದು ಅಂತ ಹೇಳಿದ್ರೆ ಅಲ್ಲಿ ತುಂಬ ನಮ್ಮ ಒಂದು ಆರ್ಮ್ಡ್ ಫೋರ್ಸಸ್ನ ಕಾನ್ಸಂಟ್ರೇಷನ್ ಇರುತ್ತೆ, ಎಲ್ಲ ಕಡೆ ಡಿವೈಡ್ ಮಾಡಿರಬೇಕು. ಯಾರು ಯಾವುದನ್ನು ನೋಡ್ತಾ ಇದ್ದಾರೆ, ಈಗ ಸಡನ್ನಾಗಿ ಯಾರು ಅಟ್ಯಾಕ್ ಮಾಡಿದ್ರು ಅಂದರೆ ಎಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಸಡನ್ನಾಗಿ ಗೊತ್ತಾಗಬೇಕು. ಸೊ ಅದನ್ನು ಕೂಡ ಇನ್ನೂ ಫರ್ದರ್ ಆಗಿ ನಾವು ಡಿವೈಡ್ ಮಾಡಿರ್ತೀವಿ. ಸೊ ಏರಿಯಾಸ್ ಆಗಿ ಡಿವೈಡ್ ಮಾಡ್ತೀವಿ ಅದನ್ನು, ಮತ್ತು ಸಬ್ ಏರಿಯಾಸ್ ಆಗಿ ಡಿವೈಡ್ ಮಾಡ್ತೀವಿ, ಸೆಕ್ಟರ್ಸ್ ಅಂತ ಬರುತ್ತೆ. ಓಕೆ, ಏರಿಯಾಸ್ ಮತ್ತು ಸಬ್ ಏರಿಯಾಸ್ ಆಗಿ ಡಿವೈಡ್ ಮಾಡ್ತೀವಿ. ಇದನ್ನು ಏರಿಯಾಸ್ನ ಮೇಜರ್ ಜನರಲ್ ನೋಡ್ಕೊಳ್ತಾ ಇರ್ತಾರೆ, ಅದರ ಅಂಡರಲ್ಲಿ ಎಷ್ಟೊಂದು ಸಬ್ ಏರಿಯಾಸ್ ಇರುತ್ತೆ ಅದನ್ನು ಬ್ರಿಗೇಡಿಯರ್ಸು ನೋಡ್ಕೊಳ್ತಾ ಇರ್ತಾರೆ. The important training centers are the National Defence Academy in Khadakwasla near Pune, the Defence Personnel College in Wellington near Ooty, the National Defence College in New Delhi, the Indian Military Academy in Dehradun and the Officers Training School in Chennai. ಈಗ ನಮ್ಮ ಒಂದು ಲ್ಯಾಂಡ್ ಆರ್ಮಿ ಅಥವಾ ನಮ್ಮ ಒಂದು ಆರ್ಮಿ ಏನಿದೆ ಇದಕ್ಕೆ ಟ್ರೈನಿಂಗ್ ಸೆಂಟರ್ಸ್ ಕೂಡ ಸುಮಾರಿದೆ. ಒಂದು ಪುಣೆ ಹತ್ರ ಖಡಕ್ವಾಸ್ಲಾ ಅಂತ ಇದೆ, ಆಮೇಲೆ ವೆಲ್ಲಿಂಗ್ಟನ್ ಅಂತ ಒಂದು ಜಾಗ ಇದೆ, ಅಲ್ಲಿ ಊಟಿ ಹತ್ರ ಅಲ್ಲೊಂದಿದೆ, ಮತ್ತು ನ್ಯೂ ಡೆಲ್ಲಿಯಲ್ಲಿ ಒಂದು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅಂತ ಇದೆ ಅಲ್ಲೊಂದು, ಮತ್ತು ಡೆಹ್ರಾಡೂನಲ್ಲೊಂದು, ಮತ್ತು ಚೆನ್ನೈಯಲ್ಲೊಂದು, ಅಂದರೆ ತಮಿಳ್ನಾಡು. ದಿ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಆರ್ಮಿ ಇಸ್ ಟು ಪ್ರೊಟೆಕ್ಟ್ ದಿ ಲ್ಯಾಂಡ್ ಆ್ಯಂಡ್ ಇಟ್ಸ್ ಸಾವರ್ನಿಟಿ ಅಗೇನ್ಸ್ಟ್ ಅಟ್ಯಾಕ್ಸ್ ಬೈ ಫಾರಿನ್ ನೇಷನ್ಸ್. ಸೊ ಮೇನ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಆರ್ಮಿದು ಅಂತ ಹೇಳಿದ್ರೆ ನಮ್ಮ ಲ್ಯಾಂಡನ್ನ ಕಾಪಾಡೋದು. ಮೇನ್ ಇವ್ರದ್ದು ಏನಪ್ಪ ಅಂತಾದರೆ ಯಾರೂ ಕೂಡ ನಮ್ಮ ದೇಶದೊಳಗೆ ಲ್ಯಾಂಡ್ ಬಾರ್ಡರ್ ಪಾಸ್ ಮಾಡಿ ಬರದೆ ನೋಡ್ಕೊಳ್ಳೋವಂಥದ್ದು. ಸಿ ಬಾರ್ಡರ್ದು ಅದು ಬೇರೆ ನೋಡ್ಕೊಳ್ತಾರೆ, ಆಮೇಲೆ ಬರುತ್ತೆ, ಅದು ಕೋಸ್ಟ್ ಗಾರ್ಡ್ಸ್ ಅಂತ ಬರ್ತಾರೆ. ಇವ್ರ ಕೆಲಸ ಆರ್ಮಿ ಲ್ಯಾಂಡ್ ಬಾರ್ಡರ್ ಏನಿದೆ ಅದನ್ನು ದಾಟಿ ಯಾರು ಬರಬಾರ್ದು, ಬಂದವ್ರನ್ನ ಇವರು ತಡೆಯೋ ಅಂಥದ್ದು ಆಗಿರುತ್ತೆ. ಡಿಫೆನ್ಸ್ ಆಸ್ ಎ ಗ್ರೇಟ್ ಇನ್ಫ್ಲೂಯೆನ್ಸ್ ಆನ್ ಅವರ್ ಜಿಯೋಗ್ರಫಿಕಲ್, ಪೊಲಿಟಿಕಲ್, ಸೋಷಿಯಲ್ ಆ್ಯಂಡ್ ಟೆಕ್ನಿಕಲ್ ಎನ್ವಿರಾನ್ಮೆಂಟ್ಸ್. ನೋಡಿ, ಡಿಫೆನ್ಸ್ ಅಂದರೆ ಏನೋ ಇವ್ರು ಬಂದು ಕಾಪಾಡ್ತಾರೆ, ಯಾರೋ ಬಂದರೆ ನಮಗೇನು, ಎಲ್ಲೋ ಕಾಶ್ಮೀರಲ್ಲಿ ಬರ್ತಾರೆ, ಎಲ್ಲೋ ರಾಜಸ್ಥಾನಲ್ಲಿ ಬರ್ತಾರೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಡಿಫೆನ್ಸ್ ಅನ್ನೋದು ಬರೀ ಅವ್ರಿಗೆ ಮಾತ್ರ ಎಫೆಕ್ಟ್ ಆಗಲ್ಲ, ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ, ನಮ್ಮ ಜಿಯೋಗ್ರಫಿ ಮೇಲೆ, ಪಾಲಿಟಿಕ್ಸ್ ಮೇಲೆ, ಸೊಸೈಟಿ ಮೇಲೆ, ಟೆಕ್ನಾಲಜಿ ಮೇಲೆ, ಎಲ್ಲದ್ರ ಮೇಲೂ ಕೂಡ ಅದು ರೋಲ್ ಪ್ಲೇ ಮಾಡುತ್ತೆ. ಇಟ್ ಆಲ್ಸೋ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಗಾರ್ಡಿಂಗ್ ದಿ ಬಾರ್ಡರ್ ಏರಿಯಾಸ್ ಆ್ಯಂಡ್ ಇನ್ ಟ್ಯಾಕ್ಲಿಂಗ್ ನ್ಯಾಚುರಲ್ ಕಲಾಮಿಟೀಸ್. ಸೊ ಬಾರ್ಡರ್ ಏರಿಯಾಸ್ ಕಾಪಾಡೋದು ಜೊತೆಗೆ ನ್ಯಾಚುರಲ್ ಕಲಾಮಿಟೀಸ್ ಏನಾದರೂ ಆಯಿತು ಅಂದರೆ, ಈಗ ಹಿಮಾಚಲ್ ಪ್ರದೇಶಲ್ಲಿ ಲ್ಯಾಂಡ್ಸ್ಲೈಡ್ಗಳೆಲ್ಲ ಆಯಿತು, ರೀಸೆಂಟಾಗಿ ನೋಡಿರ್ಬೋದು, ಮತ್ತು ಒಂದು ಟನಲ್ ಕೊಲ್ಯಾಪ್ಸ್ ಆಗಿತ್ತು. ಇಂಥ ಸಿಚುವೇಶನ್ಸ್ ಏನಾದರೂ ಬಂದಾಗ ನ್ಯಾಚುರಲ್ ಕಲಾಮಿಟೀಸಲ್ಲೂ ನಾವು ಆರ್ಮ್ಡ್ ಫೋರ್ಸಸ್ನ ಯೂಸ್ ಮಾಡ್ಕೊಳ್ತೀವಿ. ಯೂಸ್ ಮಾಡ್ಕೊಂಡು ಏರ್ ಲಿಫ್ಟ್ ಮಾಡೋದು, ಇನ್ನೊಂದು ಮತ್ತೊಂದು, ಅವೆಲ್ಲ ಮಾಡಿಕೊಂಡು ಕಾಪಾಡ್ತೀವಿ ಜನಗಳನ್ನು. ದೇರ್ ಆರ್ 12,37,117 ಸೋಲ್ಜರ್ಸ್ ಇನ್ ದಿ ಲ್ಯಾಂಡ್ ಆರ್ಮಿ ಆ್ಯಂಡ್ 9,60,000 ರಿಸರ್ವ್ಡ್ ಸೋಲ್ಜರ್ಸ್. ಸೊ ನಮ್ಮ ದೇಶದ ಲ್ಯಾಂಡ್ ಆರ್ಮಿಯಲ್ಲೇ ನಾನು ಹೇಳ್ತಾ ಇರೋದು, ಆರ್ಮಿ ಒಂದು ಗ್ರೂಪಲ್ಲಿ 12 ಲಕ್ಷ ಚಿಲ್ಲರೆ ಸೋಲ್ಜರ್ಸ್ ಇದ್ದಾರೆ. ಇದು ಚಿಲ್ಲರೆ ಅಂತ ಯೂಸ್ ಮಾಡಬಾರ್ದು, 12,37,117 ಜನ ಸೋಲ್ಜರ್ಸ್ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಇವರು ಪ್ರೆಸೆಂಟ್ ಆ್ಯಕ್ಟಿವ್ ಸೋಲ್ಜರ್ಸ್. ಇದಲ್ಲದೆ 9,60,000 ರಿಸರ್ವ್ಡ್ ಸೋಲ್ಜರ್ಸ್ ಇರ್ತಾರೆ. ಅಂದರೆ ಈಗ ನಾವು BSF ಈ ಥರ ಎಲ್ಲ ಕರಿತೀವಿ. ಇವರೇನೆಂದರೆ ಮೇಜರಾಗಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿರಲ್ಲ, ಹಿಂದೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಏನಾದರೂ ಯುದ್ಧ ಶುರುವಾದರೆ ಇವ್ರನ್ನ ನಾವು ರೆಕ್ರೂಟ್ ಮಾಡ್ಕೊಳತ್ತಾರೆ. ಸೊ ಇದಿಷ್ಟು ಇಂಡಿಯನ್ ಆರ್ಮಿದು ಗೊತ್ತಾಯ್ತು ನಮಗೆ, ಲ್ಯಾಂಡ್ ಆರ್ಮಿದು. ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ನೇವಿ ಅಂದರೆ ಶಿಪ್ ಆರ್ಮಿ ಅಂದ್ಕೊಳ್ಳಿ ಸಿಂಪಲ್ ಆಗಿ, ವಾಟರ್ ಆರ್ಮಿ. ಸೊ ಇಂಡಿಯಾ ಹ್ಯಾಸ್ ದಿ ಒನ್ ಆಫ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ಕೋಸ್ಟ್ ಲೈನ್. ನಮ್ಮ ದೇಶದ ಕೋಸ್ಟ್ ಲೈನ್ ಕೂಡ ತುಂಬ ದೊಡ್ಡದಿದೆ. ನಮ್ಮ ಕೋಸ್ಟ್ ಹೆಂಗಂದರೆ ಒಂಥರ ವಿ ಶೇಪಲ್ಲಿ ಹೋಗುತ್ತೆ. ಸೊ ನಮ್ಮ ವಾಟರ್ ಬಾರ್ಡರ್ ಕೂಡ ತುಂಬ ಜಾಸ್ತಿ ಇದೆ. ವಿ ರಿಕ್ವೈರ್ ಎ ಸ್ಟ್ರಾಂಗ್ ನೇವಲ್ ಫೋರ್ಸ್ ಟು ಪ್ರೊಟೆಕ್ಟ್ ದಿ ಐಲ್ಯಾಂಡ್ಸ್ ಆಫ್ ಅಂಡಮಾನ್ ನಿಕೋಬಾರ್ ಆ್ಯಂಡ್ ದಿ ಲಕ್ಷದ್ವೀಪ್ ಟುಗೆದರ್ ವಿತ್ ದಿ ಕೋಸ್ಟ್ ಆಫ್ ದಿ ಮೈನ್ಲ್ಯಾಂಡ್. ನೋಡಿ, ನಮಗೆ ವಲ್ನರಬಲ್ ಪಾಯಿಂಟ್ಸ್ ಯಾವುದಪ್ಪ ಅಂದರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಂತ. ಯಾಕಂದರೆ ಇದಿತ್ತು ಅಂದರೆ ನಮ್ಮ ಕಂಟ್ರೋಲಲ್ಲಿ ಚೈನಾದವ್ರು ಜಾಸ್ತಿ ಆಟ ಆಡೋಕ್ಕಾಗಲ್ಲ. ಸೊ ಭಯ ಬೀಳ್ತಾರೆ.
ಸೊ ಅದನ್ನು ಕಾಪಾಡ್ಕೊಳ್ಳೋದು ನಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಲಕ್ಷದ್ವೀಪ್ ಇದೆ, ಮತ್ತು ನಮ್ಮ ಒಂದು ವೆಸ್ಟರ್ನ್ ಬಾರ್ಡರ್, ಈ ಪಾಕಿಸ್ತಾನ ಪಕ್ಕದಲ್ಲಿ ಇಲ್ಲೆಲ್ಲ ಇದೆಯಲ್ಲ, ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗುಜರಾತಿ ಬಾರ್ಡರು, ಇದನ್ನು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಸ್ಮಗ್ಲಿಂಗ್ ಇರ್ಬೋದು, ತುಂಬ ಅಟ್ಯಾಕ್ಸ್ ಇರ್ಬೋದು, ಇದೇ ಕಡೆಯಿಂದನೇ ಆಗೋದು. ದಿ ಹೆಡ್ ಕ್ವಾರ್ಟರ್ಸ್ ಆಫ್ ದಿ ನೇವಿ ಈಸ್ ಆಲ್ಸೋ ಇನ್ ನ್ಯೂ ಡೆಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ನ್ಯೂ ಡೆಲ್ಲಿಯಲ್ಲಿದೆ. ಇದರ ಹೆಡ್ನ ಅಡ್ಮಿರಲ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ವಲ್ವ ನಾವು, ಜನರಲ್, ಅಡ್ಮಿರಲ್, ಏರ್ ಚೀಫ್ ಮಾರ್ಷಲ್ ಅಂತ. ಸೊ ನೇವಿಗೆ ಅಡ್ಮಿರಲ್ ಅಂತ ಇರ್ತಾರೆ. ಅಂಡರ್ ಹಿಮ್, ಇವರ ಕೆಳಗಡೆ ಬೇರೆ ಬೇರೆ ಆಫೀಸರ್ಸ್ ಎಲ್ಲ ಕೂಡ ಇರ್ತಾರೆ. ವೈಸ್ ಅಡ್ಮಿರಲ್, ರೇರ್ ಅಡ್ಮಿರಲ್, ಕಮಾಂಡರ್, ಕ್ಯಾಪ್ಟನ್, ಲೆಫ್ಟಿನೆಂಟ್ ಕಮಾಂಡರ್, ಲೆಫ್ಟಿನೆಂಟ್ ಆ್ಯಂಡ್ ಸಬ್ ಲೆಫ್ಟಿನೆಂಟ್, ಈ ಥರ ಸುಮಾರು ಆಫೀಸರ್ಗಳಿರ್ತಾರೆ ಇವ್ರ ಅಂಡರಲ್ಲಿ. ಯಾಕಂದರೆ ಇದನ್ನು ಫರ್ದರ್ ಡಿವೈಡ್ ಮಾಡಿಬಿಟ್ಟು ವೆಸ್ಟರ್ನ್ ಕಮಾಂಡ್, ಈಸ್ಟರ್ನ್ ಕಮಾಂಡ್, ಈ ಥರ ಎಲ್ಲ ಚೇಂಜಸ್ ಮಾಡ್ಕೊಂಡಿರ್ತಾರೆ, ಗ್ರೂಪ್ಸ್ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡೋದಕ್ಕೆ ನೇವಲ್ ಫೋರ್ಸ್ ಅಂದರೆ ಶಿಪ್ ಆರ್ಮಿದು ನೋಡೋಣ. ಅವರ್ ನೇವಿ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಇಂಟು 3 ನೇವಲ್ ಕಮಾಂಡ್ಸ್ ವಿಚ್ ಆರ್, 3 ಗ್ರೂಪ್ ಆಗಿ ಮಾಡಿದ್ದೀವಿ ನಾವು ನೇವಲ್ ಫೋರ್ಸ್ನ. ಯಾಕಂದರೆ ನಮ್ಮ ಇಂಡಿಯಾ ಒಂದು ರೀತಿ ಇನ್ವರ್ಸ್ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ, ವಿ ಶೇಪಲ್ಲಿ ಇರುತ್ತೆ. ಸೊ ಒಂದು ಬಂದು ವೆಸ್ಟರ್ನ್ ನೇವಲ್ ಕಮಾಂಡ್ ಅಂತ, ಇದು ಮುಂಬೈ ಮಹಾರಾಷ್ಟ್ರ ಅಲ್ಲಿದೆ. ಈಸ್ಟರ್ನ್ ನೇವಲ್ ಕಮಾಂಡ್ ಅಂತ ವಿಶಾಖಪಟ್ಟಣಂ ಆಂಧ್ರದಲ್ಲಿದೆ. ಸದರ್ನ್ ಕಮಾಂಡ್ ಅಂತ ಕೇರಳದಲ್ಲಿ ಕೊಚ್ಚಿನಲ್ಲಿ ಇದೆ. ದಿ ನೇವಿ ಹ್ಯಾಸ್ 2 ಫ್ಲೀಟ್ಸ್. ಸೊ ಈ ಕಮಾಂಡ್ ಸ್ಟ್ರಕ್ಚರ್ 3 ಇದ್ರೂ ಕೂಡ ಇದರಲ್ಲಿ ಮೈನಾಗಿ ನಮಗೆ ಫ್ಲೀಟ್ ವೈಸ್ ನೋಡಿದ್ರೆ 2 ಇರುತ್ತೆ, ವೆಸ್ಟರ್ನ್ ಫ್ಲೀಟ್ ಮತ್ತು ಈಸ್ಟರ್ನ್ ಫ್ಲೀಟ್. ಇಂಡಿಯಾದ ಲೆಫ್ಟ್ ಸೈಡ್ಗೆ ನಾವು ವೆಸ್ಟರ್ನ್ ಫ್ಲೀಟ್ ಅಂತ ಕರಿತೀವಿ, ಪಾಕಿಸ್ತಾನ ಕಡೆಗೆ ಏನಿದೆ ಅದನ್ನು. ಈಸ್ಟರ್ನ್ ಫ್ಲೀಟ್ ಅಂದರೆ ಏನು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್, ಬಾಂಗ್ಲಾದೇಶ್, ಮ್ಯಾನ್ಮಾರ್ ಈ ಕಡೆಗೆ ಜಾಗ ಬರುತ್ತೆ, ಇದನ್ನು ಹ್ಯಾಂಡಲ್ ಮಾಡೋದನ್ನು ಈಸ್ಟರ್ನ್ ಫ್ಲೀಟ್ ಅಂತ ಕರಿತೀವಿ. ಇಂಡಿಯನ್ ನೇವಿ ಈಸ್ ಯೂಜ್ ಆ್ಯಂಡ್ ಟು ಎಕ್ಸ್ಪ್ಯಾಂಡ್ ಇಟ್ ಫರ್ದರ್, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಹ್ಯಾಸ್ ಟು ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ವಿಶಾಖಪಟ್ಟಣಂ. ನೋಡಿ, ಇಂಡಿಯಾಗೆ ನೇವಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಮಗೆ ಚೈನಾದವರ ಥ್ರೆಟ್, ಪಾಕಿಸ್ತಾನವರೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಿಡಿ, ನಮಗೆ ನೇವಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅವ್ರ ಲ್ಯಾಂಡದು ಮಾತ್ರ. ಆದರೆ ಚೈನಾದವರು ಲ್ಯಾಂಡ್ ತುಂಬ ಕಷ್ಟ ಅವ್ರಿಗೆ, ನೇವಿಯಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ಮತ್ತು ನಮ್ಮ ನೇವಿ ಏನು ಸಮುದ್ರ ಇದೆ ಇಂಡಿಯನ್ ಕಂಟ್ರೋಲಲ್ಲಿ ಅಥವಾ ಇಂಡಿಯನ್ ಇನ್ಫ್ಲುಯೆನ್ಸಲ್ಲಿ, ಇದು ತುಂಬ ದೊಡ್ಡದಿದೆ. ಇಂಡಿಯನ್ ಓಷನ್ ಇರ್ಬೋದು, ಬೇ ಆಫ್ ಬೆಂಗಾಲ್ ಇರ್ಬೋದು. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಅಂತೇಳ್ಬಿಟ್ಟು ನಮಗೆ ಜಾಸ್ತಿ ಶಿಪ್ಗಳಿರ್ಬೋದು, ಜಾಸ್ತಿ ಸಬ್ಮೆರಿನ್ಸ್ ಇವೆಲ್ಲ ಬೇಕಾಗತ್ತೆ. ಅದಕ್ಕೆ ನಮ್ಮ ದೇಶದಲ್ಲಿ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ದೀವಿ ವಿಶಾಖಪಟ್ಟಣಮಲ್ಲಿ. ಅಂದರೆ ಇವರು ಶಿಪ್ಗಳು ಅದು ಇದನ್ನೆಲ್ಲ ರೆಡಿ ಮಾಡೋದು ಮತ್ತು ಅದನ್ನು ಡಾಕ್ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಬಿಸೈಡ್ಸ್ ಶಿಪ್ ಬಿಲ್ಡಿಂಗ್ ವರ್ಕ್ ಆಲ್ಸೋ ಗೋಸ್ ಆನ್ ಇನ್ ಕಲ್ಕತ್ತಾ ಆ್ಯಂಡ್ ಗೋವಾ. ಇದ್ರ ಜೊತೆಗೆ ಕೋಲ್ಕತ್ತಾ ಮತ್ತು ಗೋವಾದಲ್ಲೂ ಕೂಡ ಒಂದು ಮಟ್ಟಿಗೆ ನಾವು ಶಿಪ್ ಬಿಲ್ಡಿಂಗ್ನ ಮಾಡ್ತೀವಿ. ಶಿಪ್ಸ್, ಸಬ್ಮೆರಿನ್ಸ್ ಆ್ಯಂಡ್ ಸ್ಮಾಲ್ ಬೋಟ್ಸ್ ಆರ್ ಆಲ್ಸೋ ಬಿಲ್ಟ್ ಇನ್ ದೀಸ್ ಶಿಪ್ ಯಾರ್ಡ್ಸ್. ಈಗ ಬರೀ ಡಿಸ್ಟ್ರಾಯರ್ಸ್ನ ಅದನ್ನು ಮಾತ್ರ ನಾವು ರೆಡಿ ಮಾಡ್ತೀವಿ ಅಂತ ಇಲ್ಲ, ಶಿಪ್ಗಳು, ಸಬ್ಮೆರಿನ್ಗಳು, ಚಿಕ್ಕ ಚಿಕ್ಕ ಬೋಟ್ಗಳು ಎಲ್ಲ ಕೂಡ ಡೆವಲಪ್ ಮಾಡ್ತೀವಿ. ಈಗ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಹೊಸದಾಗಿ ಒಂದನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದಾರೆ, ಇಂಡಿಯಾದು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೇರಿಯಸ್ ಫ್ರಿಗೇಟ್ಸ್ ಅಂದರೂ ಕೂಡ ಇದು ಕೂಡ ಒಂದು ರೀತಿ ಫುಲ್ಲು ವೆಪನ್ಸ್ ಇರುವಂಥ ಒಂದು ದೊಡ್ಡ ಶಿಪ್ ಇದು. ಮಾಮೂಲಿ ಏನು ಡಿಸ್ಟ್ರಾಯರ್ಸ್ ಅದು ಇದು ಹೇಳ್ತೀವಿ ಅದೇ ಥರನೇ ಫ್ರಿಗೇಟ್ಸ್ ಕೂಡ. ಇವಾಗ ನಿಮಗೆ ಡಿಸ್ಟ್ರಾಯರ್ಗೂ ಫ್ರಿಗೇಟ್ಗೂ ಈ ಕಾಲದಲ್ಲಿ ಡಿಫ್ರೆನ್ಸ್ ಜಾಸ್ತಿ ಇಲ್ಲ, ಎರಡು ಒಂದೇ. ಎಕ್ಸಾಂಪಲ್ ವಾರ್ಶಿಪ್ಸ್ ಲೈಕ್ INS ನೀಲಗಿರಿ, ಹಿಮಗಿರಿ, ದೇವಗಿರಿ, ತಾರಾಗಿರಿ, ವಿಂಧ್ಯಗಿರಿ, ಚಕ್ರಧಾರಿ ಆ್ಯಂಡ್ INS ಗೋದಾವರಿ, ಇವಿಷ್ಟು ಈ ಥರದೆಲ್ಲ ಎಷ್ಟೊಂದು ಫ್ರಿಗೇಟ್ಸು ನಮ್ಮ ಒಂದು ದೇಶದಲ್ಲಿ ಇದೆ. ಜೊತೆಗೆ ಸರ್ವೆ ಶಿಪ್ಸು, ಅದಾದಮೇಲೆ ಕೋಸ್ಟ್ ಗಾರ್ಡ್ ಫೋರ್ಸಸ್ಸು, ಇವೆಲ್ಲ ಕೂಡ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಹೊಸದಾಗಿ INS ವಿಭೂತಿ, ಎ ವಾರ್ಶಿಪ್ ಎಕ್ವಿಪ್ಡ್ ವಿತ್ ರಾಕೆಟ್ಸ್ ವಾಸ್ ಕನ್ಸ್ಟ್ರಕ್ಟೆಡ್. ಇದ್ರ ಜೊತೆಗೆ INS ವಿಭೂತಿ ಅಂತ ಒಂದು ನಾವು ಫ್ರಿಗೇಟ್ನ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ನಮ್ಮ ಒಂದು ಇದರೊಳಗೆ. ಜೊತೆಗೆ ಒಂದು ಇದರಲ್ಲಿ ಇಲ್ಲದೇ ಇರೋಂಥ ನ್ಯೂಸ್ ಏನಪ್ಪ ಅಂದರೆ, ಒಂದು ದೊಡ್ಡ ಶಿಪ್ ಬರುತ್ತೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ, ಅದನ್ನು ಕೂಡ ಹೊಸದಾಗಿ ಒಂದನ್ನು ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಡ್ಯೂ ಟು ಆಲ್ ಅಂದರೆ ಆಲ್ರೆಡಿ 2 ಇದೆ, ಈಗ ಇನ್ನೊಂದನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಡ್ಯೂ ಟು ಆಲ್ ದೀಸ್ ಡೆವಲಪ್ಮೆಂಟ್ಸ್, ಇಂಡಿಯಾ ಈಸ್ ಕನ್ಸಿಡರ್ಡ್ ದಿ 6th ನೇಷನ್ ಟು ಪೊಸೆಸ್ ಅಲ್ಟ್ರಾ ಮಾಡರ್ನ್ ವಾರ್ಶಿಪ್ಸ್. ಈ ಎಲ್ಲ ಡೆವಲಪ್ಮೆಂಟಿಂದ ಪ್ರಪಂಚದಲ್ಲಿ ಯಾರಪ್ಪ ತುಂಬ ಸ್ಟ್ರಾಂಗೆಸ್ಟ್ ಅಂತ ನೋಡ್ತಾ ಬಂದರೆ, ನೇವಿಯಲ್ಲಿ ಅಂದರೆ ನಾನು ಬೇರೆ ಆರ್ಮಿ, ಏರ್ಫೋರ್ಸ್ ಇದೆಲ್ಲ ಹೇಳ್ತಲ್ಲ, ನೇವಿ ವೈಸ್ ನೋಡಿದ್ರೆ 6ನೇ ದೇಶ ಆಗಿದೆ. ಅಂದರೆ ಟಾಪಿಂದ ನೋಡಿದ್ರೆ 6ನೇ ದೇಶ ಶಿಪ್ಗಳಲ್ಲಿ. ಇಂಡಿಯನ್ ನೇವಿ ಆ್ಯಸ್ 2 ಟ್ರೈನಿಂಗ್ ಸೆಂಟರ್ಸ್, ಒನ್ ಇನ್ ಕೇರಳ INS ಒಂದುವರ್ತಿ ಆ್ಯಂಡ್ ಅದರ್ ಇನ್ ಮಹಾರಾಷ್ಟ್ರ INS ಶಿವಾಜಿ ಅಟ್ ಲೋನಾವಲಾ. ಸೊ 2 ಟ್ರೈನಿಂಗ್ ಸೆಂಟರ್ಸ್ ಇದೆ ನೇವಿಗೆ ಅಂತ, ಒಂದು ಕೇರಳದಲ್ಲಿ, ಇನ್ನೊಂದು ಮಹಾರಾಷ್ಟ್ರದಲ್ಲಿ.
ಸೊ ಇದಿಷ್ಟು ನೇವಿದಾಯಿತು. ನೋಡಿದ್ರಲ್ಲ, ಇದೆಲ್ಲ ಫ್ರಿಗೇಟ್ಸ್ ಅಂತ. ಡಿಸ್ಟ್ರಾಯರ್ ಅಂದರೆ ದೊಡ್ಡ ದೊಡ್ಡ ಇದಿಟ್ಟಿರ್ತಾರೆ ಅವರು, ಕ್ಯಾನನ್ಸ್ ಟೈಪ್, ಅಂದರೆ ಹಳೆಕಾಲದ ಕ್ಯಾನನ್ಸ್ ಅಲ್ಲ, ಮಾಡರ್ನ್ ಆರ್ಟಿಲರಿ ಥರ. ಇದು ಫ್ರಿಗೇಟ್ಸ್. ಇಂಡಿಯನ್ ಏರ್ಫೋರ್ಸ್ ಅಂತ. ಈಗ ನಮಗೆ ಲ್ಯಾಂಡ್ ಆಯಿತು, ವಾಟರ್ ಆಯಿತು, ಇದು ಏರ್ ಅಂತ. ಅಂದರೆ ಏರ್ ಸುಪೀರಿಯರಿಟಿ ಕಾಪಾಡ್ಕೊಳ್ಳೋಕ್ಕೆ ನಾವು ಏರ್ಫೋರ್ಸ್ನ ಕೂಡ ಇಟ್ಟಿದ್ದೀವಿ ನಮ್ಮ ದೇಶದಲ್ಲಿ. ದಿ ಇಂಡಿಯನ್ ಏರ್ಫೋರ್ಸ್ ಇಸ್ ಎ ಮಾಡರ್ನ್ ಯೂನಿಟ್ ವೆಲ್ ಎಕ್ವಿಪ್ಡ್ ವಿತ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್. ನಮ್ಮ ಇಂಡಿಯನ್ ಏರ್ಫೋರ್ಸ್ ಕೂಡ ತುಂಬ ಮಾಡರ್ನ್ ಅಂತ ಹೇಳ್ಬೋದು. ನಮ್ಮಲ್ಲಿ ಹೊಸ ತುಂಬ ಟೆಕ್ನಾಲಜಿಕಲಿ ಸುಪೀರಿಯರ್ ಇರೋಂಥ ಏರ್ಕ್ರಾಫ್ಟ್ ಎಲ್ಲ ಕೂಡ ನಮ್ಮಲ್ಲಿ ಇದೆ. ಇಟ್ ಹ್ಯಾಸ್ ಗುಡ್ ಡಿಫೆನ್ಸ್ ಎಕ್ವಿಪ್ಮೆಂಟ್, ವೆಲ್ ಡೆವಲಪ್ಡ್ ಕಮ್ಯುನಿಕೇಷನ್ ನೆಟ್ವರ್ಕ್, ಲೇಟೆಸ್ಟ್ ಸ್ಪೈಯಿಂಗ್ ಟೆಕ್ನಾಲಜಿ, ಕೇಪಬಿಲಿಟಿ ಟು ಕನ್ಫ್ರಂಟ್ ದಿ ಎನಿಮಿ ಆ್ಯಂಡ್ ಡಿಫೆಂಡ್ ದಿ ನೇಷನ್. ಸೊ ನಮ್ಮ ಏರ್ಫೋರ್ಸ್ ತುಂಬ ಕೇಪಬಲ್ ಅಂತ ಹೇಳ್ಬೋದು. ಯಾಕಂದರೆ ಟ್ರೈನಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಂಡಿಯಾದು. ನೀವು ಬೇರೆ ಏನಾದರೂ ಹೇಳ್ಬೋದು ನಾವು, ಏರ್ಕ್ರಾಫ್ಟ್ ಸರ್ ಅದೊಂದು ಇದೊಂದು ಇದೆ ಅಂತ. ಆದರೆ ನಮ್ಮ ಟ್ರೈನಿಂಗ್, ನಮ್ಮ ಪೈಲಟ್ಸ್ ಏನಿದ್ದಾರೆ ಇದು ತುಂಬ ಚೆನ್ನಾಗಿದೆ. ಆದರೆ ಜಾಸ್ತಿ ಜನ ಇಲ್ಲ ಅಷ್ಟೇ. ಆದರೆ ನಾವು ಬೇಕಾದಾಗ ಅವ್ರನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನಮ್ಮಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ ಇದೆ, ಕಮ್ಯುನಿಕೇಷನ್ ನೆಟ್ವರ್ಕ್ಸ್ ಚೆನ್ನಾಗಿದೆ, ಸ್ಪೈಯಿಂಗ್ ಟೆಕ್ನಾಲಜಿ. ಅಂದರೆ ಈಗ ಪಾಕಿಸ್ತಾನವ್ರು ಅಟ್ಯಾಕ್ ಮಾಡೋದಕ್ಕೆ ಮೊದಲೇ ನಮ್ಗೆ ಆಲ್ರೆಡಿ ಅವ್ರು ಪಾಕಿಸ್ತಾನಿಂದ ಯಾವುದಾದ್ರು ಏರ್ಪ್ಲೇನ್ ಏನಾದರೂ ಮೇಲೆ ಇದ್ದರೆ ಏರ್ಪೋರ್ಟಿಂದ ನಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ಥರ ಸ್ಪೈಯಿಂಗ್ ಟೆಕ್ನಾಲಜಿ ಇರ್ಬೋದು. ಮತ್ತು ಇಮ್ಮಿಡಿಯೇಟ್ ರೆಸ್ಪಾನ್ಸ್, ಇದು ತುಂಬ ಇಂಪಾರ್ಟೆಂಟ್ ಏರ್ಕ್ರಾಫ್ಟಲ್ಲಿ. ನೀವು ಯಾವಾಗಾದ್ರೂ ಏರ್ಪೋರ್ಟ್ಗೆ ಹೋಗಿದ್ರೆ ನೋಡ್ಬೋದು, ಒಂದು 9 o'clock ಹೋಗುತ್ತೆ ಫ್ಲೈಟ್ ಅಂದರೆ ನೀವು 1 hour ಮೊದಲು 2 hour ಮೊದಲು ನಿಂತಿರಬೇಕು. ಈ ಥರ ಎಲ್ಲ ಇರೋದಿಲ್ಲ, ಅದೆಲ್ಲ ಕಮರ್ಷಿಯಲ್ ಪ್ಲೇನ್ಸ್ಗೆ ಮಾತ್ರ. ನಮ್ಮ ಒಂದು ಏರ್ಕ್ರಾಫ್ಟ್ ಇದೆಲ್ಲ ಯಾವ ಥರ ಇರುತ್ತೆ ಏರ್ಫೋರ್ಸ್ ಅಂದರೆ, ವಿತಿನ್ 8 minutes ಏನೋ ಅವರು ಟೇಕ್ ಆಫ್ ಆಗ್ಬೋದು. 8 minutesಲ್ಲಿ ಅವರು ಟರ್ನ್ ಆಗಿ ಅಟ್ಯಾಕ್ ಮಾಡೋಕ್ಕೆ ಗಾಳಿಯಲ್ಲಿ ತೇಲ್ಬೋದು. ಇಷ್ಟು ಕ್ವಿಕ್ಕಾಗಿ ನಮ್ಮ ಒಂದು ಇದಿದೆ. ಅದು ಇನ್ನೂ ಕಮ್ಮಿ ಮಾಡ್ತಾ ಇದ್ದಾರೆ, ಆದರೆ ಇವಾಗ ಸದ್ಯಕ್ಕೆ 8 minutes ಅಂದ್ಕೊಂಡಿದ್ದೀನಿ, ಕ್ಲಿಯರಾಗಿ ಗೊತ್ತಿಲ್ಲ. ಇಟ್ ಆಲ್ಸೋ ಹ್ಯಾಸ್ ಸಫಿಷಿಯೆಂಟ್ ನಂಬರ್ ಆಫ್ ವಾರ್ಪ್ಲೇನ್ಸ್, ಹೆಲಿಕಾಪ್ಟರ್ಸ್ ಆ್ಯಂಡ್ ಅಸಾಲ್ಟ್ ಏರ್ಕ್ರಾಫ್ಟ್ಸ್ ಅಂತ. ನಮ್ಮಲ್ಲಿ ಎಷ್ಟೊಂದು ವಾರ್ಪ್ಲೇನು, ಹೆಲಿಕಾಪ್ಟರ್, ಅಸಾಲ್ಟ್ ಏರ್ಕ್ರಾಫ್ಟ್ಸ್ ಇವೆಲ್ಲ ಕೂಡ ಎಲ್ಲ ಥರದ್ದು ಇದೆ. ಈ ಲಾಜಿಸ್ಟಿಕ್ ಏರ್ಪ್ಲೇನ್ಸ್ ಇರ್ಬೋದು, ಅಥವಾ ಫೈಟರ್ ಜೆಟ್ಸ್ ಇರ್ಬೋದು, ಅಥವಾ ಈ ಥರ ಪರ್ಸ್ನಲ್ ಕ್ಯಾರಿಂಗ್ ಅಂದರೆ ಜನಗಳನ್ನ ಕ್ಯಾರಿ ಮಾಡುವಂಥ ಒಂದು ಪ್ಲೇನ್ಗಳಿರ್ಬೋದು, ಇವೆಲ್ಲ ಕೂಡ ಇದೆ ಇಂಡಿಯನ್ ಏರ್ಫೋರ್ಸಲ್ಲಿ. ಸೊ ಇಂಡಿಯನ್ ಏರ್ಫೋರ್ಸ್ ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅಂತ ನೋಡೋಣ. ದಿ ಇಂಡಿಯನ್ ಏರ್ಫೋರ್ಸ್ ವರ್ಕ್ಸ್ ಎಫೆಕ್ಟಿವ್ಲಿ ಆ್ಯಂಡ್ ಕರೇಜಿಯಸ್ಲಿ ಬೋತ್ ಡ್ಯೂರಿಂಗ್ ವಾರ್ ಟೈಮ್ಸ್ ಆ್ಯಂಡ್ ಪೀಸ್ ಟೈಮ್ಸ್. ನೋಡಿ, ಏರ್ಫೋರ್ಸ್ ಕೆಲಸ ಏನಪ್ಪ ಅಂದರೆ, ಒಂದು ಇವ್ರು ಯುದ್ಧ ಬಂದಾಗ ಮಾತ್ರ ಏನು ಮಾಡೋಂಗಿರಲ್ಲ. ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಆರ್ಮಿದು ಅದೇ ಥರ ಇರುತ್ತೆ, ಇವ್ರದ್ದು ಅದೇ ಥರ ಇರುತ್ತೆ. ಆದರೆ ಅವರು ಬರೀ ಕಾಪಾಡ್ತಾ ಇರ್ತಾರೆ, ಕಂಟಿನ್ಯೂಸ್ ಆಗಿ ಕಾಪಾಡ್ತಾ ಇರ್ತಾರೆ. ಆದರೆ ಏರ್ಫೋರ್ಸ್ದು ನಾವೇನು ಅನ್ಕೊತೀವಿ ಅಂದರೆ, ಇವ್ರಿಗೇನೋ ಯುದ್ಧ ಇಲ್ಲ ಅಂದರೆ ಏನೂ ಕೆಲಸ ಇರಲ್ಲ, ಆರಾಮಾಗಿರ್ಬೋದು ಅಲ್ಲಿ ಅಂತ. ಆದರೆ ಆ ಥರ ಅಲ್ಲ, ಇವರು ಆರಾಮಾಗಿ ಆ ಟೈಮಲ್ಲಿ ನಮ್ಗೆ ಅನ್ನಿಸ್ತಾ ಇದ್ರು. ಒಂದು ಟ್ರೈನಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ, ಇನ್ನೊಂದು ಯುದ್ಧ ಇಲ್ಲ ಅಂದಾಗ ಪೀಸ್ ಟೈಮ್ಸಲ್ಲೂ ಏನಾದರೂ ಒಂದು ಕೆಲಾಮಿಟೀಸ್ ಆಯಿತು ಅಂದ್ಕೊಳ್ಳಿ, ಭೂಕಂಪ ಆಗೋದು, ಲ್ಯಾಂಡ್ಸ್ಲೈಡ್ ಆಗೋದು, ಈ ಥರ ಏನಾದರೂ ಇದ್ದಾಗ ಏರ್ಫೋರ್ಸ್ ಅವರು ಆ್ಯಕ್ಟಿವ್ ಆಗಿ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಟ್ ಹ್ಯಾಸ್ ಸಕ್ಸೀಡೆಡ್ ಇನ್ ಎನ್ಶೂರಿಂಗ್ ಸೇಫ್ಟಿ, ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ. ನಮ್ಮ ದೇಶನ ಕಾಪಾಡೋದಕ್ಕೆ ಏನೇ ಒಂದು ಸಡನ್ನಾಗಿ ಅಟ್ಯಾಕ್ಸ್ ಬಂದರೂ ಕೂಡ ಏರ್ಕ್ರಾಫ್ಟೇ ಇವಾಗೆಲ್ಲ ಫಸ್ಟ್ ರಿಯಾಕ್ಷನ್ ಆಗಿರುತ್ತೆ. ಮೊದಲೆಲ್ಲ ಆರ್ಮಿ ಇರ್ತಾಯಿತ್ತು, ಈಗ ಏರ್ಕ್ರಾಫ್ಟ್ ಫಸ್ಟು ರೆಸ್ಪಾಂಡ್ ಆಗ್ತಾ ಇದೆ. ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಏರ್ಫೋರ್ಸ್ ಈಸ್ ಇನ್ ನ್ಯೂ ಡೆಲ್ಲಿ. ಇದು ಕೂಡ ನ್ಯೂ ಡೆಲ್ಲಿಯಲ್ಲಿದೆ. ದಿ ಹೆಡ್ ಆಫ್ ದಿ ಏರ್ಫೋರ್ಸ್ ಈಸ್ ಏರ್ ಚೀಫ್ ಮಾರ್ಷಲ್. ಈ ಏರ್ಫೋರ್ಸ್ನ ಮೈನ್ ಹೆಡ್ ಯಾರು ಇರ್ತಾರೆ, ಏರ್ ಚೀಫ್ ಮಾರ್ಷಲ್ ಅಂತ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಕೂಡ 5 ಆಪರೇಷನಲ್ ಕಮಾಂಡ್ಸ್ ಆಗಿ ಮತ್ತು 2 ಫಂಕ್ಷನಲ್ ಕಮಾಂಡ್ಸ್ ಆಗಿ ಡಿವೈಡ್ ಆಗಿದೆ. ಓಕೆ, ಸೊ ಏನೇನು ನೋಡೋಣ. ಇದು ಕೂಡ ಆರ್ಮಿ ಥರನೇ. ವೆಸ್ಟರ್ನ್ ಕಮಾಂಡ್ ಇದೆ, ನ್ಯೂ ಡೆಲ್ಲಿಯಿಂದ ಹ್ಯಾಂಡ್ಲ್ ಮಾಡ್ತಾರೆ. ಈಸ್ಟರ್ನ್ ಕಮಾಂಡ್ ಇದೆ, ಶಿಲ್ಲಾಂಗಿಂದ ಹ್ಯಾಂಡ್ಲ್ ಮಾಡ್ತಾರೆ, ಮೇಘಾಲಯ. ಸೆಂಟ್ರಲ್ ಕಮಾಂಡ್ನ ಉತ್ತರ ಪ್ರದೇಶ್. ನಾರ್ತ್ ವೆಸ್ಟರ್ನ್ ಕಮಾಂಡ್ ಅಂತ, ಇದು ಪಾಕಿಸ್ತಾನಿಗೆ ಅಂತ ಸಪ್ರೇಟ್ ಇಟ್ಟಿರೋದು. ಇದು ಗಾಂಧಿನಗರ್, ಗುಜರಾತಿಂದ. ಮತ್ತು ಸದರ್ನ್ ಕಮಾಂಡ್ ಅಂತ ಕೇರಳ ಅಂತ. ಇಷ್ಟು ನಮ್ಮ ಆಪರೇಷನಲ್ ಕಮಾಂಡ್ಸ್ ಇದೆ. ಇದಲ್ಲದೆ ಫಂಕ್ಷನಲ್ ಕಮಾಂಡ್ಸ್ ಒಂದು ಟ್ರೈನಿಂಗ್ಗೆ ಅಂತ ಬೆಂಗಳೂರಲ್ಲಿದೆ. ನೀವು ಇವಾಗ ಯಲಹಂಕ ಸೈಡೆಲ್ಲ ಹೋದರೆ ಒಂದು ಏರ್ಫೀಲ್ಡ್ ಎಲ್ಲ ಇದೆ, ಇದೆಲ್ಲ ಟ್ರೈನಿಂಗ್ಗೆ ಅಂತ ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಮೇಂಟೆನೆನ್ಸ್ ಕಮಾಂಡ್ ಅಂತ, ಅಂದರೆ ಏನಾದರೂ ರಿಪೇರೀಸ್ ಇರ್ಬೋದು, ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇರ್ಬೋದು, ಅಥವಾ ಸರ್ವಿಸಿಂಗ್ ಇರ್ಬೋದು. ಏರ್ಕ್ರಾಫ್ಟಲ್ಲಿ ಜಾಸ್ತಿ ಖರ್ಚಾಗೋದು ಸರ್ವಿಸಿಂಗ್. ಸೊ ಅದನ್ನೆಲ್ಲ ನೋಡ್ಕೊಳ್ಳೋದು ನಾಗ್ಪುರ್ ಅನ್ನೋ ಜಾಗದಲ್ಲಿ. ಅವರ್ ಏರ್ಫೋರ್ಸ್ ಆಸ್ ದಿ ಮೋಸ್ಟ್ ಮಾಡರ್ನೈಸ್ಡ್ ವಾರ್ಪ್ಲೇನ್ಸ್ ಲೈಕ್ ಜಾಗ್ವಾರ್ ಆ್ಯಂಡ್ ರಫೇಲ್. ರಫೇಲ್. ಸೊ ನಮ್ಮ ಏರ್ಫೋರ್ಸಲ್ಲಿ ಮೊದಲೆಲ್ಲ ನಾವು ಏನು ಅನ್ಕೊತಾ ಇದ್ವಿ, ಯಾವುದೋ ಒಂದು MiG-21 ಈ ಥರ
ರಷ್ಯನ್ದು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಆದರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ತುಂಬ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ಸ್ ಎಲ್ಲ ನಾವು ಬೈ ಮಾಡಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಕೆಲವು ತೇಜಸ್ ಅಂತ ಇಂಡಿಯಾದಲ್ಲೇ ರೆಡಿ ಮಾಡಿದ್ದೀವಿ ಅಡ್ವಾನ್ಸ್ಡ್ ವಾರ್ಪ್ಲೇನ್ಸ್ ಎಲ್ಲ. ಸೊ ರಫೇಲ್ ಇರ್ಬೋದು, ಜಾಗ್ವಾರ್ ಇರ್ಬೋದು, ಈ ಥರ ತುಂಬ ಮಾಡ್ರನ್ ಏರ್ಕ್ರಾಫ್ಟ್. ರಫೇಲ್ ಅನ್ನೋದು ತುಂಬ ಕಾಸ್ಟ್ಲಿ, ಆ ಥರ ಏರ್ಕ್ರಾಫ್ಟ್ ಕೂಡ ಇಂಡಿಯಾದ ಹತ್ರ ಇದೆ. ಇಟ್ ಹ್ಯಾಸ್ 1,00,000 ಸೋಲ್ಜರ್ಸ್ ಆ್ಯಂಡ್ 1,330 ವಾರ್ಪ್ಲೇನ್ಸ್. ನಮ್ಮ ಏರ್ಫೋರ್ಸಲ್ಲಿ ನಾನು ಹೇಳ್ತಾ ಇರೋದು ಇದು ಆರ್ಮಿ ಮತ್ತು ನೇವಿ ಅಲ್ಲ, ಬರೀ ಏರ್ಫೋರ್ಸಲ್ಲಿ 1,00,000 ಜನ ಸೋಲ್ಜರ್ಸ್ ಇದ್ದಾರೆ. ಮತ್ತು ಪ್ಲೇನ್ಸ್ ಟೋಟಲಾಗಿ ನಾನು ಹೇಳ್ತಾ ಇರೋದು ಅಟ್ಯಾಕ್ ಪ್ಲೇನ್ಸ್ ಅಂತ. ಇದು ಅಂದರೆ ಹೋಗಿ ನಾವು ಜೆಟ್ಗಳು ಮತ್ತು ಅಟ್ಯಾಕ್ ಹೆಲಿಕಾಪ್ಟರ್ಸ್ ಈ ಥರದ್ದು ನಮ್ಮ ಹತ್ರ 1,330 ಇದೆ. ಇದಲ್ಲದೆ ಬೇರೆ ಬೇರೆ ಹೆಲಿಕಾಪ್ಟರ್ಸು ಆ ಥರದ್ದೆಲ್ಲ ಸಾವಿರಾರು ಇದೆ ಅದು. ಓಕೆ, ವಿ ಆರ್ ಪ್ರೌಡ್ ದಟ್ ವಿ ಹ್ಯಾವ್ ಎ ಸ್ಟ್ರಾಂಗ್ ಏರ್ಫೋರ್ಸ್. ನಮ್ಮಲ್ಲಿ ತುಂಬ ಸ್ಟ್ರಾಂಗ್ ಏರ್ಫೋರ್ಸ್ ಇರೋದಕ್ಕೆ ನಾನಂತೂ ತುಂಬ ಪ್ರೌಡಾಗಿ ಫೀಲ್ ಆಗ್ತೀವಿ. ಮೋಸ್ಟ್ಲಿ ನೀವು ಕೂಡ ಹಾಗೆ ಫೀಲ್ ಆಗ್ತಾ ಇರ್ತೀರ. 2 ಇಂಪಾರ್ಟೆಂಟ್ ಸೆಂಟರ್ಸ್ ಇಂಪಾರ್ಟಿಂಗ್ ಟ್ರೈನಿಂಗ್ ಟು ದಿ ಏರ್ಫೋರ್ಸ್ ಆರ್ ಬೆಂಗಳೂರು ಆ್ಯಂಡ್ ಹೈದರಾಬಾದ್. ಬೆಂಗಳೂರು ಮತ್ತು ಹೈದರಾಬಾದಲ್ಲಿ ಏರ್ಫೋರ್ಸ್ಗೆ ತುಂಬ ಟ್ರೈನಿಂಗ್ ನಡೀತಾ ಇರುತ್ತೆ. ದೋಸ್ ಹೂ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಟು ದಿ ಏರ್ಫೋರ್ಸ್ ಆರ್ ಗಿವನ್ ಟ್ರೈನಿಂಗ್ ಇನ್ ಫ್ಲೈಯಿಂಗ್ ಅಟ್ ದಿ ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ ಇನ್ ದುಂಡಿಘಾಟ್. ನೋಡಿ, ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಫ್ಲೈಯಿಂಗ್ ಸ್ಕೂಲ್ಗೆ, ಅಂದರೆ ಈ ಫೈಟರ್ ಪ್ಲೇನ್ಸ್ ಇದೆಲ್ಲ ಓಡಿಸೋದಕ್ಕೆ ಅಂತ ಸೆಲೆಕ್ಟ್ ಆಗಿರ್ತಾರೆ, ಅವ್ರಿಗೆ ದುಂಡಿಘಾಟ್ ಅಂತ ಒಂದು ಜಾಗ ಇದೆ, ಅಲ್ಲಿ ಇವ್ರಿಗೆ ಟ್ರೈನಿಂಗ್ ಎಲ್ಲ ಕೂಡ ಕೊಡ್ತಾರೆ. ಸಿಮಿಲರ್ಲಿ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ಸ್ ಆರ್ ಎಟ್ ಬೆಂಗಳೂರು ಆ್ಯಂಡ್ ಕೊಯಂಬತ್ತೂರು. ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಯಾವ ರೀತಿ ಪ್ಲೇನ್ನ ನೋಡ್ಕೊಳ್ಬೇಕು, ಅದ್ರದ್ದು ಮೇನೇಜ್ ಯಾವ ಥರ ಮಾಡಬೇಕು, ರೆಕಾರ್ಡ್ಸು ಅದು ಇದು ಅಂತ ಅದ್ರದ್ದು. ಜೊತೆಗೆ ಟೆಕ್ನಿಕಲ್ ಅಂದರೆ ರಿಪೇರಿ ಮಾಡೋದಿರ್ಬೋದು ಅಥವಾ ಸರ್ವಿಸಿಂಗ್ ಮಾಡೋದಿರ್ಬೋದು, ಇದ್ರದ್ದೆಲ್ಲ ಟ್ರೈನಿಂಗ್ ಕೊಡೋವಂಥದ್ದು ಬೆಂಗಳೂರು ಮತ್ತು ಕೊಯಂಬತ್ತೂರಲ್ಲಿ. ಟುಡೇ ಅವರ್ ಏರ್ಫೋರ್ಸ್ ಆ್ಯಸ್ ಮೋರ್ ದೆನ್ 1,000 ಏರ್ಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್ಸ್. ನಮ್ಮ ಏರ್ಫೋರ್ಸಲ್ಲಿ 10,000ಕ್ಕಿಂತ ಜಾಸ್ತಿ ಏರ್ಪ್ಲೇನ್ಸ್ ಮತ್ತು ಅಟ್ಯಾಕ್ ಹೆಲಿಕಾಪ್ಟರ್ಸ್, ನಾರ್ಮಲ್ ಹೆಲಿಕಾಪ್ಟರ್ಸ್ ಅಲ್ಲ, ಆ ಥರದಿದೆ. ಹೆಲಿಕಾಪ್ಟರ್ಸ್ ಇವೇ 100 ಇದೆ, ಅದು ಲೆಕ್ಕನೇ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಅಟ್ಯಾಕ್ ಏರ್ಪ್ಲೇನ್ಸ್, ಅಟ್ಯಾಕ್ ಹೆಲಿಕಾಪ್ಟರ್ಸ್ ಅಂತ. ದಿ ಮೇನ್ ಟೈಪ್ಸ್ ಆಫ್ ಏರ್ಕ್ರಾಫ್ಟ್ ಆರ್ ಕ್ಯಾನ್ಬೆರಾ, ಹಂಟರ್, ಅಜಿತ್, MiG-21, MiG-23, MiG-25, 27, 29, ಮಿರೇಜ್ 2000. ಇವೆಲ್ಲ ನಮ್ಮ ಮೇಯ್ನ್ ಏರ್ಕ್ರಾಫ್ಟ್ಸ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಇವು 3 ಇವಾಗ ಕಮ್ಮಿ ಆಗಿದೆ. MiG-21, MiG-23 ಮತ್ತು ಮಿರೇಜ್ 2000 ಇವೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಂಡಿಯಾದ ಹತ್ರ ಇರೋದು. ಇನ್ನೇನು ರಫೇಲ್ ಅದೆಲ್ಲ ಹೇಳಿದ್ನಲ್ಲ, ಅದು ಕಮ್ಮಿ, ಒಂದು 25-30 ಏನೋ ಇರ್ಬೋದು ಅದಷ್ಟೇ. ಓಕೆ, ಡು ಯು ನೋ ದಿಸ್? ದಿ ವೇರಿಯಸ್ ಕ್ಯಾಡರ್ಸ್ ಆಫ್ ದಿ 3 ಆರ್ಮ್ಡ್ ಫೋರ್ಸಸ್. ಸೊ ಆರ್ಮಿಯಲ್ಲಿ ಯಾರ್ಯಾರು ಇರ್ತಾರೆ, ನೇವಿಯಲ್ಲಿ ಯಾರ್ಯಾರು ಇರ್ತಾರೆ, ಏರ್ಫೋರ್ಸಲ್ಲಿ ಯಾರ್ಯಾರು ಇರ್ತಾರೆ, ರ್ಯಾಂಕ್ಸ್ ಮೇಲೆ. ಆರ್ಮಿಯಲ್ಲಿ ಮತ್ತು ಪೊಲೀಸ್ ಇರ್ಬೋದು, ಅದರಲ್ಲಿ ರ್ಯಾಂಕ್ಸ್ ತುಂಬ ಇಂಪಾರ್ಟೆಂಟ್. ತುಂಬ ಟಾಪಲ್ಲಿ ಯಾರು ಇರ್ತಾರಪ್ಪ ಅಂದರೆ ಜನರಲ್ ಇರ್ತಾರೆ ಆರ್ಮಿಯಲ್ಲಿ. ಅವರ ಅಂಡರಲ್ಲಿ ಲ್ಯೂಟಿನೆಂಟ್ ಜನರಲ್ಸ್ ಇರ್ತಾರೆ, ಒಬ್ಬರಲ್ಲ ಜಾಸ್ತಿ ಜನ ಇರ್ತಾರೆ, ಒಂದೊಂದು ಕಮಾಂಡು ಆ ಥರ ನೋಡಿಕೊಂಡು. ಅವರ ಅಂಡರಲ್ಲಿ ಮೇಜರ್ ಜನರಲ್ಸ್ ಇರ್ತಾರೆ. ಈ ಥರ ಒಬ್ಬೊಬ್ಬರು ಮೇಜರ್ ಜನರಲ್ಸ್ ಅಂಡರಲ್ಲಿ ಎಷ್ಟೊಂದು ಜನ ಬ್ರಿಗೇಡಿಯರ್ಸ್ ಇರ್ತಾರೆ. ಒಬ್ಬೊಬ್ಬರು ಬ್ರಿಗೇಡಿಯರ್ಸ್ ಅಂಡರಲ್ಲಿ ಎಷ್ಟೋ ಜನ ಕೊಲೊನೆಲ್, ನಮ್ಮ ಇಂಡಿಯಾದಲ್ಲಿ ಕರ್ನಲ್ ಅಂತ ಕರಿತೀವಿ, ಎರಡೂ ಒಂದೇ. ಓಕೆ, ಕೊಲೊನೆಲ್ ಕರ್ನಲ್ ಎರಡೂ ಒಂದೇ. ಸೊ ಅವ್ರು ಇರ್ತಾರೆ. ಅವರ ಅಂಡರಲ್ಲಿ ಲ್ಯೂಟಿನೆಂಟ್ ಕೊಲೊನೆಲ್ ಅಥವಾ ಲೆಫ್ಟಿನೆಂಟ್ ಕರ್ನಲ್ ಅಂತ. ಲೆಫ್ಟಿನೆಂಟ್ ಅಂದರು ಲ್ಯೂಟಿನೆಂಟ್ ಅಂದರು ಒಂದೇ, ಕೊಲೊನೆಲ್ ಅಂದರು ಕರ್ನಲ್ ಅಂದರು ಒಂದೇ. ಸೊ ಅವರಿರ್ತಾರೆ. ಅವರಾದಮೇಲೆ ಅವ್ರ ಕೆಳಗೆ ಮೇಜರ್ಸ್ ಇರ್ತಾರೆ, ಅದ್ರ ಕೆಳಗೆ ಕ್ಯಾಪ್ಟನ್ಸ್ ಇರ್ತಾರೆ, ಅದ್ರ ಕೆಳಗೆ ಲ್ಯೂಟಿನೆಂಟ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ನೇವಿಯಲ್ಲಿ ಅಡ್ಮಿರಲ್, ವೈಸ್ ಅಡ್ಮಿರಲ್, ರೇರ್ ಅಡ್ಮಿರಲ್, ಕಮೋಡೋರ್, ಕ್ಯಾಪ್ಟನ್, ಕಮಾಂಡರ್, ಲ್ಯೂಟಿನೆಂಟ್, ಸಬ್ ಲ್ಯೂಟಿನೆಂಟ್, ಈ ರೀತಿ. ಏರ್ಫೋರ್ಸಲ್ಲಿ ಏರ್ ಚೀಫ್ ಮಾರ್ಷಲ್, ಏರ್ ವೈಸ್ ಮಾರ್ಷಲ್, ಏರ್ ಕಮೋಡೋರ್, ಗ್ರೂಪ್ ಕ್ಯಾಪ್ಟನ್, ವಿಂಗ್ ಕಮಾಂಡರ್, ಸ್ಕ್ವಾಡ್ರನ್ ಲೀಡರ್, ಫ್ಲೈಟ್ ಲ್ಯೂಟಿನೆಂಟ್, ಫ್ಲೈಯಿಂಗ್ ಆಫೀಸರ್. ಇವಾಗ ಲಾಸ್ಟು ಓಕೆ, ಅಷ್ಟು ಸಾಕ್ಬಿಡಿ, ಫುಲ್ ಡೀಟೇಲ್ಸ್ ಏನು ಬೇಡ. ಸೊ ಇಷ್ಟು ನಮ್ಮ ಒಂದು ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನ ಸ್ಟ್ರಕ್ಚರ್ ಇರ್ಬೋದು, ಅದು ಯಾವ ರೀತಿ ಸಿಂಪಲಾಗಿ ಯಾವ ರೀತಿ ಫಂಕ್ಷನ್ ಆಗುತ್ತೆ, ಯಾರ್ಯಾರು ಹೆಡ್ಸ್ ಇರ್ತಾರೆ, ಎಷ್ಟೆಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಸ್ಟ್ರಾಂಗ್ ಇದೆ, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ನೋಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಮೂವ್ ಆನ್ ಆಗೋಣ. ರಿಕ್ರೂಟ್ಮೆಂಟ್ ಟು ದಿ ಆರ್ಮಿ ಅಂದರೆ ಆರ್ಮಿಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಥವಾ ನಾವು ಜಾಯ್ನ್ ಆಗಬೇಕು ಅಂದರೆ ಏನೇನು ಇರಬೇಕು, ಪ್ರೋಸೆಸ್ ಯಾವ ಥರ ಇದೆ, ಅದನ್ನು ನಾವಿಲ್ಲಿ ನೋಡೋಣ. Those who desire to work in the armed forces should be service oriented, patriotic
ready to sacrifice their lives for the sake of our country and also be familiar with the multicultural fabric of our nation. ಸೊ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇದೆ, ಯಾರು ಬೇಕಾದ್ರೂ ಆರ್ಮಿಗೆ ಜಾಯ್ನ್ ಆಗೋಕ್ಕಾಗಲ್ಲ. ಅದಕ್ಕೆ ಒಂದು ಅಟ್ಲೀಸ್ಟ್ ಇದಾದರೂ ಇರಬೇಕು ಅನ್ನೋಂಥದ್ದು ಹೇಳ್ತಾರಲ್ಲ ಬೇಸಿಕ್ ಅಂತ, ಅಟ್ಲೀಸ್ಟ್ ಊಟ ಆದರೂ ಇರಬೇಕು ಅಂತ. ಆ ಥರ ಆರ್ಮಿಗೆ ಹೋಗೋಕ್ಕೆ ಏನೇನು ಬೇಸಿಕ್ ಬೇಕು ಅಂದರೆ, ಆರ್ಮಿಗೆ ಹೋಗೋವಂಥವ್ರು ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು, ಅಂದರೆ ಜನಗಳಿಗೆ ಸೇವೆ ಮಾಡೋವಂಥ ಒಂದು ಮನಸ್ಥಿತಿ ಇರೋವಂಥವ್ರಾಗಿರಬೇಕು, ದೇಶಭಕ್ತರಾಗಿರ್ಬೇಕು, ಪೇಟ್ರಿಯಾಟಿಕ್ ಅಂದರೆ ದೇಶಭಕ್ತಿ ಇರಬೇಕು. ಆ್ಯಂಡ್ ದೇ ಶುಡ್ ಆಲ್ಸೋ ಬಿ ರೆಡಿ ಟು ಸ್ಯಾಕ್ರಿಫೈಸ್ ದರ್ ಲೈವ್ಸ್, ಅಂದರೆ ಅವರ ಪ್ರಾಣನ ಕೂಡ ದೇಶಕ್ಕೋಸ್ಕರ ಕೊಡೋದಕ್ಕೆ ರೆಡಿ ಇರಬೇಕು. ಅಂದರೆ ಸುಮ್ಮನೆ ಹೋಗಿ ಪ್ರಾಣ ಕೊಡಿ ಅಂತ ಯಾರೂ ಕೇಳಲ್ಲ. ಒಂದು ನೆಸೆಸಿಟಿ ಕ್ರಿಯೇಟ್ ಆದರೆ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಹೋದರೆ ದೇಶ ಉಳಿಯುತ್ತೆ ಅನ್ನೋಂಥ ಸಿಚುವೇಶನ್ ಬಂದಾಗ ಅವ್ರ ಪ್ರಾಣ ಕೊಡೋಕ್ಕೆ ರೆಡಿ ಇರೋವಂಥವ್ರಾಗಿರಬೇಕು. ಆ್ಯಂಡ್ ಆಲ್ಸೋ ನಮ್ಮ ಒಂದು ಮಲ್ಟಿಕಲ್ಚರಲ್ ಫ್ಯಾಬ್ರಿಕ್ ಏನಿದೆ ನಮ್ಮ ದೇಶದ್ದು, ಅಂದರೆ ಈಗ ನಮ್ಮ ದೇಶ ಒಂದೇ ಥರ ಜನದಿಂದ ಕೂಡಿಲ್ಲ. ನಮ್ಮಲ್ಲಿ ಕನ್ನಡದವ್ರು ಇರ್ತಾರೆ, ತಮಿಳವ್ರು ಇರ್ತಾರೆ, ಹಿಂದಿಯವ್ರು ಇರ್ತಾರೆ, ಗುಜರಾತಿಯವ್ರು ಇರ್ತಾರೆ, ನಾಗಾಲ್ಯಾಂಡ್ ಅವ್ರು ಇರ್ತಾರೆ, ಅರುಣಾಚಲ್ ಪ್ರದೇಶ್ ಅವರು ಇರ್ತಾರೆ, ಕಲ್ಕತ್ತಾ ಅವರು ಅಥವಾ ವೆಸ್ಟ್ ಬೆಂಗಾಲ್ ಅವರು ಇರ್ತಾರೆ. ಈ ಥರ ದೇಶದಲ್ಲಿ ಸುಮಾರು ಥರ ಇರ್ತಾರೆ ಸ್ಟೇಟ್ಸು. ಮತ್ತು ನೋಡೋಕ್ಕೂ ಬೇರೆ ಬೇರೆ ಥರದವ್ರು ಇರ್ತಾರೆ, ಭಾಷೆ ಬೇರೆ ಇರ್ತಾರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ರಿಲಿಜನ್ ಅವ್ರು ಬೇರೆ ಇರ್ತಾರೆ. ಈ ಥರ ತುಂಬ ಥರ ವೆರೈಟಿ ಜನ ಇರೋದ್ರಿಂದ ನಾವೆಲ್ಲ ಒಂದೇ ಅನ್ನೋಂಥ ಫೀಲಿಂಗ್ ಇರೋವಂಥವ್ರು, ಇದ್ರ ಬಗ್ಗೆ ಗೊತ್ತಿರೋವಂಥವ್ರು ಆಗಿರಬೇಕು. ಇದು ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂತ. ಇದಲ್ಲದೆ ಎನಿ ಸಿಟಿಸನ್ ಆಫ್ ದಿ ಕಂಟ್ರಿ ಇರ್ರೆಸ್ಪೆಕ್ಟಿವ್ ಆಫ್ ಹಿಸ್ ರಿಲಿಜನ್, ಕ್ಯಾಸ್ಟ್, ಕ್ಲಾಸ್ ಆರ್ ಕಮ್ಯುನಿಟಿ ಕ್ಯಾನ್ ಜಾಯಿನ್ ದಿ ಮಿಲಿಟ್ರಿ. ಇದೆಲ್ಲ ಇದ್ದು ಜೊತೆಗೆ ನಮ್ಮ ದೇಶದ ಯಾವುದೇ ವ್ಯಕ್ತಿ ಆಗಿರ್ಬೋದು ಸರಿ, ಅವನ ರಿಲಿಜನ್ ಯಾವುದಾಗಲಿ, ಕ್ಯಾಸ್ಟ್ ಯಾವುದಾಗಲಿ, ಕಮ್ಯುನಿಟಿ ಆಗಲಿ, ರಿಚ್ ಇರಲಿ ಪೂರ್ ಇರಲಿ, ಅವರೆಲ್ಲ ಕೂಡ ಜಾಯ್ನ್ ಆಗ್ಬೋದು. ಆದರೆ ಈ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ ಕೆಳಗಡೆ ಹೇಳಿರೋಂಥದ್ದು. ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ವಿತ್ ರಿಗಾರ್ಡ್ ಟು ಫಿಸಿಕಲ್ ರಿಕ್ವೈರ್ಮೆಂಟ್ಸ್, ಮೆಂಟಲ್ ಹೆಲ್ತ್, ಜನರಲ್ ಎಜುಕೇಷನ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ದಟ್ ಹ್ಯಾವ್ ಟು ಬಿ ಮೆಟ್. ಸೊ ಆರ್ಮಿಗೆ ಜಾಯ್ನ್ ಆಗಬೇಕಂದ್ರೆ ಒಂದಿಷ್ಟು ಜನರಲ್ ಎಜುಕೇಷನ್ ಇರಬೇಕು, ಒಂದು 12th ಅಂತ ಕ್ಲಿಯರ್ ಮಾಡಿರಬೇಕು. ಜೊತೆಗೆ ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಕರೆಕ್ಟಾಗಿರಬೇಕು, ಅಂದರೆ ಹೈಟ್ ಇಷ್ಟಿರಬೇಕು ಮಿನಿಮಮ್ಮು, ವೆಯ್ಟ್ ಇಷ್ಟಿರಬೇಕು ಮಿನಿಮಮ್ಮು, ಮತ್ತು ಇಷ್ಟು ಕಿಲೋಮೀಟರ್ ರನ್ ಮಾಡಿ ಅವ್ರಿಗೆ ಕೆಪಬಿಲಿಟಿ ಇರಬೇಕು, ಮತ್ತು ಕಷ್ಟ ಏನು ಬಂದರೂ ತಡಿತೀನಿ ಅಂತ ಒಂದು ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಅವರು ಸ್ಟ್ಯಾಮಿನಾ ಇರಬೇಕು ಆ ಥರ. ಜೊತೆಗೆ ಮೆಂಟಲ್ ಹೆಲ್ತ್ ಅಂದರೆ ಅವರು ಹುಚ್ಚುಚ್ಚರ ಥರ ಎಲ್ಲ ಇರಬಾರ್ದು. ರೀಸೆಂಟಾಗಿ ಯಾವುದೋ ಒಂದು ಮೂವಿ ಬಂದಿತ್ತು, ಅಮೀರ್ ಖಾನ್ದು ಅಂದ್ಕೊಳ್ತೀನಿ, ಅದರಲ್ಲಿ ಅವನು ಹುಚ್ಚಿನ ಥರ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಆರ್ಮಿಯವನು ಅಂತೇಳ್ಬಿಟ್ಟು. ಆದರೆ ಇಂಡಿಯನ್ ಆರ್ಮಿಯಲ್ಲಿ ಆ ಥರದ್ದೆಲ್ಲ ಯಾವುದೂ ನಡೆಯಲ್ಲ. ಇಂಡಿಯನ್ ಆರ್ಮಿ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಅವರು ಒಂದು ಯಾವುದೋ ಇಂಗ್ಲೀಷ್ ಫಿಲಮ್ನ ಡಬ್ ಹೊಡೆದಿದ್ದು, ಆ ಇಂಗ್ಲೀಷ್ ಫಿಲಮಲ್ಲಿ ತೋರಿಸಿದ್ದು ಅಮೇರಿಕನ್ ಸೈನ್ಯನ. ಅಮೇರಿಕದ ಸೈನ್ಯದಲ್ಲಿ ಮೆಂಟಲ್ ಅವ್ರಿಗೆಲ್ಲ ಕೂಡ ಜಾಗ ಕೊಡ್ತಾರೆ, ಇಂಡಿಯನ್ ಸೈನ್ಯದಲ್ಲಿ ಆ ಥರ ಎಲ್ಲ ಕೊಡಲ್ಲ. ಸೊ ಈ ರೀತಿ ಮೆಂಟಲ್ ಹೆಲ್ತ್ ಕೂಡ ಚೆಕ್ ಮಾಡ್ತಾರೆ ಅವರು, ಕರೆಕ್ಟಾಗಿದ್ದಾನ ಇಲ್ವಾ ಅಂತ. ಆ ಥರ ಏನಾದರೂ ಇದ್ದರೆ ತಗೊಳ್ಳಲ್ಲ. ಜೊತೆಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು, ಒಂದು ವೆಪನ್ ಹ್ಯಾಂಡ್ಲ್ ಮಾಡೋದಕ್ಕೋ ಇನ್ನೊಂದು ಏನಾದರೂ ಕೊಟ್ಟರೆ ಅವ್ರಿಗೆ ಹ್ಯಾಂಡ್ಲ್ ಮಾಡೋವಂಥ ಕೇಪಬಿಲಿಟೀಸ್ ಇರಬೇಕು. ಇದೆಲ್ಲ ಇದ್ದರೆ ಅವಾಗ ಸೆಲೆಕ್ಟ್ ಮಾಡಿಬಿಟ್ಟು ಯಾರು ಟಾಪಲ್ಲಿ ಬರ್ತಾರೆ ಅವ್ರನ್ನೆಲ್ಲ ಆರ್ಮಿಗೆ ಜಾಯಿನ್ ಮಾಡ್ಕೊಳ್ತಾರೆ. ವೆನ್ ರಿಕ್ರೂಟ್ಮೆಂಟ್ಸ್ ಆರ್ ಮೇಡ್ ಟು ದಿ ಲೋವರ್ ಪೋಸ್ಟ್ಸ್ ಆಫ್ ದಿ ಆರ್ಮಿ, ದೇ ಆರ್ ಮೇಡ್ ಅಕಾರ್ಡಿಂಗ್ ಟು ದಿ ಪರ್ಸೆಂಟೇಜ್ ಆಫ್ ರಿಕ್ರೂಟಬಲ್ ಮೇಲ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಈಗ ಆರ್ಮಿಗೆ ಜಾಯಿನ್ ಮಾಡ್ಕೊಳ್ಳೋವಾಗ ಇವರು ಇಂಡಿಯಾಗೆಲ್ಲ ಒಂದೇ ಸರಿ ಇವರು ಅನೌನ್ಸ್ ಮಾಡ್ತಾರೆ, ನಾವು ತೊಗೊಳ್ತಾ ಇದ್ದೀವಿ, ಆರ್ಮಿಗೆ ಎನ್ರೋಲ್ಮೆಂಟ್ ಇರುತ್ತೆ, ನೀವು ಬಂದು ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ಜಾಯಿನ್ ಆಗ್ಬೋದು ಅಂತ, ವಾಲಂಟಿಯರ್ ಆಗ್ಬೋದು ಅಂತ. ಆಗ ಸುಮ್ಮನೆ ಯಾರನ್ನ ಸಿಕ್ಕಿದ್ರೆ ಅವ್ರನ್ನ ತೊಗೊಳ್ಳಲ್ಲ. ಇವ್ರು ಏನು ಮಾಡ್ತಾರೆ, ಸ್ಟೇಟ್ ವೈಸ್ ಡಿವೈಡ್ ಮಾಡ್ತಾರೆ. ಇವರು ಪ್ರತಿಯೊಂದು ಸ್ಟೇಟಲ್ಲೂ ಯಾರು ಮೇಲ್ ಪಾಪ್ಯುಲೇಷನ್ ಎಷ್ಟು ಜನ ಇದ್ದಾರೆ, ಗಂಡಸರು ಎಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ಅದ್ರ ವೈಸಲ್ಲಿ ಪರ್ಸೆಂಟೇಜ್ ವೈಸ್ ಥರ ಒಂದು ಕ್ಯಾಲ್ಕುಲೇಟ್ ಮಾಡಿ, ಈ ಸ್ಟೇಟಿಂದ ಇಷ್ಟು ಪರ್ಸೆಂಟು ಅಂದರೆ ಇಷ್ಟು ಪೋಸ್ಟು, ಈ ಸ್ಟೇಟಿಂದ ಇಷ್ಟು ಪರ್ಸೆಂಟು ಅಂದರೆ ಇಷ್ಟು ಪೋಸ್ಟ್, ಈ ಥರ ಕ್ರಿಯೇಟ್ ಮಾಡಿ ತೊಗೊಳ್ತಾರೆ. ಇಲ್ಲಾಂದರೆ ಏನಾಗುತ್ತೆ, ಈಗ ನಮ್ಮ ಒಂದು ಕೊಡಗು ಕಡೆಯವ್ರು ನೋಡ್ಬೋದು, ಕೊಡಗು ಆ ಸೈಡವರು ಅವ್ರೇನು ಮಾಡ್ತಾರೆ, ಮನೆಯಲ್ಲಿ 4 ಜನ ಇದ್ದರೆ 4 ಜನನೂ ಆರ್ಮಿಗೆ ಹೋಗ್ತಾರೆ. ಅವ್ರಿಗೇನಪ್ಪ, ನಾನು ದೇಶಕ್ಕೋಸ್ಕರ ಏನೋ ಮಾಡಬೇಕು, ಎಲ್ಲ ಆರ್ಮಿಗೆ ಹೋಗು. ಈ ಪಂಜಾಬಲ್ಲಿ ಕೆಲವರು ಇರ್ತಾರೆ, ಅವರು ಅಷ್ಟೇ, ಎಲ್ಲರ ಮನೆಗೆ ಒಬ್ಬೊಬ್ರು ಆರ್ಮಿಗೆ ಹೋಗ್ತಾರೆ. ಮತ್ತು ನಮ್ಮ ಒಂದು ಅರುಣಾಚಲ್ ಪ್ರದೇಶ ಇರ್ಬೋದು, ಮತ್ತು ನೇಪಾಲ್ ಬಾರ್ಡರ್ಸ್ ಏನಿದೆ ಅಲ್ಲಿರೋಂಥವ್ರು ಅಷ್ಟೇ, ಎಲ್ಲರೂ ಆರ್ಮಿಗೆ ಹೋಗ್ತಾರೆ. ಅವ್ರಿಗೇನು ನನ್ನ ದೇಶ, ನಾನು ಆರ್ಮಿಗೆ ಹೋಗಬೇಕು ಅಂತ. ಸೊ ಈ ಥರ ಆಗಿಬಿಟ್ರೆ ಏನಾದರೂ ಯುದ್ಧ ಆದಾಗ ಬರೀ ಈ ರೀಜನ್ ಅವರೇ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆ ಥರ ಆಗಬಾರ್ದು, ಎಲ್ಲರಿಗೂ ಒಂದು ರೀತಿಯ ಈಕ್ವಾಲಿಟಿ ಇರಬೇಕು. ಏನಾದರೂ ಯುದ್ಧ ಆದರೂ ಏನಾದರೂ ತೊಂದರೆ ಆಗಿ ಎಲ್ಲರಿಗೂ ಒಂದೇ ರೀಜನ್ ಅವ್ರು ಹೋಗಬಾರ್ದು ಅಂತೇಳಿ ಈ ರೀತಿ ಒಂದು ರೂಲ್ಸ್ನ ಮಾಡಿದ್ದಾರೆ. ಸೂಟಬಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ರೂಟೆಡ್ ಟು ದಿ ಏರ್ ಫೋರ್ಸ್ ಥ್ರೂ ಸೆಲೆಕ್ಷನ್ ಆ್ಯಂಡ್ ರಿಜಿಸ್ಟ್ರೇಷನ್ ಆನ್ ಎನ್ ಆಲ್ ಇಂಡಿಯಾ ಬೇಸಿಸ್. ಸೊ ಆಲ್ರೆಡಿ ಹೇಳಿದ್ನಲ್ಲ, ಸೊ
ಏರ್ಫೋರ್ಸ್ಗೆ ಆಲ್ ಇಂಡಿಯಾ ಬೇಸಿಸ್ಸು ಅಂದರೆ ಇಂಡಿಯಾದ ಎಲ್ಲ ಕಡೆಯಿಂದನೂ ಒಟ್ಟಿಗೆ ಕರೀತಾರೆ. ಕರೆದುಬಿಟ್ಟು ನೀವೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ರಿಜಿಸ್ಟ್ರೇಷನ್ ಆದಮೇಲೆ ನೀವೆಲ್ಲ ಯಾರ್ಯಾರು ಸೆಲೆಕ್ಟ್ ಅಂತ ನಿಮ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಇದು ಸಪ್ರೇಟು ಈ ಸ್ಟೇಟ್ಗೆ ಇಷ್ಟು ಪರ್ಸೆಂಟ್, ಈ ಸ್ಟೇಟ್ಗೆ ಇಷ್ಟು ಪರ್ಸೆಂಟ್, ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಏರ್ಫೋರ್ಸಲ್ಲಿ. ಇದನ್ನು ಸೆಂಟ್ರಲ್ ಏರ್ಮೆನ್ ಸೆಲೆಕ್ಷನ್ ಬೋರ್ಡ್ ಅಂತ CASB ಅಂತ ಇದೆ, ಅವರು ನೋಡ್ಕೊಳ್ತಾರೆ. ರಿಕ್ರೂಟ್ಮೆಂಟ್ ಆಫ್ ದಿ ಸೈಲರ್ಸ್ ಟು ದಿ ನೇವಿ ಟೇಕ್ಸ್ ಪ್ಲೇಸ್ ಥ್ರೂ ದಿ ನೇವಲ್ ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್. ನೇವಿಗೆ ಅಂದರೆ ಶಿಪ್ಗಳೆಲ್ಲ ಕೆಲಸ ಮಾಡ್ತಾರೆ ಮತ್ತು ಫೈಟ್ ಮಾಡ್ತಾರಲ್ಲ, ಶಿಪ್ಗಳಂದರೆ ಅದರಲ್ಲೇನು ಬರೀ ಶಿಪ್ ಓಡಿಸೋದು ಮಾತ್ರ ಇರಲ್ಲ, ಅದರಲ್ಲೂ ಪೈಲಟ್ಸ್ ಇರ್ತಾರೆ, ಏರ್ಕ್ರಾಫ್ಟ್ ಅವ್ರು ಇರ್ತಾರೆ, ಮತ್ತು ಗನ್ನರ್ಸ್ ಅಂದರೆ ಇದು ಗನ್ನಲ್ಲಿ ಶೂಟ್ ಮಾಡೋವಂಥವ್ರು ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳೋದು ನೇವಲ್ ರಿಕ್ರೂಟ್ಮೆಂಟ್ ಆರ್ಗನೈಸೇಷನ್ ಅಂತ. ಇದನ್ನೆಲ್ಲ ಈ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರುತ್ತೆ ಅಂದರೆ ಹ್ಯೂಮನ್ ರಿಸೋರ್ಸ್ ಪ್ರಾಜೆಕ್ಟು ಮತ್ತು ಡೈರೆಕ್ಟ್ರೇಟ್ ಏನಿದೆ ನೇವಿದು, ಅವರ ಹೆಡ್ ಕ್ವಾರ್ಟರ್ಸ್ ಮೇಲೆ ಬೀಳುತ್ತೆ, ಅಂದರೆ ಡೆಲ್ಲಿ ಅವ್ರ ಮೇಲೆ ಬೀಳುತ್ತೆ, ಅವರು ನೋಡ್ಕೊಳ್ಬೇಕು. ರಿಕ್ರೂಟ್ಮೆಂಟ್ ಆಫ್ ವುಮೆನ್ ಟು ದಿ 3 ಆರ್ಮ್ಡ್ ಫೋರ್ಸಸ್ ಟೇಕ್ಸ್ ಪ್ಲೇಸ್ ಥ್ರೂ ದಿ ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್. ಈಗ 3 ಗೊತ್ತಾಯ್ತಲ್ಲ ನಿಮಗೆ, ಲ್ಯಾಂಡ್ ಆರ್ಮಿದು ಹೆಂಗೆ ತಗೊಳ್ತಾರೆ ಗೊತ್ತಾಯಿತು, ಏರ್ಫೋರ್ಸ್ ಗೊತ್ತಾಯಿತು, ನೇವಿದು ಗೊತ್ತಾಯಿತು. ಇದಲ್ಲದೆ ಇನ್ನೊಂದು ರೀತಿಯ ರಿಕ್ರೂಟ್ಮೆಂಟ್ ನಡೆಯುತ್ತೆ ನಮ್ಮ ಒಂದು ದೇಶದಲ್ಲಿ. ಇದು ವುಮೆನ್ ಸ್ಪೆಷಲ್ ಎಂಟ್ರಿ ಸ್ಕೀಮ್ ಅಂತ. ಇದು ಸಪ್ರೇಟು ಹೆಣ್ಮಕ್ಳನ್ನ ಮಾತ್ರ ತೊಗೊಳ್ತಾರೆ. 3 ಫೋರ್ಸಸ್ಗೆ ಏನು ಬೇಕು, ಆರ್ಮಿ, ಲ್ಯಾಂಡ್, ಏರ್, ವಾಟರ್ ಮತ್ತು ಸಿ ಏನಿದೆ, ಏರ್, ವಾಟರ್, ಲ್ಯಾಂಡ್ ಏನಿದೆ, ಈ 3ಕ್ಕೂ ಕೂಡ ಆರ್ಮೀಸ್ಗೆ ಒಂದೇ ಸ್ಕೀಮಲ್ಲಿ ಹೆಣ್ಮಕ್ಳನ್ನ ಮಾತ್ರ ಅವರು ಸೆಲೆಕ್ಟ್ ಮಾಡೋದು ಇದರಲ್ಲಿ ನಡೆಯುತ್ತೆ. ಆದರೆ ಹೆಣ್ಮಕ್ಳಿಗೆ ಬಂದು ಫ್ರಂಟ್ ಲೈನ್ಗೆ ಕಳಿಸಲ್ಲ, ಅಂದರೆ ಯುದ್ಧ ನಡೀತಾ ಇರುತ್ತಲ್ಲ ಆ ಒಂದು ಜಾಗಕ್ಕೆ ಕಳಿಸಲ್ಲ. ಅದರ ಹಿಂದೆಗಡೆ ಕೆಲವು ಕೆಲಸಗಳಿರುತ್ತೆ ತುಂಬ, ಅದಕ್ಕೆ ಇವ್ರನ್ನ ಉಪಯೋಗಿಸ್ಕೊಳ್ತಾರೆ. ಅಂದರೆ ಏನು ಇವ್ರಿಗೆ ಟ್ರೈನಿಂಗ್ ಕೊಡಲ್ಲ, ಸುಮ್ಮನೆ ಏನೋ ಆಫೀಸ್ ವರ್ಕ್ ಅಂತ ಅಂದ್ಕೊಂಬಿಡಿ, ಇವರು ಕೂಡ ಆ್ಯಕ್ಷನಲ್ಲಿ ಇರ್ತಾರೆ, ಆದರೆ ಫ್ರಂಟ್ ಲೈನಲ್ಲಿ ಇರಲ್ಲ ಅಷ್ಟೇ. ಓಕೆ, ಅದಾದರೆ ಇವರು ಶೂಟ್ ಮಾಡೋದು, ಸಾಯೋದು ಎಲ್ಲ ಇರುತ್ತೆ ಇವ್ರದ್ದು ಪಾಪ. ಸೊ ಇದಿಷ್ಟು ರಿಕ್ರೂಟ್ಮೆಂಟ್. ನೆಕ್ಸ್ಟ್ ಬಂದು ಡಿಫೆನ್ಸ್ ಪ್ರೊಡಕ್ಷನ್. ಪ್ರಾಡಕ್ಟಿಂಗ್ ಅಂತ ಇದೆ, ಇದು ಪ್ರೊಡ್ಯೂಸಿಂಗ್ ಇರಬೇಕು ಮೋಸ್ಟ್ಲಿ. ಡಿಫೆನ್ಸ್ ಪ್ರೊಡಕ್ಷನ್ ಅಂತ. ದಿ ಆ್ಯಕ್ಟಿವಿಟೀಸ್ ಆಫ್ ದಿ ಡಿಫೆನ್ಸ್ ಪ್ರೊಡಕ್ಷನ್ ಆರ್ ಡಿವೈಡೆಡ್ ಇಂಟು 2. ಡಿಫೆನ್ಸ್ ಪ್ರೊಡಕ್ಷನ್ ಅಂದರೆ ಏನು ಅಂದರೆ, ನೋಡಿ, ಒಂದು ಆರ್ಮಿ ಯಾವುದಾದ್ರೂ ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ವೆಪನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ಒಂದು ಗನ್ಗೆ ಬರೀ ಬುಲೆಟ್ ಮಾತ್ರ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ರೆ ಅಷ್ಟು ಮಾತ್ರ ಅಲ್ಲ. ಗನ್ನು, ಬುಲೆಟ್ಸು ಮತ್ತು ಬಾಂಬ್ಸ್ ಜೊತೆಗೆ ನಮಗೆ ಆರ್ಟಿಲರಿ ಶೆಲ್ಸ್ ಇರ್ಬೋದು, ಹೊಸ ಹೊಸ ಟ್ರಕ್ಗಳು, ಕಾರ್ಗಳಿರ್ಬೋದು ಅವ್ರಿಗೆ, ಮತ್ತು ಅದಕ್ಕೆ ಬೇಕಾಗಿರೋಂಥ ಶೂಸ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಆರ್ಮರ್ಸ್ ಇರ್ಬೋದು, ಇವೆಲ್ಲ ಕೂಡ ಡಿಫೆನ್ಸ್ ಪ್ರೊಡಕ್ಷನಲ್ಲಿ ಬರುತ್ತೆ. ಇವೆಲ್ಲ ಇದ್ದರೆ ನಮ್ಮ ಸೈನಿಕರು ಹೋಗಿ ಅಲ್ಲಿ ಫೈಟ್ ಮಾಡೋಕ್ಕೆ ಹೋಗೋದು, ಅವಾಗ ಅವ್ರ ಪ್ರಾಣನೂ ಉಳಿಬೇಕಲ್ವ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಇವೆಲ್ಲ ಬೇಕಾಗತ್ತೆ. ಇದನ್ನು ಪ್ರೊಡಕ್ಟ್ ಮಾಡೋದಕ್ಕೆ ಅಂತ ಡಿಫೆನ್ಸ್ ಪ್ರೊಡಕ್ಷನ್ನ ನಮ್ಮ ದೇಶದಲ್ಲೇ ಇಟ್ಟಿದ್ದೀವಿ. ಸೊ ಇದರಲ್ಲಿ 2 ಥರ ಇರುತ್ತೆ. ಒಂದು, ದಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರನ್ ಬೈ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರನ್ ಬೈ ಪಬ್ಲಿಕ್ ಡಿಫೆನ್ಸ್ ಸೆಕ್ಟರ್ ಅಂತ. ಸೊ ಎರಡು ಏನೇನು ಮಾಡುತ್ತೆ ಅಂತಂದ್ಬಿಟ್ಟು ಒಂಚೂರು ನೋಡೋಣ. ದಿ ಫ್ಯಾಕ್ಟ್ರೀಸ್ ಆಫ್ ದಿ ಫಸ್ಟ್ ಕೈಂಡ್ ಅಂದರೆ ಈ ಡಿಪಾರ್ಟ್ಮೆಂಟ್ ಅವರೇ ರನ್ ಮಾಡೋವಂಥ ಒಂದು ಫ್ಯಾಕ್ಟ್ರೀಸು ಗನ್ ಪೌಡರ್ ಅಂದರೆ ಬುಲೆಟ್ ಒಳಗಡೆ ಕೂಡ ನಾವು ಗನ್ ಪೌಡರ್ ಹಾಕ್ತೀವಿ. ನಾವೇನು ಹಳೆ ಕಾಲದ ಮಾತ್ರ ಅಂತಲ್ಲ, ಬುಲೆಟ್ ಒಳಗೂ ಯೂಸ್ ಮಾಡ್ತೀವಿ. ಅದನ್ನು ರೆಡಿ ಮಾಡೋವಂಥದ್ದು, ವೆಪನ್ಸ್ ರೆಡಿ ಮಾಡೋವಂಥದ್ದು, ಟ್ಯಾಂಕ್ಸ್ನ ರೆಡಿ ಮಾಡೋವಂಥದ್ದು, ಇದೆಲ್ಲ ಡಿಪಾರ್ಟ್ಮೆಂಟಿಂದನೇ ನಡೆಯುವಂಥ ಕೆಲಸ. ಆದರೆ ಪಬ್ಲಿಕ್ ಸೆಕ್ಟರ್ ಇವರು ಬಂದು ಶಿಪ್ಸ್ ಇರ್ಬೋದು, ಏರ್ಕ್ರಾಫ್ಟ್ ಇರ್ಬೋದು, ಬುಲ್ಡೋಸರ್ಸ್ ಇರ್ಬೋದು, ಸಬ್ಮೆರೀನ್ಸ್, ರಾಕೆಟ್ಸ್, ಮಿಸೈಲ್ಸ್, ಇವೆಲ್ಲ ರೆಡಿ ಮಾಡಿಕೊಂಡು ಇವರು ಕೊಡ್ತಾ ಇರ್ತಾರೆ ಆರ್ಮಿಗೆ. ಸೊ ಕೆಲವು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂದರೆ ನಾನು ಸೆಕೆಂಡ್ ಟೈಪ್ ಆಫ್ ಅಂತ ಹೇಳಿದ್ನಲ್ಲ, ಏರ್ಕ್ರಾಫ್ಟು, ಸಬ್ಮೆರೀನ್ ಎಲ್ಲ ಪ್ರೊಡ್ಯೂಸ್ ಮಾಡೋದು ಅಂತ, ಅದರಲ್ಲಿ ಕೆಲವು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಒಂದು ಬಂದು BEL ಅಂತ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇದು 1954 ಶುರುವಾಯಿತು. ಇವರು ನಮ್ಮ ಒಂದು ವೆಪನ್ಸಿಗೆ ಬೇಕಾಗಿರೋಂಥ ಎಲೆಕ್ಟ್ರಾನಿಕ್ಸ್ನೆಲ್ಲ ಕೂಡ ಇವರು ರೆಡಿ ಮಾಡ್ತಾರೆ. ಬರೀ ವೆಪನ್ಸಿಗೆ ಬೇಕಾಗಿರೋದು ಅಂಥದ್ದು ಮಾತ್ರ ಅಲ್ಲ, ಕಮ್ಯುನಿಕೇಷನ್ಸ್ ಇರ್ಬೋದು, ಎಲ್ಲ ಇವರೇ ರೆಡಿ ಮಾಡೋದು. ನೆಕ್ಸ್ಟ್ HAL ಅಂತ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ, ಈ ಹೆಲಿಕಾಪ್ಟರ್ಸ್ ಇರ್ಬೋದು, ಈ ಥರದ್ದೆಲ್ಲ ಇವರು ರೆಡಿ ಮಾಡ್ತಾರೆ. ಏರ್ಕ್ರಾಫ್ಟ್ಗಳು, ಅದಕ್ಕೆ ಬೇಕಾಗಿರೋಂಥ ಟೆಕ್ನಾಲಜಿ ಅದೆಲ್ಲ. ಇದು 1964 ಶುರುವಾಯಿತು. ಇನ್ನೊಂದು BEML ಅಂತ, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಅಂತ, 1964 ಶುರುವಾಯಿತು. ಇವ್ರು ಏನು ಮಾಡ್ತಾರೆ ಅಂದರೆ ದೊಡ್ಡ ದೊಡ್ಡ ಲಾರೀಸ್ ಇರ್ಬೋದು, ಟ್ರೈನ್ಸ್ ಇರ್ಬೋದು, ರೈಲ್ವೆ ಟ್ರ್ಯಾಕ್ಸ್ ಇರ್ಬೋದು, ಈ ಥರದ್ದೆಲ್ಲ ಕೂಡ ಇವರು ರೆಡಿ ಮಾಡ್ತಾರೆ. BDL ಅಂತ, ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಅಂತ, ನನಗೆ ಗೊತ್ತಿಲ್ಲ ಇದು ಏನು ರೆಡಿ ಮಾಡ್ತಾರೆ ಅಂತ. ಇದು 1970 ಶುರುವಾಯಿತು. ಅವರ್ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಓಕೆ, ನಮ್ಮ ಡಿಫೆನ್ಸ್ ಬಗ್ಗೆ
ನಾವು ಯಾವ ರೀತಿ ಪ್ರಿಪೇರ್ ಆಗಿರ್ತೀವಿ ಮತ್ತು ನಮ್ಮಲ್ಲಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಯಾವ ಥರ ನಡೀತಾ ಇರುತ್ತೆ, ಹೊಸದಾಗಿ ನಾವು ಏನನ್ನು ಇನ್ವಾಲ್ವ್ ಮಾಡ್ಕೊಳ್ತಾ ಇರ್ತೀವಿ ಅಥವಾ ಎಷ್ಟು ರೆಡಿ ಇದ್ದೀವಿ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಅಂತ. ಟುಡೇ ಅವರ್ ಡಿಫೆನ್ಸ್ ಫೋರ್ಸಸ್ ಹ್ಯಾವ್ ಟು ಫೇಸ್ ಮೆನಿ ಚಾಲೆಂಜಸ್. ನೋಡಿರಿ, ನಮ್ಮ ಡಿಫೆನ್ಸ್ ಫೋರ್ಸಸ್ ನಾವು ಅಂದ್ಕೊಂಡಿರೋ ತಕ್ಷಣ ಇವರೆಲ್ಲ ಒಂದು ಕಡೆ ಬಾರ್ಡ್ರಲ್ಲಿ ನಿಂತಿರ್ತಾರೆ, ಯಾರಾದರೂ ಬಂದರೆ ಶೂಟ್ ಮಾಡ್ತಾರೆ, ಅವ್ರು ಓಡೋಗ್ತಾರೆ, ಇಷ್ಟು ಮಾತ್ರ ಅಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ. ಅದೆಲ್ಲ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಜಸ್ಟ್ ಯಾರೂ ಬರೋದು ಬೇಡ, ಸುಮ್ಮನೆ ಅಲ್ಲಿ ನಿಂತಿರೋದೇ ಕಷ್ಟ, ಅಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ. ಅದ್ರ ಜೊತೆಗೆ ಬೇರೆ ಬೇರೆನೂ ಇರುತ್ತೆ. ಒಂದು ಟೆರರಿಸಮ್ ಅಂತ, ನಾವು ಬರೀ ಬಾರ್ಡ್ರಿಂದ ಆ ಕಡೆ ಇರೋರನ್ನ ತಡೆಯೋದು ಆರಾಮಾಗಿ ತಡಿಬೋದು. ಆದರೆ ಇಲ್ಲೇ ಕೆಲವ್ರಿಗೆ ಅವ್ರು ಫಂಡಿಂಗ್ ಕೊಟ್ಬಿಟ್ಟು ಇಲ್ಲೇ ರೆಡಿ ಮಾಡಿಬಿಡ್ತಾರೆ ಕೆಲವು ಟೆರರಿಸ್ಟ್ಗಳನ್ನ. ಆ ಥರ ಟೆರರಿಸಮ್ನ ಇವರು ಕಂಟ್ರೋಲ್ ಮಾಡಬೇಕು. ಜೊತೆಗೆ ನಕ್ಸಲ್ ಅಟ್ಯಾಕ್ಸ್ ಅಂತ ನಡೀತಾ ಇರುತ್ತೆ, ನಕ್ಸಲೈಟ್ಗಳು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅದನ್ನು ತಡಿಬೇಕು. ಹೆನ್ಸ್ ಅವರ್ ಸೋಲ್ಜರ್ಸ್ ಆರ್ ಪ್ರಿಪೇರ್ಡ್ ಟು ಗಾರ್ಡ್ ಅವರ್ ಬಾರ್ಡರ್ಸ್ ಆಲ್ ದಿ ಟೈಮ್. ಇದರಿಂದ ಏನಾಗುತ್ತೆ ಅಂದರೆ ಬರೀ ಯುದ್ಧ ಆದಾಗ ಮಾತ್ರ ಅಲ್ಲ, ಸೋಲ್ಜರ್ಸು ಪ್ರತಿಯೊಂದು ನಿಮಿಷ ಕೂಡ ಇವರು ನಮ್ಮನ್ನು ಕಾಪಾಡಬೇಕು. ಅವರ್ ಆರ್ಮಿ ಇಸ್ ದಿ 4th ಲಾರ್ಜೆಸ್ಟ್ ಇನ್ ದಿ ವರ್ಲ್ಡ್, ಅವರ್ ಏರ್ ಫೋರ್ಸ್ ದ 5th ಲಾರ್ಜೆಸ್ಟ್ ಆ್ಯಂಡ್ ಅವರ್ ನೇವಿ ಟು ದಿ 5th ಲಾರ್ಜೆಸ್ಟ್ ಅಂತ. ನೋಡಿ, ಪ್ರಪಂಚದ ಎಲ್ಲ ದೇಶದ್ದು ನಾವು ಕಂಪೇರ್ ಮಾಡಿದ್ರೆ ಅದರಲ್ಲಿ ನಮ್ಮ ಆರ್ಮಿ, ನಾನು ಹೇಳಿದ್ರೆ 3 ವಿಂಗ್ಸ್ ಇರುತ್ತೆ, ಲ್ಯಾಂಡು, ವಾಟರು, ಏರು, ಇದು ವಾಟರ್. 3 ಕೂಡ ಆರ್ಮಿಯಲ್ಲಿ ಲ್ಯಾಂಡ್ ಆರ್ಮಿಯಲ್ಲಿ ನಮ್ಮದು 4th ಲಾರ್ಜೆಸ್ಟ್ ಆರ್ಮಿ ನಮ್ಮದು ಪ್ರಪಂಚದಲ್ಲಿ. ಏರ್ ಫೋರ್ಸಲ್ಲಿ ಅಂದರೆ ಗಾಳಿ, ಇದರಲ್ಲಿ 5th ಲಾರ್ಜೆಸ್ಟ್ ನಾವು. ವಾಟರ್, ನೇವಿ, ಇದರಲ್ಲೂ ಕೂಡ ನಾವು 5th ಲಾರ್ಜೆಸ್ಟ್. ಓಕೆ. ಸೀಬರ್ಡ್ ನೇವಲ್ ಬೇಸ್ ಹ್ಯಾಸ್ ಬಿನ್ ಓಪನ್ಡ್ ಅಟ್ ಕಾರ್ವಾರ್ ಇನ್ ಕರ್ನಾಟಕ ಟು ಸ್ಟ್ರೆಂಥನ್ ಆರ್ ನೇವಿ. ನಮ್ಮ ನೇವಿನ ಇನ್ನೂ ಸ್ಟ್ರಾಂಗ್ ಮಾಡಬೇಕು, ಯಾಕಂದರೆ ನಮ್ಮ ಕಾಂಪಿಟೇಟರ್ ಚೈನಾ ಆಗಿರೋದ್ರಿಂದ ನಾವು ಇನ್ನೂ ಡೆವಲಪ್ ಮಾಡಬೇಕು ಅಂತ ಒಂದು ಸೀಬರ್ಡ್ ನೇವಲ್ ಬೇಸ್ ಅಂತ ಒಂದು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ ಅಡಿಷನ್ ದಿ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ, ಇದು ಶುರುವಾಗಿದ್ದು 1958ಅಲ್ಲಿ, ಹ್ಯಾಸ್ ಡೆವಲಪ್ಡ್ ಅಡ್ವಾನ್ಸ್ಡ್ ಅರ್ತ್ ಟು ಅರ್ತ್ ರಾಕೆಟ್ಸ್ ಲೈಕ್ ಪೃಥ್ವಿ, ತ್ರಿಶೂಲ್, ಆಕಾಶ್, ನಾಗ್, ಅಗ್ನಿ 1, 2, 3, 4 ಅಂದರೆ 4-5 ಬರುತ್ತೆ ಇದರಲ್ಲಿ, ಅಗ್ನಿ 1, ಅಗ್ನಿ 2 ಅಂತ. ಸೊ ಆ ಥರ ಅಗ್ನಿ 1ಇಂದ ಅಗ್ನಿ 5ವರೆಗೂ ಇದಿಷ್ಟು ಕೂಡ ಇವರು ರೆಡಿ ಮಾಡಿದ್ದಾರೆ. ಸೊ ಇದರಲ್ಲಿ ತುಂಬ ಬೇರೆ ದೇಶದವರು ಭಯಪಡೋದು ಯಾವುದಪ್ಪ ಅಂದರೆ ಅಗ್ನಿ ಮಿಸೈಲ್ಸ್ ಅಂತ. ಇದು ಇಲ್ಲಿಂದ ಶೂಟ್ ಮಾಡಿದ್ರೆ 5,000 ಕಿಲೋಮೀಟರ್ವರೆಗೂ ಹೋಗುತ್ತೆ. ಕೆಲವು ಎಸ್ಟಿಮೇಷನ್ಸ್ ಪ್ರಕಾರ ಇಂಡಿಯಾದವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇದು ಆ್ಯಕ್ಚುಲಿ 10,000 ಕಿಲೋಮೀಟರ್ ಹೋಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಇಂಡಿಯಾದವ್ರು ನಾವೇ ಒಪ್ಕೊಂಡಿರೋ ಪ್ರಕಾರ ಇದು ಬರೀ 5,000 ಕಿಲೋಮೀಟ್ರ್. ಆದರೆ ಬೇರೆ ದೇಶದವರು ಇವರು ಇಂಡಿಯಾದವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಇದು 10,000 ಕಿಲೋಮೀಟ್ರ್ ಹೋಗುತ್ತೆ ಅಂತ ಬೇರೆಯವ್ರು ಹೇಳ್ತಾ ಇದ್ದಾರೆ. ಸೊ ಈ ಅಗ್ನಿ 5 19th ಏಪ್ರಿಲ್ 2012ಅಲ್ಲಿ ರೆಡಿ ಆಗಿತ್ತು. ಸೊ ಇದಾಗಾಗಿ ಹತ್ತತ್ರ 10 ವರ್ಷ 11 ವರ್ಷ ಆಗಿದೆ. ಸೊ ಇನ್ನೂ ಎಷ್ಟು ಡೆವಲಪ್ ಆಗಿರ್ತೀವಿ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಿತ್ ಸಬ್ಮೆರಿನ್ಸ್ ಆ್ಯಂಡ್ ಆ್ಯಂಟಿ ಸಬ್ಮೆರಿನ್. ಸೊ ಇನ್ನೊಂದು ಮರ್ತೋದೆ ನಾನು, ಅರ್ತ್ ಟು ಅರ್ತ್ ರಾಕೆಟ್ಸ್ ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ರೀತಿ ಒಂದು ಶಿಪ್ಪು ಅಥವಾ ಏನು ಬೇಕಾಗಿಲ್ಲ. ಇದನ್ನು ಒಂದು ಲಾರಿ ಥರ ತೊಗೊಂಡೋಗಿ ಅಥವಾ ಯಾವುದಾದ್ರು ಒಂದು ಸ್ಟ್ಯಾಂಡ್ ಥರ, ಈಗ ರಾಕೆಟ್ ಲಾಂಚರ್ಸ್ ನೋಡಿದಿರಲ್ಲ ಆ ಥರ ಇರ್ಬೋದು, ಅಥವಾ ಯಾವುದಾದ್ರು ಲಾರಿ ಥರ ತೊಗೊಂಡೋಗಿ ಇಟ್ಬಿಟ್ಟು ಭೂಮಿಯಿಂದ ಶೂಟ್ ಮಾಡ್ತೀವಿ, ಅದು ಹೋಗಿ ಭೂಮಿ ಮೇಲೆ ಬೀಳುತ್ತೆ. ಇದನ್ನು ಅರ್ತ್ ಟು ಅರ್ತ್ ಅಂತ ಕರಿತೀವಿ. ಅರ್ತ್ ಟು ಏರ್ ಅಂತ ಬರುತ್ತೆ, ಅದು ಭೂಮಿಯಿಂದ ನಾವು ಶೂಟ್ ಮಾಡ್ತೀವಿ. ಗಾಳಿಯಲ್ಲಿ ಬರ್ತಾ ಇರೋಂಥ ಯಾವುದಾದ್ರೂ ಒಂದು ಏರ್ಕ್ರಾಫ್ಟ್ ಇರ್ಬೋದು, ಫ್ಲೈಟ್ಗಳು ಅಥವಾ ಬೇರೆ ಮಿಸೈಲ್ಸ್ ಇರ್ಬೋದು, ಅದನ್ನು ಶೂಟ್ ಮಾಡಿದ್ರೆ ಅರ್ತ್ ಟು ಏರ್ ಅಂತ ಕರಿತೀವಿ. ಏರ್ ಟು ಏರ್ ಅಂದರೆ ಆಕಾಶದಿಂದ ಏನೋ ಒಂದು ಹೋಗ್ತಾ ಇರುತ್ತೆ ಆಕಾಶದಲ್ಲಿ, ಅದನ್ನು ಶೂಟ್ ಮಾಡೋಕ್ಕೆ ನಮ್ಮ ಒಂದು ಇದು ಏರ್ಕ್ರಾಫ್ಟ್ ಯೂಸ್ ಮಾಡಿ ಒಂದು ಫೈಟರ್ ಜೆಟ್ಸ್ನ ಅದರಿಂದ ಶೂಟ್ ಮಾಡಿ ಅದನ್ನು ಬೀಳಿಸುವಂಥದ್ದನ್ನು ಏರ್ ಟು ಏರ್ ಮಿಸೈಲ್ಸ್ ಅಂತ ಅಥವಾ ಏರ್ ಟು ಮಿಸೈಲ್ಸ್ ಅಂತ ಕರಿತೀವಿ. ಈ ಥರ ಇದು ಅರ್ತ್ ಟು ಅರ್ತ್ ಅಂದರೆ ಭೂಮಿಯಿಂದ ಲಾಂಚ್ ಮಾಡ್ತೀವಿ, ಅದು ಹೋಗಿ ಬೇರೆ ಕಡೆ ಭೂಮಿ ಮೇಲೋ ಅಥವಾ ಯಾವುದಾದ್ರು ಊರ ಮೇಲೋ ಬೀಳುತ್ತೆ ಜಾಗದ ಮೇಲೆ, ಅದು ಅರ್ತ್ ಟು ಅರ್ತ್ ಅಂತ. ವಿತ್ ಸಬ್ಮೆರಿನ್ಸ್ ಆ್ಯಂಡ್ ಆ್ಯಂಟಿ ಸಬ್ಮೆರಿನ್ಸ್, ಇಂಡಿಯಾ ಹ್ಯಾಸ್ ಜಾಯಿಂಡ್ ದಿ ರ್ಯಾಂಕ್ಸ್ ಆಫ್ ಎಲೈಟ್ ಕಂಟ್ರೀಸ್ ಲೈಕ್ ಅಮೆರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ಅದರ್ಸ್. ಇಂಡಿಯಾದಲ್ಲಿ ಸಬ್ಮೆರಿನ್ಸ್ ಎಷ್ಟೊಂದಿದೆ ಅಂದರೆ ತುಂಬ ಜಾಸ್ತಿ ಇಲ್ಲ ಆ್ಯಕ್ಚುಲಿ, ಆದರೆ ಬೇರೆ ಕಂಟ್ರೀಸ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಹತ್ರ ಚೆನ್ನಾಗೇ ಇದೆ ಸಬ್ಮೆರಿನ್ಸ್. ಸೊ ಈ ಅಮೆರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಇವ್ರ ಹತ್ರ ಎಲ್ಲ ಏನು ಸಬ್ಮೆರಿನ್ಸ್ ಮತ್ತು ಆ್ಯಂಟಿ ಸಬ್ಮೆರಿನ್ ವೆಪನ್ಸ್ ಇದೆ, ಆ ಥರ ಇಂಡಿಯಾದ ಹತ್ರ ಕೂಡ ಇದೆ. ಕ್ವಾಂಟಿಟಿ ಇಲ್ಲದೆ ಇರ್ಬೋದು, ಆದರೆ ಕ್ವಾಲಿಟಿ ಸಬ್ಮೆರಿನ್ಸ್ ಕೆಲವು ಇಂಡಿಯಾದಲ್ಲಿ ಇದೆ. ಬೋಫೋರ್ಸ್ ಗನ್ಸ್ ವೆರ್ ಯೂಸ್ಡ್ ಎಫೆಕ್ಟಿವ್ಲಿ ಇನ್ ದಿ ಕಾರ್ಗಿಲ್ ವಾರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಬೋಫೋರ್ಸ್ ಗನ್ ಅಂತ ಬರುತ್ತೆ, ಆರ್ಟಿಲರಿ ಗನ್ ಇದು, ಇದರಲ್ಲೂ ಇಮೇಜ್ ಇಲ್ಲ. ಸೊ ಅದು ಕಾರ್ಗಿಲ್ಲಲ್ಲಿ ನಾವು ಯೂಸ್ ಮಾಡಿದ್ವಿ, ಯಾಕಂದರೆ ಬೆಟ್ಟದ ಮೇಲೆ ಹೋಗಿ ಬಚ್ಚಿಟ್ಕೊಂಡಿದ್ರು, ಹೆಂಗೆ ಶೂಟ್ ಮಾಡ್ತೀರಾ ಅವ್ರಿಗೆ ಕಾಣಲ್ಲ.
ಸೊ ಈ ಬೋಫೋರ್ಸ್ ಗನ್ ಯೂಸ್ ಮಾಡಿಬಿಟ್ಟು ಈ ಬೋಫೋರ್ಸ್ ಗನ್ನ ಇನ್ನೊಂದು ಬೆಟ್ಟದ ಮೇಲೆ ತೊಗೊಂಡೋಗಿ ನಾವು ಆ ಬೆಟ್ಟದಿಂದ ಶೂಟ್ ಮಾಡಿ ಪಾಕಿಸ್ತಾನವ್ರನ್ನ ಓಡಿಸಿದ್ವಿ. ಇದು ನಮಗೆ ಕಾರ್ಗಿಲ್ ವಾರಲ್ಲಿ ತುಂಬ ಹೆಲ್ಪ್ ಆಗಿತ್ತು. ದಿ ಪೋಖ್ರಣ್ ಎಕ್ಸ್ಪೆರಿಮೆಂಟ್ ಆಸ್ ಎನೇಬಲ್ಡ್ ಇಂಡಿಯಾ ಟು ಡೆವಲಪ್ ಟೆಕ್ನಾಲಜಿ ವಿಚ್ ಪ್ರೊವೈಡ್ಸ್ ಅಸ್ ಎಬಿಲಿಟಿ ಟು ಫೇಸ್ ಈವನ್ ನ್ಯೂಕ್ಲಿಯರ್ ಅಟ್ಯಾಕ್ಸ್. ಸೊ ಪೋಖ್ರಣ್ ಎಕ್ಸ್ಪೆರಿಮೆಂಟ್ ಅಂತ ಅಂದರೆ ನ್ಯೂಕ್ಲಿಯರ್ ಟೆಸ್ಟ್ ಅಂತ. ಸೊ ಇದನ್ನು ಮಾಡಿದ್ರಿಂದ ನಮ್ಮಲ್ಲಿ ಈಗ ನ್ಯೂಕ್ಲಿಯರ್ ಕೆಪಬಿಲಿಟಿ ಕೂಡ ಇದೆ, ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಕೂಡ ಇದೆ. ಸೊ ಯಾರಾದರೂ ನಮ್ಮನ್ನ ಅಟ್ಯಾಕ್ ಮಾಡಬೇಕು ಅಂದರೆ 4 ಸರಿ ಯೋಚನೆ ಮಾಡಬೇಕಾಗತ್ತೆ. ಇನ್ ಅಡಿಷನ್ 55 ಡಿಫೆನ್ಸ್ ಲ್ಯಾಬೋರೇಟರೀಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ಇದಲ್ಲದೆ ಇನ್ನೂ 55 ಲ್ಯಾಬೋರೇಟರೀಸ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇವರು ರಿಸರ್ಚ್ ಮಾಡ್ತಾ ಇರ್ತಾರೆ, ಏನೇನು ಮಾಡ್ಬೋದು, ಏನೇನು ಅಡ್ವಾನ್ಸ್ಮೆಂಟ್ಸ್ ತರ್ಬೋದು, ಏನೇನು ಹೊಸದನ್ನು ಕಂಡುಹಿಡಿಬೋದು, ಅವೆಲ್ಲ ಕೂಡ ನೋಡ್ತಾ ಇರ್ತಾರೆ. ದೇರ್ಫೋರ್ ಲೈಕ್ ಅವರ್ ಆರ್ಮ್ಡ್ ಫೋರ್ಸಸ್ ಈವನ್ ವಿ ಶುಡ್ ಬಿ ಪ್ರಿಪೇರ್ಡ್ ಟು ಲೇ ಡೌನ್ ಅವರ್ ಲೈಫ್ಸ್ ಫಾರ್ ದಿ ಸೇಕ್ ಆಫ್ ಅವರ್ ಕಂಟ್ರಿ. ಸೊ ಈ ಥರ ಇದರಿಂದ ನಮ್ಮ ಆರ್ಮ್ಡ್ ಫೋರ್ಸಸ್ ಅವರು ಯಾವ ರೀತಿ ಅವರ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದಾರೆ, ಅದೇ ಥರ ನಾವು ಕೂಡ ನಮ್ಮ ಪ್ರಾಣ ಕೊಡೋಕ್ಕೆ ರೆಡಿ ಇರಬೇಕು. ಹಂಗಂದ್ಬಿಟ್ಟು ಸುಮ್ಮನೆ ಹೋಗಿ ಪ್ರಾಣ ಕೊಟ್ಬಿಡೋ ದೇಶಕ್ಕೆ ಅಂತ ಅಲ್ಲ, ನಾವು ಕಲ್ತ್ಕೊಳ್ಬೇಕು ಯಾವ ರೀತಿ ಫೈಟ್ ಮಾಡಬೇಕು, ಯಾವ ರೀತಿ ಡಿಫೆನ್ಸಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು. ಡೈರೆಕ್ಟಾಗಿ ಹೋಗಿ ಏನು ಫೈಟ್ ಮಾಡಬೇಕು ಅಂತಿಲ್ಲ, ನೀವು ಕೂಡ ಎಲ್ಲ ಕಲ್ತ್ಕೊಂಡು ಹೊಸ ಹೊಸ ವೆಪನ್ಸ್ನ ಕಂಡುಹಿಡಿಯೋದು, ಅಥವಾ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ತಡೆಯೋದು ಯಾವ ರೀತಿ ಅಂತ ಹೊಸ ಹೊಸ ಮೆಥಡ್ನ ಕಂಡುಹಿಡಿಯೋದು, ಇದೆಲ್ಲ ಮಾಡಿ ದೇಶನ ಕಾಪಾಡ್ಬೋದು. ಡು ಯು ನೋ ದಿಸ್ ಅಂತ ಕಾರ್ಗಿಲ್ ವಾರ್ ಬಗ್ಗೆ ಕೊಟ್ಟಿದ್ದಾರೆ. ಇದು 1999ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ನಡೆಯುವಂಥ ಒಂದು ಯುದ್ಧ. ದಿ ಕಾರ್ಗಿಲ್ ವಾರ್ ವಾಸ್ ಫಾಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಡ್ಯೂರಿಂಗ್ ಮೇ ಆ್ಯಂಡ್ ಜೂನ್ ಆಫ್ 1999. ನೋಡಿ, ಈ ಯುದ್ಧ 1999 ಆ ಇಸ್ವಿಯಲ್ಲಿ ಮೇ ಮತ್ತು ಜೂನ್ ಮಧ್ಯದಲ್ಲಿ ನಡೆಯುವಂಥದ್ದು. ಆನ್ May 16th, ಪಾಕ್ ಟೆರರಿಸ್ಟ್ಸ್ ಮೌಂಟೆಡ್ ಅನ್ ಏರಿಯಲ್ ಅಟ್ಯಾಕ್ ಆನ್ ದಿ ಹೈಯೆಸ್ಟ್ ಏರಿಯಾ ಆಫ್ ಕಾಶ್ಮೀರ್. ನೋಡಿ, May 16th ಪಾಕ್ ಟೆರರಿಸ್ಟ್ಗಳೆಲ್ಲ ಏನು ಮಾಡ್ತಾರೆ, ಆ ವರ್ಷ ಒಂದು ಕಾಶ್ಮೀರಲ್ಲಿ ಹೈಯೆಸ್ಟ್ ಏರಿಯಾ ಇದೆ, ಟೈಗರ್ ಹಿಲ್ ಮತ್ತು ಸುತ್ತಮುತ್ತ ರೀಜನ್ನು, ಅಲ್ಲಿ ಒಂದು ಏರಿಯಲ್ ಅಟ್ಯಾಕ್ನ ಶುರು ಮಾಡ್ತಾರೆ. ಇನ್ ರಿಲೇಷನ್ ಟು ದಿಸ್, ಇಂಡಿಯಾ ಸ್ಟಾರ್ಟೆಡ್ ಆಪರೇಷನ್ ವಿಜಯ್ ಆ್ಯಂಡ್ ಅಟ್ಯಾಕ್ಡ್ ಪಾಕಿಸ್ತಾನ್. ಇಂಡಿಯಾದವ್ರು ನಾವೇನು ಮಾಡ್ತೀವಿ, ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ರು ಅಂತ ನಾವು ಕೂಡ ಒಂದು ಆಪರೇಷನ್ ವಿಜಯ್ ಅಂತ ಒಂದು ಕೋಡ್ ನೇಮ್ ಕೊಟ್ಕೊಂಡು ಪಾಕಿಸ್ತಾನವ್ರ ವಿರುದ್ಧ ಅಟ್ಯಾಕ್ ಕೂಡ ಮಾಡ್ತೀವಿ. ದಿ ಇಂಡಿಯನ್ ಆರ್ಮಿ ಫೇಸ್ಡ್ ಎ ಸೆಟ್ ಬ್ಯಾಕ್ ಇನಿಷಿಯಲಿ. Later, it reinforced its attack through the use of Bofors gun, and on 14th June, Pakistan retreated shamefully. ಸೊ ನೋಡಿ, ಏನಾಗುತ್ತೆ ಅಂದರೆ ಇಂಡಿಯನ್ ಆರ್ಮಿ ಅಂದರೆ ನಮ್ಮ ಆರ್ಮಿಗೆ ಅವಾಗ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಇನಿಷಿಯಲಿ. ಯಾಕಂದರೆ ಪಾಕಿಸ್ತಾನವರು ಒಂದು ದೊಡ್ಡ ಬೆಟ್ಟದ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅರ್ಥ ಆಯ್ತಾ? ಅಲ್ಲಿಂದ ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬ ದೊಡ್ಡ ಏರಿಯಾ ಕಾಣಿಸ್ತಾ ಇರುತ್ತೆ. ಯಾರೇ ಬಂದರೂ ಅವ್ರಿಗೆ ಕಾಣಿಸುತ್ತೆ, ಎಲ್ಲರನ್ನೂ ಶೂಟ್ ಮಾಡ್ಬೋದು. ಆದರೆ ನಾವು ಅವ್ರನ್ನ ಶೂಟ್ ಮಾಡ್ತೀವಿ ಅಂದರೆ ಹತ್ರಕ್ಕೆ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ, ಹತ್ರಕ್ಕೆ ಹೋಗೋಷ್ಟರಲ್ಲಿ ಅವ್ರು ಶೂಟ್ ಮಾಡ್ತಾರೆ. ಇನ್ನೊಂದು ನಾವು ದೂರದಿಂದನೇ ಮಾಡ್ತೀವಿ ಅಂದರೆ ಎಲ್ಲ ಕೂಡ ಟಾರ್ಗೆಟ್ ಮಿಸ್ ಆಗಿ ಬೆಟ್ಟಕ್ಕೆ ಬೀಳ್ತಾ ಇದೆ. ಯಾಕಂದರೆ ಅವ್ರು ತುಂಬ ಚಿಕ್ಕ ಟಾರ್ಗೆಟ್ ಬಚ್ಚಿಟ್ಕೊಳ್ಬೋದು, ಬೆಟ್ಟದ ಮಧ್ಯೆ ಎಷ್ಟೊಂದು ಕಲ್ಲುಗಳು ಬಂಡೆಗಳಿರುತ್ತಲ್ಲ, ಅಲ್ಲಿ ಬಚ್ಚಿಟ್ಕೊಳ್ತಾರೆ. ನಾವು ಎಷ್ಟು ಶೂಟ್ ಮಾಡಿದ್ರೂ ಏನೂ ಆಗಲ್ಲ ಅವ್ರಿಗೆ. ಸೊ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಮೊದಲು ಇಂಡಿಯನ್ ಆರ್ಮಿಗೆ ತುಂಬ ಪ್ರಾಬ್ಲಮ್ ಆದರೂ ಕೂಡ ಆಮೇಲೆ ನಾವೇನು ಮಾಡ್ತೀವಿ, ಪಕ್ಕದಲ್ಲಿ ಬೇರೆ ಬೆಟ್ಟಗಳಿರುತ್ತೆ, ಅಲ್ಲಿ ಬೋಫೋರ್ಸ್ ಗನ್ ಅನ್ನಂಥ ಕೆಲವು ಗನ್ಸ್ ಇರುತ್ತೆ. ನಾನು ಅವಾಗ ಕೂಡ ತೋರಿಸ್ಬೇಕು ಅಂದ್ಕೊಂಡೆ. ನೋಡಿ, ಈ ಥರದ್ದು ಬೋಫೋರ್ಸ್ ಗನ್ ಅಂದರೆ, ಓಕೆನಾ? ನೋಡಿ, ಈ ಥರ ಆರ್ಟಿಲರಿ ಗನ್ ಇದು ಬೇರೆ ಬೇರೆದ್ರ ಮೇಲೆ ಮೌಂಟ್ ಮಾಡಿರೋದು. ಇದನ್ನು ನಾವು ಗಾಡಿ ಮೇಲೂ ಇಟ್ಕೊಬೋದು, ಟ್ರ್ಯಾಕ್ಟರ್ ಮೇಲೂ ಇಟ್ಕೊಬೋದು. ನೋಡಿ, ಇದು ಇಂಡಿಯನ್ ನಾವು ಯೂಸ್ ಮಾಡೋವಂಥದ್ದು ಬೋಫೋರ್ಸ್ ಗನ್. ಇದು ಮಾಡ್ರನ್ ಇದು. ಸೊ ಇಂಥದನ್ನು ಬೆಟ್ಟದ ಮೇಲೆ ತೊಗೊಂಡೋಗ್ತೀವಿ. ಅದು ಮಾಮೂಲಿ ರೋಡ್ ಇದ್ರೇ ಕಷ್ಟ ಅದನ್ನು ತೊಗೊಂಡೋಗೋದು. ಅಂಥದ್ರಲ್ಲಿ ನಾವು ಎಳ್ಕೊಂಡು ಏನೋ ಸರ್ಕಸ್ ಮಾಡಿ ಪಕ್ಕದಲ್ಲಿ ಒಂದು ಬೆಟ್ಟದ ಮೇಲೆ ತೊಗೊಂಡೋಗಿ ಅಲ್ಲಿಂದ ಅವ್ರಿಗೆ ಶೂಟ್ ಮಾಡ್ತೀವಿ. ಆವಾಗ ಅವರು ಈಸಿಯಾಗಿ ಗುರಿಗೆ ಸಿಗ್ತಾರೆ ಅಂತ, ಇಬ್ಬರು ಸೇಮ್ ಹೈಟಲ್ಲಿರ್ತೀವಿ ಅಂತ. ಸೊ ಈ ಥರ ಮಾಡಿ ನಾವು ಅವ್ರನ್ನ ಓಡಿಸ್ತೀವಿ. 14 ಜೂನಲ್ಲಿ ಅವರು ಓಡೋಗೋಕ್ಕೆ ಶುರು ಮಾಡ್ತಾರೆ. ದೋ ದಿಸ್ ವಾಸ್ ಎ ಮೈನರ್ ವಾರ್, ಇಟ್ ಡ್ರೂ ದಿ ಅಟೆನ್ಷನ್ ಆಫ್ ದಿ ಹೋಲ್ ವರ್ಲ್ಡ್. ನೋಡಿ, ಇದು ತುಂಬ ಚಿಕ್ಕ ವಾರ್ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಬೇರೆ ವಾರ್ಗಳಿಗೆ. ನಾವು 1965 ಯುದ್ಧ ಮಾಡಿರ್ತೀವಿ, 1971 ಇವೆರಡು ತುಂಬ ದೊಡ್ಡ ಯುದ್ಧಗಳು ನಡೆದಿರುತ್ತೆ ನಮಗೂ ಮತ್ತು ಪಾಕಿಸ್ತಾನ್ಗೂ. ಆದರೆ ಅವೆಲ್ಲ ಇದು ಕಾರ್ಗಿಲ್ ನೋಡಿದ್ರೆ ತುಂಬ ಚಿಕ್ಕ ವಾರ್ ಅಂತ ಹೇಳ್ಬೋದು, ಯಾಕಂದರೆ ಜಾಸ್ತಿ ಜನ ಇರೋದಿಲ್ಲ. ಆದರೆ ಪ್ರಪಂಚ ಎಲ್ಲ ಕೂಡ ಈ ಕಡೆ ತಿರುಗಿ ನೋಡ್ತು. ಯಾಕೆಂದರೆ ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇತ್ತು. ಏನಾದರೂ ನ್ಯೂಕ್ಲಿಯರ್ ಇದು ಶುರುವಾಯಿತು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಮುಗ್ದೋಗುತ್ತೆ ಕೆಲಸ ಅಂತೇಳ್ಬಿಟ್ಟು ಭಯ ಬೀಳ್ತಾಯಿದ್ರು. All countries condemned Pakistan as an aggressive nation for having attacked a peace-loving country like India.
ನೋಡಿ ಇಡೀ ಪ್ರಪಂಚ ಎಲ್ಲ ಪಾಕಿಸ್ತಾನ್ಗೆ ಚೀಮಾರಿ ಆಗ್ತಾರೆ, ಬೈತಾರೆ. ಪರ್ವೇಜ್ ಮುಷರಫ್ ಅಂತ ಒಬ್ಬರು ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಆ ಥರ ಒಬ್ಬ ಇರ್ತಾನೆ, ಅವನು ಮಿಲ್ಟ್ರಿ ಅವನು ಆ್ಯಕ್ಚುಲಿ. ಸೊ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಎಲ್ಲ ಆಗಿರ್ತಾನೆ ಪಾಕಿಸ್ತಾನ್ಗೆ, ಡಿಕ್ಟೇಟರ್ ಥರ. ಸೊ ಅವನಿಗೂ ಎಲ್ಲರೂ ಬೈಯೋಕ್ಕೆ ಶುರು ಮಾಡ್ತಾರೆ, ನೀನು ಏನಕ್ಕೆ ಇಂಡಿಯಾನ ಅಟ್ಯಾಕ್ ಮಾಡಿದೆ, ಇಂಡಿಯಾದವ್ರು ನಿನ್ನೇನು ಅಟ್ಯಾಕ್ ಮಾಡಿರಲಿಲ್ಲ, ಅವ್ರ ಪಾಡ್ಗೆ ಅವರಿದ್ದರು ಅಂತ. ದಿಸ್ ವಾರ್ ಅರೌಸ್ಡ್ ಎ ಸೆನ್ಸ್ ಆಫ್ ನ್ಯಾಷನಲಿಸಮ್ ಇನ್ ಇಂಡಿಯನ್ಸ್. ಈ ವಾರ್ ಆದಮೇಲೆ ಇಂಡಿಯಾದಲ್ಲಿ ಎಲ್ಲರ ಮನಸ್ಸಲ್ಲೂ ಕೂಡ ದೇಶಭಕ್ತಿ ಅಥವಾ ನಮ್ಮ ದೇಶ ಅನ್ನೋದು ತುಂಬ ಜಾಸ್ತಿ ಆಗೋಯ್ತು. ಯಾಕೆಂದರೆ ನಾವು ಸುಮ್ಮನೆ ಇದ್ದರೂ ಪಾಕಿಸ್ತಾನವ್ರು ನಮ್ಮನ್ನ ಬಿಡಲ್ವಲ್ಲ ಅನ್ನೋ ಥರ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆದರು. ಎಷ್ಟೊಂದು ಜನ ಈ ಲಾರಿಗಳವ್ರು ಹೇಳ್ತಾರಲ್ಲ, ಡ್ರೈವರ್ಗಳು, ಅವರೆಲ್ಲ ಕೂಡ ಏನೇ ಒಂದಿದ್ರೂ ಕೂಡ ಊರಲ್ಲಿ ಬಟ್ಟೆಗಳು ಮತ್ತು ಊಟ ಇರ್ಬೋದು, ಮತ್ತು ಇನ್ನೂ ಏನೇನು ಸಿಗುತ್ತೆ ಆರ್ಮಿಯವ್ರಿಗೆ ಬೇಕಾಗಿರೋವಂಥದ್ದು ಅಂಥದ್ದನ್ನೆಲ್ಲ ತೊಗೊಂಡೋಗಿ ಕೊಡೋರು. ಯಾಕಂದರೆ ಆ ಟೈಮಲ್ಲಿ ಏನಾದರೂ ಚಳಿ ಆದರೆ ಅಂತ ಇವ್ರಿಗೆ ಭಯ. ಆ್ಯಕ್ಚುಲಿ ಚಳಿ ಅಲ್ಲ, ಅದು ಸಮ್ಮರೇ ಇತ್ತು. ಆದ್ರೂ ಬಟ್ಟೆಗಳನ್ನು ಕೂಡ ಕಳಿಸೋರು, ಚಪಾತಿಗಳು ವಸ್ತು ಚಪಾತಿಗಳು ಕಳಿಸೋರು ಹೆಣ್ಮಕ್ಳೆಲ್ಲ, ಈ ಡ್ರೈವರ್ಗಳೆಲ್ಲ ತೊಗೊಂಡೋಗಿ ಕೊಡೋದು, ಇದೆಲ್ಲ ಕೂಡ ಬೆಳೀತು ನಮ್ಮ ದೇಶದಲ್ಲಿ. ಎಲ್ಲರೂ ಜನ ಇನ್ವಾಲ್ವ್ ಆದರು. ಅರೌಂಡ್ 30,000 ಇಂಡಿಯನ್ ಸೋಲ್ಜರ್ಸ್ ಹ್ಯಾಡ್ ಟೇಕನ್ ಪಾರ್ಟ್ ಇನ್ ದಿಸ್ ವಾರ್. ಈ ಯುದ್ಧದಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ ಇಂಡಿಯಾದ ಹತ್ರ ನಮ್ಮ ಹತ್ರ 12 ಲಕ್ಷ ಸೈನ್ಯ ಇತ್ತು ಅಂತ. ಆದರೆ ಎಲ್ಲರೂ ಹೋಗಿ ಯುದ್ಧ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಹೋದರೆ ಯೂಸು ಇರಲ್ಲ ಬಿಡಿ. ಸೊ 30,000 ಜನ ನಮ್ಮ ಸೈನಿಕರು ಅಲ್ಲಿ ಯುದ್ಧದಲ್ಲಿ ಇನ್ವಾಲ್ವ್ ಆಗಿದ್ರು. ಅದೇ ಥರ ಪಾಕಿಸ್ತಾನವರು ಎಲ್ಲರೂ ಇರಲಿಲ್ಲ, ಅವರು 5,000 ಜನ ಇನ್ವಾಲ್ವ್ ಆಗಿದ್ರು. ಈಗ ನೀವು ಹೇಳ್ಬೋದು, ಸರ್ ಏನು 5,000 ಜನನ ಸೋಲ್ಸೋಕ್ಕೆ ನಾವು 30,000 ಜನ ಹೋಗ್ಬೇಕಿತ್ತ ಅಂತ. ಆದರೆ ಸಿಚುವೇಶನ್ ಆ ಥರ ಇತ್ತು. ಬೆಟ್ಟದ ಮೇಲೆ ನಾನು ಹೇಳಿದ್ನಲ್ಲ, ಅವ್ರಿಗೆ ಯಾವುದೇ ರೀತಿ ಗುರಿ ಇಡೋದಕ್ಕೆ ಅದಕ್ಕೆಲ್ಲ ಫುಲ್ ಈಸಿ ಇರುತ್ತೆ. ನಮಗೆ ಗುರಿ ಇಡೋದಕ್ಕೆಲ್ಲ ತುಂಬ ಕಷ್ಟ. ಮತ್ತು ಅವ್ರು ಶೂಟ್ ಮಾಡೋದು ಆರಾಮಾಗಿ ಶೂಟ್ ಮಾಡ್ಬೋದು. ನಾವಾದರೆ ಹತ್ರ ಹೋಗೋಷ್ಟರಲ್ಲೇ, ಬೆಟ್ಟದ ತಳಕ್ಕೆ ಹೋಗೋಷ್ಟರಲ್ಲೇ ಅವರು ನಮ್ಮನ್ನ ಐಡೆಂಟಿಫೈ ಮಾಡ್ಬೋದು. ನಾವು ಎಲ್ಲೆಲ್ಲಿದ್ದೀವಿ, ಎಲ್ಲೆಲ್ಲಿ ಬಚ್ಚಿಕೊಂಡಿದ್ದೀವಿ ಈಸಿಯಾಗಿ ಕಾಣುತ್ತೆ. ಅವ್ರು ಎಲ್ಲಿದ್ದಾರೆ ಅಂತಲೇ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಅಷ್ಟು ಜನ ಬೇಕಾಯಿತು. ದಿ ಇಂಡಿಯನ್ ಏರ್ಫೋರ್ಸ್ ಬೂಸ್ಟೆಡ್ ದಿ ಇಂಡಿಯನ್ ಆರ್ಮಿ ಥ್ರೂ ಆಪರೇಷನ್ ಸಫೇದ್ ಸಾಗರ್. ಸಫೇದ್ ಅಂತಿದೆ, ಸಫೇದ್ ಇರಬೇಕು ಮೋಸ್ಟ್ಲಿ. ಸೊ ನಮ್ಮ ಏರ್ಫೋರ್ಸ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆದರು. ಮೈನರ್ ಇದರಲ್ಲಿ ಇವರು ಕೂಡ ಒಂದು ಸ್ವಲ್ಪ ನಮ್ಮ ಇಂಡಿಯನ್ ಆರ್ಮಿಗೆ ಬೂಸ್ಟ್ ಕೊಡೋಕ್ಕೆ ಅಂತ ಇನ್ವಾಲ್ವ್ ಆಗಿದ್ರು. ಇನ್ ದಿ ಲಾಸ್ಟ್ ವೀಕ್ ಆಫ್ ಜುಲೈ ದಿ ಇಂಡಿಯನ್ ಆರ್ಮಿ ಬಿಗ್ಯಾನ್ ಇಟ್ಸ್ ಫೈನಲ್ ಅಟ್ಯಾಕ್. ಜುಲೈ ಎಂಡಿಗೆ ಬರ್ತಾ ಬರ್ತಾ ನಮ್ಮ ಒಂದು ದೇಶದ ಸೋಲ್ಜರ್ಸ್ ಎಲ್ಲ ಕೂಡ ಫೈನಲ್ ಅಟ್ಯಾಕ್ನ ಶುರು ಮಾಡಿದ್ರು. ಅಂದರೆ ಇವ್ರದ್ದೆಲ್ಲ ಸ್ಟ್ರೆಂತ್ ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಥರ ಅವ್ರನ್ನ ವೀಕ್ ಮಾಡಿಬಿಟ್ಟು ಒಟ್ಟಿಗೆ ಎಲ್ಲರೂ ನುಗ್ಗಿದ್ರು. ಹೊಡಿತೀವಿ ಪಾಕಿಸ್ತಾನವ್ರಿಗೆ ಇವಾಗ ಸಿಕ್ಕಿದ್ರು ಕೈಗೆ ಅಂತ. ಯಾಕಂದರೆ ಅಷ್ಟರಲ್ಲಿ ಅವರ ಡಿಫೆನ್ಸ್ಗಳನ್ನೆಲ್ಲ ಶೂಟ್ ಮಾಡಿ ಎಲ್ಲ ಹಾಳು ಮಾಡಿದ್ವಿ. ದಿ ವಾರ್ ಎಂಡೆಡ್ ಆನ್ 26th ಜುಲೈ. 26th ಜುಲೈಯಲ್ಲಿ ಯುದ್ಧ ಮುಗಿಯುತ್ತೆ, ಪಾಕಿಸ್ತಾನವರೆಲ್ಲ ಬಿಟ್ಟು ಓಡೋಗ್ತಾರೆ. ಆ ದಿನನ ನಾವು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಕರಿತೀವಿ. ವಿಜಯ್ ದಿವಸ್ ಅಂತ 26th ಜುಲೈ ಪ್ರತಿ ವರ್ಷ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿ ಇಯರ್ ದಿಸ್ ಇಸ್ ಸೆಲೆಬ್ರೇಟೆಡ್ ಆನ್ 26th ಜುಲೈ ಅಂತ. ನೆಕ್ಸ್ಟ್ ಬಂದು ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ. ಬಿಸೈಡ್ಸ್ ದಿ ಆರ್ಮ್ಡ್ ಫೋರ್ಸಸ್ ದೇರ್ ಆರ್ ಅದರ್ ಆರ್ಗನೈಸೇಷನ್ ವಿಚ್ ಫಾರ್ಮ್ ದಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ನೋಡಿ, ಈಗ ಹೊರಗಡೆ ಅವ್ರಿಗೆ ನೋಡೋಕ್ಕೆ ಇಂಡಿಯನ್ ಆರ್ಮಿ ಬಂದು ಬರೀ 12 ಲಕ್ಷ ಅನಿಸುತ್ತೆ. ಇದು ಆ್ಯಕ್ಚುಲಿ ತುಂಬ ಹ್ಯೂಜ್ ಜನ ಅಂತ ಹೇಳ್ಬೋದು. ಆದರೆ ಒಂದು ವೇಳೆ ಅದೂ ಸಾಕಾಗಿಲ್ಲ ಅಂದರೆ ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಕೂಡ ಇದೆ. ಅಂದರೆ ಇಂಡಿಯನ್ ಆರ್ಮಿಗೆ ಅಕಸ್ಮಾತ್ ಕಷ್ಟ ಆದರೆ ಅದನ್ನು ರೀಎನ್ಫೋರ್ಸ್ ಮಾಡೋಕ್ಕೆ ಸಪ್ರೇಟ್ ಕೂಡ ಇದೆ ನಮ್ಮಲ್ಲಿ ಆರ್ಮಿ. ಅದನ್ನು ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಸೊ ಏನದು? ಒಂದು ಟೆರಿಟೋರಿಯಲ್ ಆರ್ಮಿ, NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, ಕೋಸ್ಟಲ್ ಗಾರ್ಡ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಸಿವಿಲ್ ಡಿಫೆನ್ಸ್, ಹೋಮ್ ಗಾರ್ಡ್ಸ್, ರೆಡ್ ಕ್ರಾಸ್, ಈ ಥರ ಬೇರೆ ಬೇರೆ ಕೂಡ ಇದೆ ನಮ್ಮಲ್ಲಿ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್. ಇದನ್ನೆಲ್ಲ ನಾವು ಆರ್ಮಿಗೆ ಆ್ಯಡ್ ಮಾಡಿ ತೋರಿಸಲ್ಲ. ನಾವು ಏನು 12 ಲಕ್ಷ ಇದ್ದಾರೆ ಅದಕ್ಕೆ ತೋರಿಸಲ್ಲ, ಇದು ಸಪ್ರೇಟ್ ಇಟ್ಟಿದ್ದೀವಿ. ಅವ್ರಿಗೆ ಸಡನ್ನಾಗಿ ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ ಇನ್ವಾಲ್ವ್ ಆಗಲಿ ಅಂತ. ಒಂದು ಬಂದು ಮೊದಲನೇದು ಟೆರಿಟೋರಿಯಲ್ ಆರ್ಮಿ ಅಂತ. ಇಟ್ ಈಸ್ ಎ ವಾಲಂಟರಿ ಪಾರ್ಟ್ ಟೈಮ್ ಫೋರ್ಸ್. ಇಟ್ಸ್ ಸರ್ವಿಸಸ್ ಆರ್ ಯೂಸ್ಡ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸೀಸ್ ಲೈಕ್ ನ್ಯಾಚುರಲ್ ಕೆಲಾಮಿಟೀಸ್. ಟೆರಿಟೋರಿಯಲ್ ಆರ್ಮಿ ಅಂತ ನಮ್ಮಲ್ಲಿರುತ್ತೆ. ಇದು ಒಂಥರ ಪಾರ್ಟ್ ಟೈಮ್ ಫೋರ್ಸ್ ಅಂತ. ಅಂದರೆ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ಕೆಲಾಮಿಟಿ ಏನಾದರೂ ಆಯಿತು, ಇನ್ನೊಂದೇನಾದರೂ ಎಮರ್ಜೆನ್ಸಿ ಆಯಿತು, ಈಗ ಸುನಾಮಿ ಆಗಿತ್ತಲ್ವ ಆವಾಗಿರ್ಬೋದು, ಯಾವ್ದಾದ್ರು ಭೂಕಂಪ ಆದಾಗ, ಇಂಥ ಟೈಮಲ್ಲಿ ನಾವು ಈ ಟೆರಿಟೋರಿಯಲ್ ಆರ್ಮಿನ ಯೂಸ್ ಮಾಡ್ಕೊಳ್ತೀವಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಎ ಪಾರ್ಲಿಮೆಂಟ್ ಆ್ಯಕ್ಟ್ ಇನ್ 1949. 1949ನಲ್ಲಿ ಇದನ್ನು ಶುರು ಮಾಡಿದ್ರು. ಇಟ್ ಹ್ಯಾಸ್ ನೋ ಪ್ರೊಫೆಷನಲ್ ಸೋಲ್ಜರ್ಸ್ ಬಟ್ ಓನ್ಲಿ ಸಿವಿಲಿಯನ್ಸ್ ಹೂ ಆರ್ ಈಗರ್ ಟು ಪ್ಲೇ ಎ ರೋಲ್ ಇನ್ ಡಿಫೆನ್ಸ್ ಆ್ಯಂಡ್ ಆರ್ ಗಿವನ್ ಮಿಲಿಟರಿ ಟ್ರೈನಿಂಗ್ ಇನ್ ದೇರ್ ಸ್ಪೇರ್ ಟೈಮ್. ಈ ಟೆರಿಟೋರಿಯಲ್ ಆರ್ಮಿಯಲ್ಲಿರೋರು ಇವರು ಪ್ರೊಫೆಷನಲ್ ಸೋಲ್ಜರ್ಸ್ ಯಾರೂ ಇರೋದಿಲ್ಲ. ಇವ್ರು ಹೋಗಿ ಡೇ ಟು ಡೇ ಏನು ಫೈಟ್ ಮಾಡಲ್ಲ. ಇವ್ರ ಕೆಲಸಗಳು ಇವ್ರು ಮಾಡ್ಕೊತಾ ಇರ್ತಾರೆ. ಆದರೆ ಇವರು
ಏನಾದರೂ ದೇಶಕ್ಕೆ ಬೇಕು ಅಂದರೆ ನಾನು ಇನ್ವಾಲ್ವ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವ್ರು ಎನ್ರೋಲ್ ಆಗಿರ್ತಾರೆ. ಸೊ ಇವ್ರಿಗೆ ಮಿಲಿಟರಿ ಟ್ರೈನಿಂಗು ಅದು ಇದೆಲ್ಲ ಈ ಟೈಮಲ್ಲಿ ಕೊಟ್ಟಿರ್ತಾರೆ. ಅವಾಗ ಕ್ಯಾಂಪ್ಗಳು ಅದು ಇದು ಎಸ್ಟಾಬ್ಲಿಷ್ ಮಾಡಿ ಇವ್ರಿಗೆ ಈ ಥರ ನ್ಯಾಚುರಲ್ ಕೆಲಾಮಿಟೀಸ್ ಇದ್ದಾಗ ಯೂಸ್ ಮಾಡ್ಕೊಳ್ತಾರೆ. ವಾರ್ ಏನಾದರೂ ಆಯಿತು ಅಂದರೆ ಬೇರೆ ಒಂದು ಇದಕ್ಕೆ ಇವ್ರನ್ನ ಯೂಸ್ ಮಾಡ್ಕೊಳ್ತಾರೆ. ಓನ್ಲಿ ಎ ಪರ್ಸನ್ ಹೂ ಇಸ್ ಗೇನ್ಫುಲಿ ಎಂಪ್ಲಾಯ್ಡ್ ಆ್ಯಂಡ್ ಇನ್ ದಿ ಏಜ್ ಗ್ರೂಪ್ ಆಫ್ 18 to 42 ಈಸ್ ಎಲಿಜಿಬಲ್ ಟು ಜಾಯಿನ್ ದಿ ಫೋರ್ಸ್. ನೋಡಿ, ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ. ಇದಕ್ಕೆ 18 to 42 ಏಜ್ ಇರಬೇಕು, ಮತ್ತು ಇವ್ರು ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಈ ಆರ್ಮಿದೇ ಒಂದು ಕೆಲಸ ಅಂತ ಹೋದರೆ ಆಗಲ್ಲ, ಇವ್ರು ಬೇರೆ ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಸ್ಯಾಲ್ರಿಗಳಿರಲ್ಲ ಅಂತ. ಎವ್ರಿ ಇಯರ್ ದಿ 3rd Saturday of November ಇಸ್ ಸೆಲೆಬ್ರೇಟೆಡ್ ಆ್ಯಸ್ ಟೆರಿಟೋರಿಯಲ್ ಆರ್ಮಿ ಡೇ ಅಂತ. ಪ್ರತಿ ವರ್ಷ 3rd Saturday ಆಫ್ ನವಂಬರ್ನ ಟೆರಿಟೋರಿಯಲ್ ಆರ್ಮಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಅಂತ, NCC ಅಂತ ಕೇಳಿರ್ತೀರ, ಎಲ್ಲರೂ ಕೇಳಿರ್ತೀರ. NCC ಇಸ್ ಮೇನ್ಲಿ ಎ ಯೂತ್ ಆರ್ಗನೈಸೇಷನ್ ಆಫ್ ದಿ ಕಂಟ್ರಿ. ಯೂತ್ ಆರ್ಗನೈಸೇಷನ್ ಇದು ಸ್ಕೂಲ್ ಮತ್ತು ಹೈಸ್ಕೂಲು ಮತ್ತು ಕಾಲೇಜಸ್ಸಲ್ಲಿ ಇರುತ್ತೆ ಜಾಸ್ತಿ, ಅದರ ಮೇಲೆ ಇರಲ್ಲ ಇದು. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1948. 1948 ಶುರುವಾಗುತ್ತೆ. ಸ್ಕೂಲ್ ಆ್ಯಂಡ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಕ್ಯಾನ್ ವಾಲಂಟ್ರಿಲಿ ಜಾಯಿನ್ ದಿಸ್ ಆರ್ಗನೈಸೇಷನ್. ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ವಾಲಂಟ್ರಿಲಿ ಆರ್ಗನೈಸೇಷನ್ ಜಾಯಿನ್ ಆಗ್ಬೋದು. ಇಟ್ಸ್ ಏಮ್ ಇಸ್ ಟು ಡೆವಲಪ್ ಅಮಾಂಗ್ ದೀಸ್ ಸ್ಟೂಡೆಂಟ್ಸ್ ಎ ಸೆನ್ಸ್ ಆಫ್ ಡಿಸಿಪ್ಲಿನ್, ಲೀಡರ್ಶಿಪ್ ಕ್ವಾಲಿಟೀಸ್, ಫ್ರೆಂಡ್ಲಿನೆಸ್, ಸರ್ವಿಸ್ ಮೈಂಡೆಡ್ನೆಸ್ ಎಕ್ಸೆಟ್ರಾ. NCCಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಫ್ಯೂಚರ್ನ ರೆಡಿ ಮಾಡೋವಂಥದ್ದು. ನಮ್ಮ ಮಕ್ಕಳಲ್ಲಿ ಅಥವಾ NCCಗೆ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವರಲ್ಲಿ ಡಿಸಿಪ್ಲಿನ್ ಬೆಳೆಸೋವಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸೋವಂಥದ್ದು, ಎಲ್ಲರೂ ನಾವೆಲ್ಲ ಫ್ರೆಂಡ್ ಅಂತ ಆ ಒಂದು ಫೀಲಿಂಗ್ ಬೆಳೆಸೋವಂಥದ್ದು, ಮತ್ತು ಜನಗಳ ಸೇವೆ ಮಾಡೋದಕ್ಕೆ ರೆಡಿ ಇರೋದಕ್ಕೆ ಏನು ಬೇಕೋ ಅದನ್ನು ಬೆಳೆಸೋವಂಥದ್ದು, ಇದೆಲ್ಲ ಕೂಡ ಆಗಿರುತ್ತೆ. ಇಟ್ ಈಸ್ ಎ ಬಾಡಿ ಆಫ್ ಡಿಸಿಪ್ಲಿನ್ಡ್ ಆ್ಯಂಡ್ ಟ್ರೈನ್ಡ್ ಯೂತ್ ಫೋರ್ಸ್ ವಿಚ್ ಕಮ್ಸ್ ಟು ದಿ ರೆಸ್ಕ್ಯೂ ಆಫ್ ದಿ ನೇಷನ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ಈ NCC ನಿಮಗೆಲ್ಲ ಯಾರಿಗೇ ಆಗಲಿ ಹೋಗ್ತಾ ಇದ್ರೆ ಸುಮ್ಮನೆ ಮಾಡಿಸೋವಂಥದ್ದಲ್ಲ. ಇದು ಏನಕ್ಕೆ ಅಂದರೆ ನಿಮ್ಗೊಂಚೂರು ಒಂದು ಬೇಸಿಕ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಆಗ ನೀವೆಲ್ಲ ಇನ್ವಾಲ್ವ್ ಆಗಿಬಿಟ್ಟು NCCಯಲ್ಲಿ ಯಾರ್ಯಾರು ಇರ್ತೀರಾ ಅಥವಾ ಯಾರ್ಯಾರು ಇರ್ತಾರೆ ಅವರೆಲ್ಲ ಕೂಡ ಇನ್ವಾಲ್ವ್ ಆಗಿ, ಅಂದರೆ ಅವ್ರ ಕೆಲಸಗಳಿಗೂ ಹೋಗಿರ್ಬೋದು, ಅವರು ಕೂಡ ಬಂದು ಇನ್ವಾಲ್ವ್ ಆಗ್ಬೋದು. ಇನ್ವಾಲ್ವ್ ಆಗಿ ಏನೇನು ಆಗುತ್ತೆ ಇವ್ರ ಕೈಯಲ್ಲಿ ಅದನ್ನೆಲ್ಲ ಕೂಡ ನಮ್ಮ ಆರ್ಮ್ಡ್ ಫೋರ್ಸಸ್ಗೆ ಮಾಡಿಕೊಡ್ಬೋದು. There are 2 units in NCC, the senior unit at college level and junior unit at school level. ಕಾಲೇಜ್ಗೆ ಹೋಗೋರನ್ನ ಸೀನಿಯರ್ ಯೂನಿಟ್ ಅಂತ ಕರಿತೀವಿ, ಸ್ಕೂಲ್ಗೆ ಹೋಗೋರನ್ನ ಜೂನಿಯರ್ ಯೂನಿಟ್ ಅಂತ ಕರಿತೀವಿ. ಈ ಕ್ಯಾಡೆಟ್ಸ್ಗೆ ಅಂದರೆ NCCಯಲ್ಲಿ ಯಾರ್ಯಾರು ಇರ್ತಾರೆ ಸುಮ್ಮನೆ ಇದ್ದರೆ ಏನಾದರೂ ಒಂದು ಇನ್ಸೆಂಟಿವ್ ಕೊಡಬೇಕಲ್ಲ, ಅದಕ್ಕೆ ಇವರು ಸುಮಾರು ಕನ್ಸೆಷನ್ಸ್ ಕೊಡ್ತಾರೆ NCCಯಲ್ಲಿರೋಂಥವ್ರಿಗೆ. ದೋಸ್ ಹೂ ಹ್ಯಾವ್ ರಿಸೀವ್ಡ್ NCC ಟ್ರೈನಿಂಗ್ ಕ್ಯಾನ್ ಜಾಯಿನ್ ದಿ ಆರ್ಮ್ಡ್ ಫೋರ್ಸಸ್ ಈಸಿಲಿ. ನೋಡಿ, NCCಯಲ್ಲಿ ಯಾರು ಟ್ರೈನಿಂಗ್ ಮಾಡಿರ್ತಾರೆ, ಟ್ರೈನಿಂಗ್ ಕಂಪ್ಲೀಟ್ ಮಾಡಿರ್ತಾರೆ, ಇವ್ರಿಗೆ ಆರ್ಮ್ಡ್ ಫೋರ್ಸಸ್ ಅಂದರೆ ಆರ್ಮಿಗೆ ಜಾಯ್ನ್ ಆಗೋದು ತುಂಬ ಈಸಿ. ಯಾಕಂದರೆ ಅದಕ್ಕೆ ಬೇಸಿಕ್ ಟ್ರೈನಿಂಗ್ ಎಲ್ಲ ಆಲ್ರೆಡಿ ಸಿಕ್ಕಿರುತ್ತೆ ಅವ್ರಿಗೆ, ಅದನ್ನೊಂದು ಚೂರು ಪ್ರಾಕ್ಟೀಸ್ ಮಾಡಿಕೊಂಡು ಜಾಯ್ನ್ ಆಗಿಬಿಡ್ಬೋದು. ಕೇಡೆಟ್ಸ್ ಹೂ ಹ್ಯಾವ್ ಅರ್ನ್ಡ್ ಡಿಸ್ಟಿಂಕ್ಷನ್ಸ್ ಡ್ಯೂರಿಂಗ್ ಟ್ರೈನಿಂಗ್ ಆರ್ ಗಿವನ್ ಸೀಟ್ಸ್ ಇನ್ ಪ್ರೊಫೆಷನಲ್ ಕಾಲೇಜಸ್. ಒಂದು ವೇಳೆ ನಂಗೆ ಆರ್ಮಿಗೆ ಹೋಗಬೇಕು ಅಂತೇನಿಲ್ಲ ಅಂದರೂ ಕೂಡ ಯಾವುದಾದ್ರು ಒಳ್ಳೆ ಕಾಲೇಜಸ್ ಎಲ್ಲ ಇತ್ತು ಅಂದರೆ ಅಲ್ಲಿ ಇವ್ರಿಗೆ ಒಂದು ಸ್ವಲ್ಪ ರಿಸರ್ವೇಷನ್ಸ್ ಕೂಡ ಇರುತ್ತೆ, ಯಾರ್ಯಾರು NCC ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೆ. ಕ್ಯಾಡೆಟ್ಸ್ ಆರ್ ಗಿವನ್ ಟ್ರೈನಿಂಗ್ ಇನ್ ಹ್ಯಾಂಡ್ಲಿಂಗ್ ವೆಪನ್ಸ್. ಸೊ ಈ ರೈಫಲ್ ಇರ್ಬೋದು, ಆ ಥರ ವೆಪನ್ಸ್ ಇರ್ಬೋದು, SLR ಈ ಥರದನ್ನು ಹ್ಯಾಂಡ್ಲ್ ಮಾಡೋಕ್ಕೂ ಕೂಡ NCC ಜಾಯ್ನ್ ಆಗಿರೋರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ವೆಪನ್ಸ್ನ ಹೊಸ್ದಾಗಿ ಕಲಿಬೇಕು ಅಂತೇನಿರಲ್ಲ, ಒಂಚೂರು ಪ್ರಾಕ್ಟೀಸ್ ಇರುತ್ತೆ. ಫ್ಯೂ ರೌಂಡ್ಸ್, ಹಂಡ್ರೆಡ್ಸ್ ಆಫ್ ರೌಂಡ್ಸ್ ಏನು ಫೈರ್ ಮಾಡಿಸಲ್ಲ, ಏನಾದರೂ ಒಂದು 5 ರೌಂಡ್ 10 ರೌಂಡ್ ಫೈರ್ ಮಾಡಿಸಿರ್ತಾರೆ. ಅಟ್ಲೀಸ್ಟ್ ಒಂದು ಟ್ರೈನಿಂಗ್ ಆದರೂ ಕೂಡ ಇವರಿಗೆ ಇರುತ್ತೆ. ಡ್ಯೂರಿಂಗ್ ಟ್ರೈನಿಂಗ್ cadets go on adventures like hiking, trekking, gliding, scaling or mountaineering, sailing, etc. ಟ್ರೈನಿಂಗ್ ಅವಾಗೂ ಕೂಡ ಅಷ್ಟೇ ಇವ್ರು ಕೆಲವು ಎಕ್ಸ್ಪಿಡಿಷನರಿ ಆ್ಯಕ್ಟಿವಿಟೀಸ್ನ ಕಲ್ತ್ಕೊಬೋದು. ಇವರಲ್ಲೆಲ್ಲ ಹೋಗಿ ಎಂಜಾಯ್ ಕೂಡ ಮಾಡ್ಬೋದು. ಹೈಕಿಂಗ್ ಹೇಳ್ಕೊಡ್ತಾರೆ, ಟ್ರೆಕ್ಕಿಂಗ್ ಹೇಳ್ಕೊಡ್ತಾರೆ, ಗ್ಲೈಡಿಂಗ್, ಸ್ಕೇಲಿಂಗ್, ಬೆಟ್ಟ ಹತ್ತೋದು, ಈಜಾಡೋದು ಎಲ್ಲ ಫುಲ್ಲು ಏನೇನು ಬೇಕು ಎಲ್ಲ ಕೂಡ ಹೇಳ್ಕೊಡ್ತಾರೆ. ಸೈಲಿಂಗ್ ಅಂದರೆ ಈಜಾಡೋದಲ್ಲ, ಸೈಲಿಂಗ್ ಅಂದರೆ ಬೋಟ್ ಓಡಿಸೋದು ಯಾವ ಥರ ಅನ್ನೋ ಥರ ಅದು. ಸ್ಟೂಡೆಂಟ್ಸ್ ಹೂ ಹ್ಯಾವ್ ರಿಸೀವ್ಡ್ NCC ಟ್ರೈನಿಂಗ್ ಕ್ಯಾನ್ ಸೆಕ್ಯೂರ್ ಅಡ್ಮಿಷನ್ ಇನ್ ಎನಿ ಡಿಫೆನ್ಸ್ ಸ್ಕೂಲ್. ಯಾವುದಾದ್ರು ಡಿಫೆನ್ಸ್ ಸ್ಕೂಲ್ ಏನಾದರೂ ಇತ್ತು ಅಂದರೆ, ನಾನು ಆಫೀಸರ್ ಆಗಬೇಕು ಅಂದರೆ ಅಂಥವ್ರಿಗೂ ಕೂಡ ಈಸಿಯಾಗಿ ಅಡ್ಮಿಷನ್ ಸಿಗುತ್ತೆ NCC ಕ್ಲಿಯರ್ ಆಗಿದ್ರೆ. ಸೊ ಇದಿಷ್ಟು NCC ಆಯಿತು. ನೆಕ್ಸ್ಟ್ ಬಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಲ್ಯಾಂಡ್ನೆಲ್ಲ ಕೂಡ ಆರ್ಮಿಯವರು ಮತ್ತು BSF ಅವರು ಇವ್ರು ನೋಡ್ಕೊಳ್ತಾ ಇರ್ತಾರೆ. ಕೋಸ್ಟನ್ನು ಅಂದರೆ ಸಮುದ್ರ ದಡನ ಯಾರು ನೋಡ್ಕೊಳ್ತಾರೆ, ಯಾರು ಬರದೇ ಇರೋ ಥರ ಅದನ್ನು ನೋಡ್ಕೊಳ್ಳೋದು ನೇವಿ ಅಲ್ಲ, ಇಂಡಿಯನ್ ಕೋಸ್ಟ್ ಗಾರ್ಡ್.
ನೇವಿದೇ ಒಂದು ಪಾರ್ಟ್ ಅಂತ ಬೇಕಾದರೂ ಅಂದ್ಕೊಳ್ಳಿ. ಇಟ್ ಈಸ್ ಎ ಪ್ಯಾರಾಮಿಲಿಟರಿ ಫೋರ್ಸ್. ಇವರೊಂಥರ ಪ್ಯಾರಾಮಿಲಿಟರಿ ಫೋರ್ಸ್ ಅಂತ, ಪೊಲೀಸ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಮಾಂಗ್ ದಿ ಸೆಕೆಂಡರಿ ಡಿಫೆನ್ಸ್ ಫೋರ್ಸಸ್. ಇವರು ತುಂಬ ಇಂಪಾರ್ಟೆಂಟ್. ಇದು ಶುರುವಾಗಿದ್ದು ಬಂದು 1978ಅಲ್ಲಿ. ಇಟ್ ಪ್ರೊಟೆಕ್ಟ್ಸ್ ದಿ ಇಂಟ್ರೆಸ್ಟ್ಸ್ ಆಫ್ ದಿ ನೇಷನ್ ವಿತ್ ರಿಗಾರ್ಡ್ ಟು ಇಟ್ಸ್ ವಾಟರ್ಸ್. ನಮ್ಮ ವಾಟರ್ಸ್ ಅಂದರೆ ನಮಗೆ ಸೇರಿದಂಥ ನೀರಲ್ಲಿ, ನಮ್ಮ ಒಂದು ಲ್ಯಾಂಡ್ ಬಾರ್ಡರ್ ಎಂಡಾಗಿ ಸಮುದ್ರದ ಇದು ಶುರುವಾಗುತ್ತಲ್ಲ, ಅಲ್ಲಿಂದ ಇಷ್ಟು ಕಿಲೋಮೀಟರ್ ಅಂದ್ಬಿಟ್ಟು, ಇಷ್ಟು ನಾಟಿಕಲ್ ಮೈಲ್ಸ್ ಅಂತ ಹೇಳ್ಬಿಟ್ಟು ನಮಗೆ ಸೇರಿದ್ದು ಅಂತ ಫಿಕ್ಸ್ ಆಗಿರುತ್ತೆ. ಅದರೊಳಗೆ ಯಾರೂ ಬರೆದಿದ್ದಾಗೆ ನೋಡ್ಕೊಳ್ತಾರೆ. ಬರಬೇಕು ಅಂದರೆ ಪರ್ಮಿಷನ್ ತೊಗೊಂಡಿರಬೇಕು, ವೀಸಾ ಇರಬೇಕು, ಅದೆಲ್ಲ ಇರಬೇಕು ಅಂತ. ಸೊ ಅದು ಇವ್ರ ಕೆಲಸ. ಇಟ್ ಗಾರ್ಡ್ಸ್ ದಿ ಕೋಸ್ಟ್ ಲೈನ್ ಆಫ್ 7516.5 ಕಿಲೋಮೀಟರ್ಸ್ ಆಫ್ ಏರಿಯಾ. ಅಷ್ಟು ಉದ್ದ ಇರುವಂಥ ಕೋಸ್ಟ್ ಲೈನ್ನ ಇವರು ಕಾಪಾಡ್ತಾರೆ. ದಿ ಶಿಪ್ಸ್ ಆಫ್ ದಿ ಕೋಸ್ಟಲ್ ಗಾರ್ಡ್ ಹ್ಯಾವ್ ಬಿನ್ ಗಿವನ್ ನೇಮ್ಸ್ ಲೈಕ್ ಪುತಾರ್, ವಿಕ್ರಮ್, ವಿಜಯ್, ವೀರ ಎಕ್ಸೆಟ್ರಾ. ಈ ಕೋಸ್ಟಲ್ ಗಾರ್ಡಲ್ಲೂ ಕೂಡ ಈ ನಮ್ಮ ನೇವಿಯಲ್ಲಿದ್ದಂಗೆ ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ಇರುತ್ತೆ. ಇದಕ್ಕೂ ಕೆಲವು ಹೆಸರುಗಳೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸುಮಾರು ಬೋಟ್ಸ್ ಕೂಡ ಇರುತ್ತೆ. ಚಿಕ್ಕ ಚಿಕ್ಕ ಶಿಪ್ಸ್ ಎಲ್ಲ ಕೂಡ ಇವ್ರ ಹತ್ರ, ಕೋಸ್ಟಲ್ ಗಾರ್ಡ್ ಹತ್ರ ಇರುತ್ತೆ. ದೇ ಪ್ರಿವೆಂಟ್ ಸ್ಮಗ್ಲಿಂಗ್ ಆ್ಯಂಡ್ ಇನ್ಲೀಗಲ್ ಸೀ ಟ್ರೇಡ್. ಇವ್ರ ಮೇಯ್ನ್ ಕೆಲಸ ಏನಪ್ಪ ಅಂದರೆ ಯಾರೂ ಸ್ಮಗಲ್ ಆಗಿ ಒಳಗೆ ಬರಬಾರ್ದು, ಜನನೂ ಬರಬಾರ್ದು, ಮತ್ತು ಈ ಗೋಲ್ಡು ಅವು ಇವು ಸ್ಮಗ್ಲಿಂಗ್ ಮಾಡ್ತಾರಲ್ಲ, ಎಲೆಕ್ಟ್ರಾನಿಕ್ಸ್ ಅದು ಇದು, ಆ ಥರ ಆಗದೇ ಇರೋ ಥರ ಕೂಡ ಇವರು ತಡಿಬೇಕು. ಟೆರರಿಸ್ಟ್ಗಳು ಬಂದರೂ ತಡಿಬೇಕು. ಶತ್ರುಗಳು ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಇನ್ಫಾರ್ಮೇಷನ್ ಕೊಡೋದು, ಅದೆಲ್ಲ ನೇವಿಯವ್ರಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಇವ್ರಿಗಿಂತ ಮೊದಲು. ಆದರೆ ಇವ್ರಿಗೇನಾದರೂ ಇವ್ರ ನೋಟಿಸ್ಗೆ ಬಂದರೆ ಅಂಥದ್ದನ್ನೆಲ್ಲ ಕೂಡ ಇನ್ಫಾರ್ಮ್ ಮಾಡಬೇಕು. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ನ್ಯೂ ಡೆಲ್ಲಿ ಆ್ಯಂಡ್ ಈಸ್ ಹೆಡೆಡ್ ಬೈ ಎ ಡೈರೆಕ್ಟರ್ ಜನರಲ್. ಇದರ ಹೆಡ್ ಕ್ವಾರ್ಟರ್ಸ್ ಕೂಡ ಡೆಲ್ಲಿಯಲ್ಲಿದೆ. ಇದನ್ನು ಡೈರೆಕ್ಟರ್ ಜನರಲ್ ನೋಡ್ಕೊಳ್ತಾರೆ. ಇವರಿಗೆ 4 ಹೆಡ್ ಕ್ವಾರ್ಟರ್ಸ್ ಇದೆ. ಮುಂಬೈ, ಚೆನ್ನೈ, ಗಾಂಧಿನಗರ್ ಮತ್ತು ಪೋರ್ಟ್ ಬ್ಲೇರ್. ಗಾಂಧಿನಗರ್ ಅಂದರೆ ಗುಜರಾತಲ್ಲಿದೆ, ಪೋರ್ಟ್ ಬ್ಲೇರ್ ಅಂದರೆ ಅಂಡಮಾನ್ ಇದರಲ್ಲಿದೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ. ಸೊ ಈ 4 ಹೆಡ್ ಕ್ವಾರ್ಟರ್ಸ್ ಇದೆ. ಅದರ ಮೇಲೆ ಆ ಕೋಸ್ಟ್ ಗಾರ್ಡ್ಸು ಎಲ್ಲ ಕೂಡ ನೋಡ್ತಾ ಇರ್ತಾರೆ. ಅವರ್ ಕೋಸ್ಟಲ್ ಗಾರ್ಡ್ ಆ್ಯಸ್ 1402 ಮೋಸ್ಟ್ ಮಾಡರ್ನೈಸ್ಡ್ ಶಿಪ್ಸ್ ಆ್ಯಂಡ್ 381 ನೇವಲ್ ಪ್ಲೇನ್ಸ್ ಆ್ಯಂಡ್ 60 ಹೆಲಿಕಾಪ್ಟರ್ಸ್. ಇದು ಬರೀ ಕೋಸ್ಟಲ್ ಗಾರ್ಡ್ ನಾನು ಹೇಳ್ತಾ ಇರೋದು, ನೇವಿ ಅಲ್ಲ. ನೇವಿ ಹತ್ರ ಇನ್ನೂ ಜಾಸ್ತಿ ಇರುತ್ತೆ, ಅರ್ಥ ಆಯ್ತಾ? ನಮ್ಮ ಕೋಸ್ಟಲ್ ಗಾರ್ಡ್ ಹತ್ರನೇ 1402 ಮಾಡರ್ನೈಸ್ಡ್ ಶಿಪ್ಸ್ ಇದೆ. ಇವಾಗ ಇನ್ನೂ ಜಾಸ್ತಿ ಇದೆ ಈ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಪ್ರಕಾರ. ನೇವಲ್ ಪ್ಲೇನ್ಸ್ ನಾನು ಹೇಳಿದ್ನಲ್ಲ, ಇವ್ರ ಹತ್ರ ಈ ಪ್ಲೇನ್ಗಳು ಕೂಡ ಇರುತ್ತೆ ಕೋಸ್ಟಲ್ ಗಾರ್ಡಸ್ ಹತ್ರ, ಅದು ಇದೆ 381. ಜೊತೆಗೆ 60 ಹೆಲಿಕಾಪ್ಟರ್ಸ್ ಕೂಡ ಇದೆ. ಇದೆಲ್ಲ ನೇವಿ ಅಲ್ಲ, ಬರೀ ಕೋಸ್ಟಲ್ ಗಾರ್ಡ್. ಇದು ಆರ್ಮಿ ಅಲ್ಲ, ಇದು ಪ್ಯಾರಾಮಿಲಿಟ್ರಿ. ಮಿಲಿಟ್ರಿ ಅಲ್ಲ, ಪ್ಯಾರಾಮಿಲಿಟ್ರಿ ಅಂತ, ನಮ್ಮ ಪೊಲೀಸ್ ಅವ್ರ ಥರ ಇಷ್ಟಿದೆ. ಸೊ ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೊ ಇದೇನಪ್ಪ ಅಂದರೆ ಇವ್ರನ್ನೂ ನಾವು ಆ್ಯಕ್ಚುಲಿ ಆರ್ಮಿ ಅಂತಲೇ ಕರಿತೀವಿ. ಯಾಕಂದರೆ ಇವ್ರಿಗೆ ಈ ಆರ್ಮಿಯವ್ರು ಹಾಕೋ ಥರ ಡ್ರೆಸ್ ಕೊಡಲ್ಲ, ಒಂಥರ ಪೊಲೀಸ್ ಅವ್ರ ಥರ ಡ್ರೆಸ್ ಕೊಡ್ತಾರೆ, ಯೂನಿಫಾರ್ಮ್ಸ್ ಕೊಡ್ತಾರೆ ಇವ್ರಿಗೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇವರೇನಪ್ಪ ಅಂದರೆ ನಮ್ಮ ಬಾರ್ಡ್ರ್ ಏನು ಲ್ಯಾಂಡ್ ಬಾರ್ಡ್ರ್ ಇದೆ ಇದನ್ನು ಕಾಪಾಡೋ ಅಂಥದ್ದು. ಮತ್ತು ಎಲ್ಲೆಲ್ಲಿ ಜಾಸ್ತಿ ಆ್ಯಕ್ಷನ್ಸ್ ನಡೀತಾ ಇರುತ್ತೆ ಅಂದರೆ ಶೂಟಿಂಗ್ಸ್ ಅದು ಇದು, ಅಲ್ಲಿ ಆರ್ಮಿಯವರು ಜಾಸ್ತಿ ಇರ್ತಾರೆ. ಅದನ್ನ ಬಿಟ್ಟರೆ ಇವರೆಲ್ಲ ಕೂಡ ನೋಡ್ತಾ ಇರ್ತಾರೆ. ಏನಾದರೂ ಆಯಿತು ಅಂತ ಹೇಳಿದ್ರೆ ಇವರು ಶೂಟ್ ಮಾಡ್ತಾರೆ, ಜೊತೆಗೆ ಇನ್ಫಾರ್ಮೇಷನ್ ಕೂಡ ಕಳಿಸೋ ಥರ. ಈ BSF ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಎಸ್ಟಾಬ್ಲಿಷ್ ಆಗಿದ್ದು 1965ಅಲ್ಲಿ. ನೋಡಿ, ಇವ್ರಿಗೆ ಹೆಸರಿಗೆ ಇವರು ಬರೀ ಪೊಲೀಸ್ ಅವ್ರ ಟೈಪ್ ಅಂತ ನಾನು ಹೇಳಿದೆ, ಆದರೆ ಇವರು ಆರ್ಮಿ ಲೆಕ್ಕನೇ. ಯಾಕಂದರೆ ಇವರು ಕೂಡ ನಾರ್ಮಲ್ ಏನು ನಮ್ಮದು ಅಫಿಷಿಯಲ್ ಆರ್ಮಿ ಇದೆ ಅವ್ರಿಗಿಂತ ಜಾಸ್ತಿ ಡೇ ಟು ಡೇ ಪ್ರಾಣ ಕೊಡೋವಂಥವ್ರು ಇವರೇನೆ. ಆ್ಯಕ್ಚುಲಿ ಅವ್ರು ಯುದ್ಧ ಆದಾಗ ಮಾತ್ರ ಅವ್ರಿಗೆ ಪ್ರಾಣ ಕೊಡ್ತಾರೆ, ಅಥವಾ ಟೆರರಿಸ್ಟ್ಗಳನ್ನ ಹಿಡಿಯೋವಾಗ ಮಾತ್ರ ಪ್ರಾಣ ಕೊಡ್ತಾರೆ. ಇವ್ರ ಪಾಪ ಪ್ರತಿದಿನವೂ ಇವರು ಕಾಪಾಡ್ತಾ ಇರ್ತಾರೆ ನಮ್ಮನ್ನ. ಇಟ್ಸ್ ಸೋಲ್ಜರ್ಸ್ ವಿಜಿಲೆಂಟ್. ಸೊ ಅದಕ್ಕೆ ಅವ್ರನ್ನ ಸೋಲ್ಜರ್ಸ್ ಅಂತಲೇ ಕರೀತಾರೆ, ಜವಾನ್ಸ್ ಅಂತಲೇ ಕರಿತೀವಿ ನಾವು. ಓಕೆ. ಇಟ್ಸ್ ಸೋಲ್ಜರ್ಸ್ ವಿಜಿಲೆಂಟ್ಲಿ ಕೀಪ್ ವಾಚ್ ಓವರ್ ಅವರ್ ಬಾರ್ಡರ್ಸ್ ವಿಚ್ ಸ್ಟ್ರೆಚ್ ಅಪ್ ಟು 15,200 ಕಿಲೋಮೀಟರ್ಸ್. ಸೊ ನಮ್ದು ಏನು 15,200 ಕಿಲೋಮೀಟರ್ ಅಷ್ಟು ಉದ್ದದ ಬಾರ್ಡರ್ ಇದೆ. ಇಂಡಿಯಾ ಪಾಕಿಸ್ತಾನ್ ಇರ್ಬೋದು, ಇಂಡಿಯಾ ಚೈನಾ ಇರ್ಬೋದು, ಇಂಡಿಯಾ ನೇಪಾಲ್ ಇರ್ಬೋದು, ಇಂಡಿಯಾ ಬಾಂಗ್ಲಾದೇಶ್ ಇರ್ಬೋದು, ಅದನ್ನೆಲ್ಲ ಕಾವಲು ಕಾಯುವಂಥವ್ರು BSF ಅವರು. ಇಟ್ಸ್ ಟ್ರೈನಿಂಗ್ ಸೆಂಟರ್ ಈಸ್ ಇನ್ ಯಲಹಂಕ ಇನ್ ಬೆಂಗಳೂರು. ನಮ್ಮ ಬೆಂಗಳೂರು ಹತ್ರನೇ ಯಲಹಂಕ ಅಂತ ಜಾಗ ಇದೆ, ಅಲ್ಲಿ ಇವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. BSF has successfully prevented transgression of our borders and illegal entry of foreigners and smuggling. BSF ಅವ್ರು ಏನು ಮಾಡ್ತಾರೆ, ಕೋಸ್ಟ್ ಗಾರ್ಡ್ ಹೆಂಗೆ ಸಮುದ್ರದಿಂದ ಏನು ಸ್ಮಗಲ್ ಆಗದೆ ಇರೋ ಥರ, ಯಾರೂ ಈ ದೇಶದೊಳಗೆ ಬರದೇ ಇರೋ ಥರ ನೋಡ್ಕೊಳ್ತಾರೆ, ಅದೇ ಥರ ಇವರು ಲ್ಯಾಂಡ್ ಇದರಿಂದ ಯಾರೂ ನಮ್ಮ ದೇಶದೊಳಗೆ ಬರದೇ ಇರೋ ಥರ, ಯಾವ ಗೂಡ್ಸ್ ಕೂಡ ಸ್ಮಗಲ್ ಆಗದೆ ಇರೋ ಥರ ನೋಡ್ಕೊಳ್ತಾರೆ.
During threats to internal security, soldiers from Assam Rifles, Indo-Tibetan Border Police, Central Reserve Police Force, National Security Guards, Central Industrial Security Force, Railway Protection Force assist the BSF. ನೋಡಿ, ಇದು ಆ್ಯಕ್ಚುಲಿ ನಾವು ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ, ಇದು ಒಂದೇ ಅಲ್ಲ. ಇದಲ್ಲದೆ ಇನ್ನೂ ಸುಮಾರು ರೀತಿಯ ನಮ್ಮಲ್ಲಿ ರಿಸರ್ವ್ಸ್ ಇದೆ ಅಥವಾ ಪ್ಯಾರಾಮಿಲಿಟರೀಸ್ ಇದೆ. CRPF ತುಂಬ ಇಂಪಾರ್ಟೆಂಟು, CISF ಇರ್ಬೋದು, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇರ್ಬೋದು, NSG, ಇವರೆಲ್ಲ ಕಮಾಂಡೋಸ್ ಥರ ಇರ್ತಾರೆ ನೋಡಿ, ಬ್ಲ್ಯಾಕ್ ಯೂನಿಫಾರ್ಮ್ ಹಾಕ್ಬಿಟ್ಟು. ಎಲ್ಲರೂ ಟೆರರಿಸ್ಟ್ ಅಟ್ಯಾಕ್ ಆಗುತ್ತಾ ಅಂತ ಜಾಗ ಇದ್ದರೆ ಇವ್ರು ಹೋಗಿ ಎಲ್ಲರನ್ನೂ ಹ್ಯಾಂಡ್ಲ್ ಮಾಡ್ತಾರೆ. ಆ ಥರದವರು ಇವರೆಲ್ಲ ಕೂಡ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಥರನೇ ಅವ್ರಿಗೆ ಇವರು ಹೆಲ್ಪ್ ಮಾಡ್ತಾರೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ. ನೆಕ್ಸ್ಟ್ ಬಂದು ಸಿವಿಲ್ ಡಿಫೆನ್ಸ್ ಅಂತ. ದಿ ಮೈನ್ ಏಮ್ ಆಫ್ ದಿಸ್ ಫೋರ್ಸ್ ಇಸ್ ಪ್ರೊಟೆಕ್ಷನ್ ಆಫ್ ಲೈಫ್ ಆಫ್ ದಿ ಸಿಟಿಸನ್ಸ್. ಸಿವಿಲ್ ಡಿಫೆನ್ಸ್ಗೆ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಜನಗಳ ಪ್ರಾಣ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಆಲ್ಸೋ ಸ್ಟ್ರೈವ್ಸ್ ಟು ರಿಡ್ಯೂಸ್ ದಿ ಡ್ಯಾಮೇಜ್ ಟು ಪ್ರಾಪರ್ಟಿ ಆ್ಯಂಡ್ ಮಾಲ್ ಪ್ರಾಕ್ಟೀಸಸ್ ವಿತ್ ರಿಗಾರ್ಡ್ ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಇವ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಈ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸಿಂದ ನಮಗೇನಾದರೂ ಪ್ರಾಪರ್ಟಿ ಡ್ಯಾಮೇಜು ಅಥವಾ ಲೈಫ್ಗೆ ಡ್ಯಾಮೇಜ್ ಆಗುತ್ತೆ ಅಂದರೆ ಅಂಥದ್ದು ಆಗದೇ ಇರೋ ಥರ ತಡೆಯುವಂಥದ್ದು ಇವರ ಕೆಲಸ ಇರುತ್ತೆ. ಇಟ್ ಈಸ್ ಎ ವಾಲಂಟ್ರಿ ಆರ್ಗನೈಸೇಷನ್. ಇದು ಕೂಡ ವಾಲಂಟ್ರಿ ಆರ್ಗನೈಸೇಷನ್ಸ್ ಇರುತ್ತೆ. ದಿ ಆ್ಯಕ್ಟಿವಿಟೀಸ್ ಆಫ್ ದಿಸ್ ಸಿಟಿಸನ್ಸ್ ಫೋರಮ್ ಆರ್ ರಿಸ್ಟ್ರಿಕ್ಟೆಡ್ ಟು 22 ಸೆಕ್ಷನ್ಸ್ ಆರ್ ಸಿಟೀಸ್. ಆದರೆ ಈ ಸಿವಿಲ್ ಡಿಫೆನ್ಸ್ ಅನ್ನೋದು ಎಲ್ಲ ಕಡೆ ಇಲ್ಲ. ಇದು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂತ ಇದೆ ಅಲ್ಲಿ ಮಾತ್ರ ಇರುತ್ತೆ. ಕಾಶ್ಮೀರ್ನ ಕೆಲವು ಜಾಗಗಳಿರ್ಬೋದು, ಆ ಥರ ಬಾರ್ಡರ್ಸಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾರೆ. ಅಟ್ ಪ್ರೆಸೆಂಟ್ ದೇರ್ ಆರ್ 13 lakh ಕನ್ಸ್ಯೂಮರ್ ಪ್ರೊಟೆಕ್ಷನ್ ವಾಲಂಟಿಯರ್ಸ್ ಆಫ್ whom 6.64 lakhs ಹ್ಯಾವ್ ಬಿನ್ ಟ್ರೈನ್ಡ್. ಸೊ ಟೋಟಲಾಗಿ 13 ಲಕ್ಷ ಜನ ಸಿವಿಲ್ ಡಿಫೆನ್ಸ್ಗೆ ಸೇರಿದಂಥ ವಾಲಂಟಿಯರ್ಸ್ ಇದ್ದಾರೆ. ಇದರಲ್ಲಿ 6.64 lakhs ಅಷ್ಟು ಜನಕ್ಕೆ ಟ್ರೈನಿಂಗ್ ಕೂಡ ನಮ್ಮ ದೇಶದಿಂದ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಹೋಮ್ ಗಾರ್ಡ್ಸ್ ಅಂತ. ಹೋಮ್ ಗಾರ್ಡ್ಸ್ ಈಸ್ ಎ ವಾಲಂಟ್ರಿ ಫೋರ್ಸ್. ಹೋಮ್ ಗಾರ್ಡ್ ಅಂತ ಹೇಳಿದ್ರೆ ಇದು ಒಂಥರ ಪೊಲೀಸ್ ಅಂತ ಅಂದ್ಕೊಳ್ಳಿ, CRPF ಥರನೇ ಅಂತ ಅಂದ್ಕೊಳ್ಳಿ. ಇವರು ಒಂದು ವಾಲಂಟ್ರಿ ಫೋರ್ಸಸ್ಸು. ಇದು 1946 ಶುರುವಾಗುತ್ತೆ. ಇಟ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಟು ದಿ ಲೋಕಲ್ ಪೊಲೀಸ್ ಇನ್ ಕರ್ಬಿಂಗ್ ಕಮ್ಯುನಲ್ ಕ್ಲಾಶಸ್, ರಿಸ್ಟೋರಿಂಗ್ ಪೀಸ್ ಇನ್ ಸೊಸೈಟಿ ಆ್ಯಂಡ್ ಡ್ಯೂರಿಂಗ್ ಎಲೆಕ್ಷನ್ಸ್. ಸೊ ಇವ್ರ ಕೆಲಸ ಏನಪ್ಪ ಅಂದರೆ, ಇವರು ಆ್ಯಕ್ಚುಲಿ ಪೊಲೀಸವರಲ್ಲ, ಇವರು ಪೊಲೀಸವ್ರ ಥರನೇ ಯೂನಿಫಾರ್ಮ್ ಹಾಕ್ತಾರೆ, ಪೊಲೀಸವ್ರ ಥರ ಗನ್ನು ಲಾಠಿ ಎಲ್ಲ ಇಟ್ಕೊಳ್ತಾರೆ. ಏನಾದ್ರು ಎಕ್ಸ್ಟ್ರಾ ಮಾಡಿದ್ರೆ ಪೊಲೀಸವ್ರ ಥರನೇ ಇವ್ರಿಗೆ ಎರಡು ಕೊಡ್ತಾರೆ. ಆದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಎಲ್ಲೆಲ್ಲಿ ಸೆಕ್ಯೂರಿಟಿ ಬೇಕಾಗತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಬ್ಬರು ಮಿನಿಸ್ಟ್ರು ಮನೆ ಇರುತ್ತೆ, ಅಲ್ಲಿ ಸೆಕ್ಯೂರಿಟಿ ಎಲ್ಲ ನೋಡ್ಕೊಳ್ಬೇಕು. ಅಂಥ ಟೈಮಲ್ಲಿ ಹೋಮ್ ಗಾರ್ಡ್ಸಲ್ಲಿರ್ತಾರೆ. ಮಾಮೂಲಿ ಪೊಲೀಸ್ ಇರೋದಿಲ್ಲ ಅಲ್ಲಿ, ಇವ್ರ ಕೆಲಸ ಬಿಟ್ಬಿಟ್ಟು ಅಲ್ಲಿ ಹೋಗಲ್ಲ. ಯಾರಾದರೂ ಒಬ್ರು ಆಫೀಸರ್ ಅಲ್ಲಿ ಇನ್ಚಾರ್ಜ್ ಆಗಿರ್ತಾರೆ ಬಿಟ್ಟರೆ, ಅಥವಾ ಕೆಲವ್ರನ್ನ ಯೂಸ್ ಮಾಡ್ಕೊತಾರೆ ಬಿಟ್ಟರೆ, ಇನ್ನೆಲ್ಲ ಕೂಡ ಹೋಮ್ ಗಾರ್ಡ್ಸ್ ಇರ್ತಾರೆ ಅಲ್ಲಿ. ಸೊ ಆ ಥರ ಇಲ್ಲ, ಏನಾದರೂ ಗಲಾಟೆ ಆಯಿತು ಅಂದರೆ ಸಡನ್ನಾಗಿ ಇವ್ರನ್ನ ಅಲ್ಲಿ ಯೂಸ್ ಮಾಡಿಕೊಂಡು ಹೋಮ್ ಗಾರ್ಡ್ಸ್ನ ಅಲ್ಲಿ ಹಾಕ್ತಾರೆ. ಅವ್ರು ಅದನ್ನೆಲ್ಲ ಕೂಡ ಕಂಟ್ರೋಲ್ ಮಾಡ್ತಾರೆ. ಈ ರೀತಿ ರಿಸರ್ವ್ ಪೊಲೀಸ್ ಅಂತ ಅಂದ್ಕೊಳ್ಳಿ ಲೆಕ್ಕಕ್ಕೆ, CRPF ಥರನೇ. ದಿಸ್ ಫೋರ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಸಮ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಇದು ಎಲ್ಲ ಸ್ಟೇಟಲ್ಲೂ ಇಲ್ಲ, ಕೆಲವು ಸ್ಟೇಟ್ಗಳಲ್ಲಿ ಮತ್ತು ಕೆಲವು ಯೂನಿಯನ್ ಟೆರಿಟರೀಸಲ್ಲಿ ಮಾತ್ರ ಇರೋವಂಥದ್ದು. ಡ್ಯೂರಿಂಗ್ ದಿ ಇಂಡೋ ಚೈನಾ ವಾರ್ ಆಫ್ 1962, ವಾಲಂಟಿಯರ್ಸ್ ಫ್ರಮ್ ದಿ ಹೋಮ್ ಗಾರ್ಡ್ಸ್ ವೋರ್ ಯೂನಿಫಾರ್ಮ್ಸ್ ಆ್ಯಂಡ್ ಫಾಟ್ ಅಲಾಂಗ್ ವಿತ್ ದಿ ಇಂಡಿಯನ್ ಸೋಲ್ಜರ್ಸ್. ಸೊ ಇವರು ಕೂಡ ಒಂದು ರೀತಿ ಪ್ಯಾರಾಮಿಲಿಟರಿ ಥರ ನಮಗೆ ಹೆಲ್ಪ್ ಮಾಡ್ತಾರೆ. ಇಂಡೋ ಚೈನಾ ವಾರ್ ಆಯ್ತಲ್ಲ 1962, ಆಗ ಹೋಮ್ ಗಾರ್ಡ್ಸ್ ಕೂಡ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡು ಇಂಡಿಯನ್ ಸೋಲ್ಜರ್ಸ್ ಥರನೇ ಫೈಟ್ ಮಾಡ್ತಾರೆ. ಇವರಿಗೆ ವೆಪನ್ಸ್ ಯೂಸ್ ಮಾಡೋದೆಲ್ಲ ತುಂಬ ಚಿಕ್ಕ ಚಿಕ್ಕ ವೆಪನ್ಸ್ ಇವ್ರಿಗೆ ಟ್ರೈನಿಂಗ್ ಇರುತ್ತೆ. 303 ರೈಫಲ್ಲು, ಸಣ್ಣ ಪಿಸ್ತೋಲು, ರಿವಾಲ್ವರು, ಈ ಥರದ್ದು ಮಾತ್ರ ಟ್ರೈನಿಂಗ್ ಕೊಟ್ಟಿರ್ತಾರೆ. ಬ್ಯಾಟನ್ಸ್ ಅಂದರೆ ಕಡ್ಡಿ ಕೋಲಿ ಯೂಸ್ ಮಾಡ್ಕೊಂಡು ಹೊಡೆಯೋದು, ಇದು ಮಾತ್ರ ಟ್ರೈನಿಂಗ್ ಇರುತ್ತೆ. ಆದರೆ ಇವರು ಕೂಡ ವೆಪನ್ಸ್ ತೊಗೊಂಡು ಇದೇ ವೆಪನ್ಸ್ ಯೂಸ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ವೆಪನ್ಸ್ ಇಸ್ಕೊಂಡು ಇಂಡಿಯನ್ ಸೋಲ್ಜರ್ ಒರಿಜಿನಲ್ ಏನು ಆರ್ಮಿ ಇದೆ ಅವ್ರ ಥರನೇ ಇವರು ಕೂಡ ಫೈಟ್ ಮಾಡ್ತಾರೆ. ದೆರ್ ಆರ್ ನಿಯರ್ಲಿ 5,73,793 ಹೋಮ್ ಗಾರ್ಡ್ಸ್ ವಾಲಂಟಿಯರ್ಸ್ ಇನ್ ಇಂಡಿಯಾ. ಇಷ್ಟು ಜನ ಹೋಮ್ ಗಾರ್ಡ್ಸು ಇಂಡಿಯಾದಲ್ಲಿ ಇರೋವಂಥವ್ರು. ನೆಕ್ಸ್ಟ್ ಬಂದು ರೆಡ್ ಕ್ರಾಸ್ ಅಂತ. ಇವರು ಆ್ಯಕ್ಚುಲಿ ಏನು ಫೈಟಿಂಗ್ ಏನು ಮಾಡಲ್ಲ, ಇವರು ಸರ್ವಿಸ್ ಮಾತ್ರ ಕೊಡ್ತಾರೆ ಆ ಥರ. ರೆಡ್ ಕ್ರಾಸ್ ಸೊಸೈಟಿ ಇಸ್ ಬೋತ್ ಎ ನ್ಯಾಷನಲ್ ಆ್ಯಂಡ್ ಎನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಈಗ ರೆಡ್ ಕ್ರಾಸ್ ಅಂದರೆ ಇದು ಬರೀ ಇಂಡಿಯಾದ ಮಾತ್ರ ಅಂತಲ್ಲ, ಇಂಡಿಯಾದಲ್ಲೂ ರೆಡ್ ಕ್ರಾಸ್ ಇರುತ್ತೆ. ಈ ಥರ ಪ್ರಪಂಚದ ಎಲ್ಲ ಕಡೆ ಕೂಡ ರೆಡ್ ಕ್ರಾಸ್ ಇರುತ್ತೆ. ಅಲ್ಲೇನಾದರೂ ಆಯಿತು ಅಂದರೆ ಇಂಡಿಯಾದಲ್ಲಿರೋಂಥ ಮೆಂಬರ್ಸ್ ಕೂಡ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ. ಇಲ್ಲೇನಾದರೂ ಆಯಿತು ಅಂದರೆ ಬೇರೆ ದೇಶದವರು ಬಂದು ಇಲ್ಲಿ ಹೆಲ್ಪ್ ಮಾಡ್ತಾರೆ. ಇವ್ರಿಗೆ ಬರೀ ನಮ್ಮ ದೇಶ ಅದು ಇದು ಅಂತೇನಿಲ್ಲ. ಆದರೆ ನಮ್ಮ ದೇಶದ ರೆಡ್ ಕ್ರಾಸ್ ಮೆಂಬರ್ಸು ನಮಗೆ ಪ್ರಿಯಾರಿಟಿ ಕೊಡ್ತಾರೆ ಅಷ್ಟೇ. ಇನ್ 1920 ಇಂಡಿಯನ್ ಪಾರ್ಲಿಮೆಂಟ್ ಪಾಸ್ ದಿ ಬಿಲ್ ಆ್ಯಂಡ್ ಎಸ್ಟಾಬ್ಲಿಷ್ ದಿಸ್ ಆರ್ಗನೈಸೇಷನ್. 1920 ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ಬ್ರಿಟಿಷರು ಇದ್ದಂಥ ಟೈಮಲ್ಲಿ ಈ ಬಿಲ್ ಪಾಸಾಗಿ ಈ ಆರ್ಗನೈಸೇಷನ್ ಶುರುವಾಯಿತು. ಆಲ್ಮೋಸ್ಟ್ ಎಲ್ಲ ದೇಶದಲ್ಲೂ ಇದೆ ಇದು.
The Indian Red Cross is a humanitarian voluntary organization and has nearly 700 branches across state and union territories. ಇಂಡಿಯಾದ ರೆಡ್ ಕ್ರಾಸ್ ನೋಡಿ, ರೆಡ್ ಕ್ರಾಸ್ ಅಂದರೆ ಪ್ರಪಂಚ ಎಲ್ಲ ಇರುತ್ತೆ, ಆದರೆ ಇಂಡಿಯಾದ ರೆಡ್ ಕ್ರಾಸು ಒಂದು ಹ್ಯೂಮನಿಟೇರಿಯನ್ ವಾಲಂಟರಿ ಆರ್ಗನೈಸೇಷನ್ ಆಗಿದೆ. ನಮ್ಮ ದೇಶದಲ್ಲಿ ಎಲ್ಲ ಸ್ಟೇಟು ಯೂನಿಯನ್ ಟೆರಿಟರಿ ಎಲ್ಲ ಸೇರಿ 700 ಬ್ರಾಂಚಸ್ ಇದೆ. ಇವರ ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿಯಲ್ಲಿದೆ. ದಿ ಇಂಡಿಯನ್ ಪ್ರೆಸಿಡೆಂಟ್ ಈಸ್ ಇಟ್ಸ್ ಚೇರ್ಮನ್ ಆ್ಯಂಡ್ ಗವರ್ನರ್ ಇನ್ ದಿ ಸ್ಟೇಟ್ ಬ್ರಾಂಚ್. ಸೊ ಈ ರೆಡ್ ಕ್ರಾಸ್ಗೆ ಮೇಯ್ನ್ ಹೆಡ್ ಚೇರ್ಮನ್ ಯಾರಾಗಿರ್ತಾರೆ, ಇಡೀ ಇಂಡಿಯಾಗೆ ನಮ್ಮ ಪ್ರೆಸಿಡೆಂಟ್ ಆಗಿರ್ತಾರೆ, ನಮ್ಮ ದೇಶದ ಪ್ರೆಸಿಡೆಂಟ್. ಅದೇ ಥರ ಸ್ಟೇಟ್ಗೆ ಒಂದೊಂದು ಹೆಡ್ ಕ್ವಾರ್ಟರ್ ಥರ ಅಥವಾ ಮೇನ್ ಇರುತ್ತಲ್ಲ, ಒಂದೊಂದು ಸ್ಟೇಟ್ ರೆಡ್ ಕ್ರಾಸ್ನ ಆ ಸ್ಟೇಟ್ನ ಗವರ್ನರು ನೋಡ್ಕೊಳ್ತಾರೆ. ಈ ಸೆಕ್ರೆಟರಿ ಜನರಲ್ ಈಸ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಸೆಕ್ರೆಟರಿ ಜನರಲ್ಲು ಇವರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ತಾರೆ. ಅವರು ಇದನ್ನೆಲ್ಲ ಹೆಂಗೆ ನಡೀತಾ ಇದೆ, ಏನೇನು ನಡೀತಾ ಇದೆ ಅಂತ ನೋಡ್ಕೊಳ್ತಾರೆ. ಇಟ್ ಹ್ಯಾಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಕನ್ಸಿಸ್ಟಿಂಗ್ ಆಫ್ 19 ಮೆಂಬರ್ಸ್ ಆ್ಯಂಡ್ ಎ ಸೆಕ್ರೆಟರಿ. ಇದು ಅಡ್ಮಿನಿಸ್ಟ್ರೇಟಿವ್ ಬಾಡಿ ಇರುತ್ತೆ, ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ ಇಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತ, ನಡೆಸೋದಕ್ಕೆ ಅಂತ. ಅದರಲ್ಲಿ 19 ಮೆಂಬರ್ಸ್ ಇರ್ತಾರೆ ಮತ್ತು ಒಬ್ಬರು ಸೆಕ್ರೆಟರಿ ಇರ್ತಾರೆ. ದಿ ಪ್ರೆಸಿಡೆಂಟ್ ನಾಮಿನೇಟ್ಸ್ 6 ಮೆಂಬರ್ಸ್ ವೆರಾಸ್ ದಿ ರಿಮೈನಿಂಗ್ 12 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫ್ರಮ್ ದಿ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಪ್ರೆಸಿಡೆಂಟ್ ಅವರು 6 ಜನನ ಅವರೇ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ, ಮತ್ತು ಮಿಕ್ಕಿದ 12 ಜನನ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸಿಂದ ಪಿಕ್ ಮಾಡ್ತಾರೆ. ದಿ ರೆಡ್ ಕ್ರಾಸ್ ಸೊಸೈಟಿ ರೆಂಡರ್ಸ್ ವ್ಯಾಲ್ಯೂಯಬಲ್ ಸರ್ವಿಸ್ ಟು ಪೀಪಲ್ ಡ್ಯೂರಿಂಗ್ ನ್ಯಾಚುರಲ್ ಕೆಲಾಮಿಟೀಸ್ ಆ್ಯಂಡ್ ಅದರ್ ಎಮರ್ಜೆನ್ಸೀಸ್. ಸೊ ರೆಡ್ ಕ್ರಾಸ್ ಅವ್ರು ಏನು ಮಾಡ್ತಾರೆ, ಬರೀ ಸರ್ವಿಸ್ ಕೊಡೋದು. ಇವರು ಯಾವತ್ತೂ ಕೂಡ ಹೋಗಿ ಫೈಟ್ ಮಾಡೋದಿಲ್ಲ. ಈಗೇನಾದರೂ ಒಂದು ನ್ಯಾಚುರಲ್ ಕೆಲಾಮಿಟಿ ಬಂತು ಅಂದ್ಕೊಳ್ಳಿ, ಅಥವಾ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಆಯಿತು, ವಾರೇ ಆಯಿತು ಅಂದ್ಕೊಳ್ಳಿ, ಅಂಥ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ಟು ಜನಗಳಿಗೆ ಇವರು ಟ್ರೀಟ್ಮೆಂಟ್ ಕೊಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ನೀರು ಕೊಡೋದು, ಊಟ ಕೊಡೋದು, ಇದೆಲ್ಲ ಅವ್ರಿಗೆ ಸೇವೆ ಮಾಡೋದು, ಇದೆಲ್ಲ ಕೂಡ ಮಾಡೋವಂಥದ್ದು. ಮತ್ತು ಇವ್ರು ಮಾಡೋದ್ರಲ್ಲಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇರಲ್ಲ. ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್ ಇಟ್ ಹೆಲ್ಪ್ಸ್ 6 ಪೀಪಲ್ ಆ್ಯಂಡ್ ದೋಸ್ ವೂಂಡೆಡ್ ಆನ್ ದಿ ಬ್ಯಾಟಲ್ ಫೀಲ್ಡ್. ಬ್ಯಾಟಲ್ ಫೀಲ್ಡಲ್ಲಿ ಗಾಯ ಆಗಿರೋರ್ಗೂ ಕೂಡ ಇವರು ಎಲ್ಲರಿಗೂ ಟ್ರೀಟ್ ಮಾಡ್ತಾರೆ. ಮತ್ತು ಇಲ್ಲೇನಪ್ಪ ಅಂತೇಳಿದ್ರೆ ಇವ್ರು ಬರೀ ನಮ್ಮ ದೇಶದವ್ರಿಗೆ ಟ್ರೀಟ್ ಮಾಡ್ತಾರೆ ಅಂತೇನಿಲ್ಲ. ಶತ್ರುಗಳೇನಾದರೂ ನಮಗೆ ಇದಾಗಿದ್ರು ಅಂತೇಳಿದ್ರೆ ಅವ್ರಿಗೂ ಕೂಡ ಅವರು ಶೂಟ್ ಮಾಡಿರ್ತೀವಿ ನಾವು, ಅದ್ರ ಬಿದ್ದೋಗಿರ್ತಾರೆ, ಸತ್ತಿರಲ್ಲ ಇನ್ನೂ, ಅವ್ರನ್ನ ನಮ್ಮ ಸೋಲ್ಜರ್ಸ್ ಕರ್ಕೊಂಬರ್ತಾರೆ, ಅವ್ರಿಗೂ ಕೂಡ ಇವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದರಲ್ಲಿ ಏನು ಪಾರ್ಶಿಯಾಲಿಟಿ ನಮ್ಮ ದೇಶ ಅವ್ರ ದೇಶ ಅಂತಲೂ ಇರಲ್ಲ ಇವರಿಗೆ. ದಿಸ್ ಆರ್ಗನೈಸೇಷನ್ ಬಿಲೀವ್ಸ್ ಇನ್ 7 ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಇವರೊಂದು 7 ಪ್ರಿನ್ಸಿಪಲ್ಸ್ನ ಇವರು ಬಿಲೀವ್ ಮಾಡ್ತಾರೆ. ಒಂದು ಹ್ಯುಮ್ಯಾನಿಟಿ, ಮನುಷ್ಯತ್ವ, ಇಂಪಾರ್ಶಿಯಾಲಿಟಿ ಅಂದರೆ ಡಿಸ್ಕ್ರಿಮಿನೇಟ್ ಮಾಡದೇ ಇರೋವಂಥದ್ದು, ನ್ಯೂಟ್ರಾಲಿಟಿ, ಯಾರ ಕಡೆಗೂ ಫೇವ್ರೇಟ್ ಆಗಿರದೇ ಇರೋವಂಥದ್ದು, ಅಂದರೆ ಇಂಡಿಯಾ ಪಾಕಿಸ್ತಾನ ಅಂತಲೂ ಇವರು ಭೇದ ಭಾವ ಮಾಡಲ್ಲ, ಎಲ್ಲರಿಗೂ ಟ್ರೀಟ್ ಮಾಡ್ತಾರೆ. ಇಂಡಿಪೆಂಡೆನ್ಸ್, ಇದು ಯಾವುದೇ ದೇಶದ ಕಂಟ್ರೋಲ್ಗೂ ಇವ್ರು ಹೋಗೋಕ್ಕೆ ಇಷ್ಟಪಡಲ್ಲ. ಮತ್ತು ವಾಲಂಟ್ರಿ ವರ್ಕ್, ಇವರೇನು ಯಾರು ಫೋರ್ಸ್ ಮಾಡಿ ಇವ್ರನ್ನ ರೆಡ್ ಕ್ರಾಸ್ಗೆ ಯಾರಿಗೂ ಆ್ಯಡ್ ಮಾಡಿರಲ್ಲ, ಎಲ್ಲಿ ಯಾವುದು ಸ್ಯಾಲ್ರಿನೂ ಬರಲ್ಲ, ಏನೂ ಇರಲ್ಲ. ಜನನೇ ಸೇವೆ ಮಾಡೋಕ್ಕೆ ಇಷ್ಟ ಇರೋರು ಹೋಗಿ ಎನ್ರೋಲ್ ಆಗಿ ಜಾಯ್ನ್ ಆಗಿ ಟ್ರೈನಿಂಗ್ ತೊಗೊಂಡು ಸೇವೆ ಮಾಡ್ತಾರೆ. ಒನ್ನೆಸ್ ಅಂದರೆ ನಾವೆಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್ ಇರೋದು. ಇಂಟರ್ನ್ಯಾಷನಲಿಸಮ್ ಅಂದರೆ ಹೇಳದ್ನಲ್ಲ, ಪ್ರಪಂಚದ ಎಲ್ಲ ದೇಶದ್ದು ಇವ್ರದ್ದು ಇರುತ್ತೆ, ಬರೀ ಇಂಡಿಯಾ ಮತ್ತು ಪಾಕಿಸ್ತಾನ ಚೈನಾ ಅಂತಲ್ಲ, ಎಲ್ಲ ದೇಶದವರು ಜನ ನಮಗೆ ಒಂದೇ ಅನ್ನೋ ಥರ. ಅವರ್ ನೇಷನ್ ಈಸ್ ವೆಲ್ ಪ್ರೊಟೆಕ್ಟೆಡ್ ಬೈ ಆರ್ 3 ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ದಿ ಸೆಕೆಂಡ್ರಿ ಡಿಫೆನ್ಸ್ ಫೋರ್ಸಸ್. ಸೊ ನಾವು ಏನು ಹೇಳಿದ್ವಿ, ನಮ್ಮ 3 ಆರ್ಮ್ಡ್ ಫೋರ್ಸಸ್ ಅಂತ, ಲ್ಯಾಂಡ್, ವಾಟರ್, ಏರ್ ಅಂತ, ಅಂದರೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್. ಅವು ನಮ್ಮ ದೇಶನ ಕಾಪಾಡ್ತವೆ. ಅದು ಫೇಲ್ ಆದಂಥ ಇದರಲ್ಲಿ ಮತ್ತು ಅದಕ್ಕೇನಾದ್ರು ಪ್ರಾಬ್ಲಮ್ ಆದಂಥದ್ರಲ್ಲಿ ಸೆಕೆಂಡ್ರಿ ಡಿಫೆನ್ಸ್ ಫೋರ್ಸಸ್ ಕೂಡ ಅವಕ್ಕೆ ಹೆಲ್ಪ್ ಮಾಡ್ತವೆ. ಅಂದರೆ ಈ ಹೋಮ್ ಗಾರ್ಡ್ಸ್ ಇರ್ಬೋದು, NSG ಇರ್ಬೋದು, ಬೇರೆ ಬೇರೆ CRPF ಇರ್ಬೋದು, ಇವರೆಲ್ಲ BSF ಇವರೆಲ್ಲ ಕೂಡ ಹೆಲ್ಪ್ ಮಾಡ್ತಾರೆ. ಇವರು ನಮ್ಮ ದೇಶನ ತುಂಬ ಕಾಪಾಡಿ ಸೇಫಾಗಿ ಸೆಕ್ಯೂರಾಗಿ ಇಟ್ಟಿದ್ದಾರೆ. ಇಟ್ ಈಸ್ ಇನ್ ಗ್ರ್ಯಾಟಿಟ್ಯೂಡ್ ಫಾರ್ ದೇರ್ ಸ್ಯಾಕ್ರಿಫೈಸ್, ಕರೇಜ್ ಆ್ಯಂಡ್ ಗ್ರೇಟ್ ಅಚೀವ್ಮೆಂಟ್ that they are honored with awards like Paramvir Chakra, Vishishtavir Chakra, Veer Chakra, etc. ಸೊ ಈ ಒಂದು ಆರ್ಮ್ಡ್ ಫೋರ್ಸಸ್ಸಲ್ಲಿ ನಾವು 3 ಆರ್ಮ್ಡ್ ಫೋರ್ಸಸ್ ಅಂತ ಮಾತ್ರ ನೋಡಬಾರ್ದು, ಎಲ್ಲ ರೀತಿಯ ಆರ್ಮ್ಡ್ ಫೋರ್ಸಸ್, BSF ಇರ್ಬೋದು, NSG ಇರ್ಬೋದು, ಇವರೆಲ್ಲ ಕೂಡ ನಮ್ಮ ಪೊಲೀಸವ್ರು ಕೂಡ ಕೆಲವು ಪೊಲೀಸವ್ರಿಗೂ ಕೂಡ ಈ ಅವಾರ್ಡ್ಗಳೆಲ್ಲ ಬಂದಿದೆ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಎಷ್ಟೊಂದು ಜನ ಪ್ರಾಣ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಇವರಿಗೆ ಕೆಲವು ಅವಾರ್ಡ್ಗಳು ಕೂಡ ಬಂದಿರುತ್ತೆ, ಪರಮ್ವೀರ್ ಚಕ್ರ, ವಿಶಿಷ್ಟ ವೀರ ಚಕ್ರ, ವೀರ ಚಕ್ರ ಅಂತ. ಓಕೆ, ದೀಸ್ ಅವಾರ್ಡ್ಸ್ ಆರ್ ಈಕ್ವಲೆಂಟ್ ಟು ದಿ ಅಶೋಕ ಚಕ್ರ ಗಿವನ್ ಡ್ಯೂರಿಂಗ್ ದಿ ಪೀಸ್ ಟೈಮ್ಸ್ ಟು ದಿ ಸಿಟಿಸನ್ಸ್. ಇವರು ಪೀಸ್ ಟೈಮಲ್ಲಿ ಯಾರ್ಯಾರು ಒಳ್ಳೆ ಸಾಧನೆ ಮಾಡಿರ್ತಾರೆ ಅವ್ರಿಗೆಲ್ಲ ಅಶೋಕ ಚಕ್ರ ಅಂತ ಕೊಡ್ತಾರೆ. ಆದರೆ ಯುದ್ಧದಲ್ಲಿ ಆದಾಗ
ಏನಾದರೂ ಒಳ್ಳೆ ಸಾಧನೆ ಮಾಡಿದ್ರು ಅಂದರೆ ಅದಕ್ಕೆ ಮೇಲೆ ಹೇಳಿದಂಥ ಅವಾರ್ಡ್ಸು ಕೊಡ್ತಾರೆ. ದಿ ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಪೀಸ್. Our armed forces have earned respect for not only serving our country but also engaging themselves in establishing peace in foreign countries. ಈಗ ನಾವು ನಮ್ಮ ಆರ್ಮ್ಡ್ ಫೋರ್ಸಸ್, ನಮ್ಮ ಆರ್ಮಿ ಅಂದ್ಕೊಳ್ಳಿ, ಸಿಂಪಲ್ ಆಗಿ ಆರ್ಮ್ಡ್ ಫೋರ್ಸಸ್ ಅದೆಲ್ಲ ಬೇಡ. ಈಗ ನಮ್ಮ ಆರ್ಮಿಯವರು ಬರೀ ನಮ್ಮ ದೇಶ ಕಾಪಾಡೋಕ್ಕೆ ಮಾತ್ರ ಇವರು ಹೋರಾಟ ಮಾಡಿಲ್ಲ, ಬೇರೆ ದೇಶಗಳಿಗೋಸ್ಕರ ಕೂಡ ಹೋರಾಟ ಮಾಡಿದ್ದಾರೆ. ಅಂದರೆ ಪ್ರಪಂಚದ ಬೇರೆ ದೇಶಗಳಲ್ಲಿ ಏನಾದರೂ ಗಲಾಟೆ ಆಗ್ತಾ ಇದ್ದು ಅಲ್ಲಿ ಒಬ್ರಿಗೊಬ್ರಿಗೆ ಸಿವಿಲ್ ವಾರು ಈ ಥರ ಏನಾದರೂ ಪ್ರಾಬ್ಲಮ್ ಆದಾಗ ನಮ್ಮ ದೇಶದ ಸೈನ್ಯ ಕೂಡ ಅಲ್ಲಿ ಹೋಗಿ ಇನ್ವಾಲ್ವ್ ಆಗಿ ಆ ಜಗಳನ ನಿಲ್ಲಿಸಿದ್ದಾರೆ. ಅವರ್ ಸೋಲ್ಜರ್ಸ್ ಹ್ಯಾವ್ ವರ್ಕ್ಡ್ ಅಂಡರ್ ದಿ ಸೂಪರ್ವಿಷನ್ ಆಫ್ ಯುನೈಟೆಡ್ ನೇಷನ್ಸ್ ಇನ್ ಕಂಟ್ರೀಸ್ ಲೈಕ್ ಗಾಜಾ, ಕೊರಿಯಾ, ಕಾಂಗೋ, ಶ್ರೀಲಂಕಾ ಆ್ಯಂಡ್ ಅದರ್ಸ್. ನಮ್ಮ ದೇಶದ ಸೈನ್ಯ ಯುನೈಟೆಡ್ ನೇಷನ್ಸ್ ಅಂಡರಲ್ಲಿ, ಅಂದರೆ ಯುನೈಟೆಡ್ ನೇಷನ್ಸ್ ಅವ್ರದ್ದು ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಬರುತ್ತೆ, ಅವರ ಅಂಡರಲ್ಲಿ ಪ್ರಪಂಚದಲ್ಲಿ ಗಾಜಾ ಅಂತ ಇದೆ, ಇಸ್ರೇಲ್ ಅಂತ, ಪ್ಯಾಲೆಸ್ತೈನ್ ಅಂತ ಕೇಳ್ತಾ ಇದೀವಲ್ಲ, ಅಲ್ಲಿರ್ಬೋದು, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಮಧ್ಯ ಇರ್ಬೋದು, ಕಾಂಗೋ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇಲ್ಲೆಲ್ಲ ಹೋಗಿ ಫೈಟ್ ಮಾಡಿ ಅಥವಾ ಫೈಟಿಂಗ್ನ ನಿಲ್ಲಿಸಿ ನಾವು ಶಾಂತಿನ ನಿಲ್ಲಿಸೋ ಹಾಗೆ ನೋಡ್ಕೊಂಡಿದ್ದೀವಿ. ಇಟ್ ವಾಸ್ ವಿತ್ ದಿ ಹೆಲ್ಪ್ ಆಫ್ ಆರ್ ಸೋಲ್ಜರ್ಸ್ ದಟ್ ಬಾಂಗ್ಲಾದೇಶ್ ಕುಡ್ ಬಿಕಮ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ. ಈಗ ನಮ್ಮ ಪಕ್ಕದಲ್ಲಿ ಬಾಂಗ್ಲಾದೇಶ್ ಅಂತ ಇದೆಯಲ್ಲ, ಇದು ಆ್ಯಕ್ಚುಲಿ ಮೊದಲು ಪಾಕಿಸ್ತಾನ ಆಗಿರುತ್ತೆ. ಇದು ಮತ್ತು ಇವಾಗಿರೋ ಪಾಕಿಸ್ತಾನ ಎರಡೂ ಒಂದೇ ದೇಶ ಆಗಿರುತ್ತೆ. ಆದರೆ ನಮ್ಮ ಸೋಲ್ಜರ್ಸು ಬಾಂಗ್ಲಾದೇಶ ಅವ್ರಿಗೆ ಹೆಲ್ಪ್ ಮಾಡಿ ಫೈಟ್ ಮಾಡಿ ಪಾಕಿಸ್ತಾನವ್ರ ವಿರುದ್ಧ ಬಾಂಗ್ಲಾದೇಶನ ಸಪ್ರೇಟ್ ಇಂಡಿಪೆಂಡೆಂಟ್ ಕಂಟ್ರಿ ಆಗಿ ಎಸ್ಟಾಬ್ಲಿಷ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ ದಿಸ್ ವೇ ಅವರ್ ಆರ್ಮ್ಡ್ ಫೋರ್ಸಸ್ ಆರ್ ವರ್ಕಿಂಗ್ ಫಾರ್ ಅವರ್ ಕಂಟ್ರಿ ಬೋತ್ ಡ್ಯೂರಿಂಗ್ ವಾರ್ ಟೈಮ್ಸ್ ಆ್ಯಂಡ್ ಪೀಸ್ ಟೈಮ್ಸ್. ಈ ರೀತಿ ನಮ್ಮ ಆರ್ಮ್ಡ್ ಫೋರ್ಸಸ್ಸು ನಮ್ಮ ದೇಶಕ್ಕೋಸ್ಕರ ಬರೀ ಯುದ್ಧ ನಡೆಯುವಂಥ ಟೈಮಲ್ಲಿ ಮಾತ್ರ ಅಲ್ಲ, ಏನು ಯುದ್ಧ ನಡೀದೆ ಆರಾಮಾಗಿರುವಂಥ ಟೈಮಲ್ಲೂ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. They are also rendering invaluable service during natural calamities like floods, droughts, earthquakes, landslide, storm, etc. ಸೊ ಈ ಥರ ಏನಾದರೂ ನ್ಯಾಚುರಲ್ ಕೆಲಾಮಿಟಿ ಆದಾಗೂ ಕೂಡ ನಮ್ಮ ಆರ್ಮ್ಡ್ ಫೋರ್ಸಸ್ ಅವರು, ಆರ್ಮಿಯವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಥವಾ ಸೇವ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಈ ಚಾಪ್ಟರು ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನೆಲ್ಲ ಶೇರ್ ಮಾಡಿ, ಆಗ ಚಾನಲ್ ಕೂಡ ಬೆಳೆಯುತ್ತೆ ಮತ್ತು ಎಲ್ಲರಿಗೂ ಯೂಸ್ ಆಗುತ್ತೆ. ಓಕೆ.